ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತಿನಿಂದ 27ರವರೆಗೆ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ನಮ್ಮ ಹಬ್ಬ ಮತ್ತು ಹರಿದಿನಗಳು ಇದರ ಬಗ್ಗೆ ಮಾತಾಡೋರಿದ್ದಾರೆ. ಇದು ಇನ್ನೂ ಕೆಲವು ಸರಣಿಗಳಲ್ಲಿ ಇದು ಮುಂದುವರಿಬೇಕಾಗತ್ತೆ. ಈ ಮೊದಲ ಸರಣಿ ಈ 5 ದಿವಸ ನಡೆಯೋದಿದೆ. ಸಾಕಷ್ಟು ವಿಚಾರಕ್ಕೆ ಗ್ರಾಸವಾದ ವಿಷಯ ಹಬ್ಬ ಹರಿದಿನಗಳು. ನಾವು ಭಾರತೀಯರು ಪುಣ್ಯಶಾಲಿಗಳು. ನಮ್ಮಲ್ಲಿ ಎಷ್ಟು ಹಬ್ಬಗಳಿದೆ ಅಂದರೆ ಹಬ್ಬಗಳಿಲ್ಲದೆ ಇರೋ ತಿಂಗಳುಗಳೇ ಇಲ್ಲ ಅಂತ ಹೇಳಬಹುದು. ಈ ವಿಷಯದಲ್ಲಿ ಪಾಶ್ಚಾತ್ಯರು ನಿರ್ಭಾಗ್ಯರು. ಅವರಿಗೆ ಇಡೀ ವರ್ಷದಲ್ಲಿ ಅವರ ಗುಡ್ ಫ್ರೈಡೇ, ಹೋಲಿ ಸ್ಯಾಟರ್ಡೇ, ಕ್ರಿಸ್ಮಸ್ ಎಲ್ಲ ಲೆಕ್ಕ ಹಾಕಿದ್ರೂ ಬೆರಳುಗಳೇ ಬಾಕಿ ಉಳಿಯತ್ವೆ. ನಮ್ಮಲ್ಲಿ ಸದಾ ಒಂದಲ್ಲ ಒಂದು ಪೂಜೆ, ವ್ರತ, ಉತ್ಸವ. ಈಗಷ್ಟೇ ಕಳೆದ ತಿಂಗಳು ದಕ್ಷಿಣಾಯನ ಆರಂಭವಾಗಿ ಭೀಮನ ಅಮಾವಾಸ್ಯೆ ಇದೆಲ್ಲ ಮುಗಿದು ಇನ್ನೇನು ವರಲಕ್ಷ್ಮಿಗೋಸ್ಕರ ನಾವೆಲ್ಲ ಕಾದಿದ್ದೇವೆ. ಅದು ಎಷ್ಟು ಹಬ್ಬ ಹರಿದಿನಗಳು ನಮ್ಮಲ್ಲಿ ಇವೆ ಅಂತ. ಕಾಲಾನುಗುಣವಾಗಿ ನಾವು ಪಟ್ಟಣಗಳಲ್ಲಿ ಕೆಲವು ಪ್ರಮುಖ ಉತ್ಸವಗಳನ್ನು ಅಷ್ಟೇ ಆಚರಿಸ್ತೀವಿ. ಆದರೆ ಇನ್ನೂ ಅನೇಕ ಉತ್ಸವಗಳು ಗ್ರಾಮಾಂತರಗಳಲ್ಲಿ ಎಲ್ಲ ಈಗಲೂ ಕೂಡ ರೂಢಿಯಲ್ಲಿ ಇವೆ. ಬನದ ಹುಣ್ಣಿಮೆ, ಕಾರು ಹುಣ್ಣಿಮೆ, ಮಣ್ಣೆತ್ತಿನ ಅಮಾವಾಸ್ಯೆ ಇವುಗಳೆಲ್ಲ ಗ್ರಾಮಾಂತರಗಳಲ್ಲಿ ಈಗಲೂ ಕೂಡ ಆಚರಣೆಯಲ್ಲಿ ಇವೆ. ಇದು ಮರಾಠಿ ಭಾಷೆಯಲ್ಲಿ ಒಂದು ಹಬ್ಬ ಹರಿದಿನಗಳ ಕೋಶ ಇದೆ, ನಮ್ಮ ಬೇರೆ ಬೇರೆ ಹಬ್ಬ ವ್ರತಗಳದು. ಅದರಲ್ಲಿ 400ಕ್ಕೂ ಹೆಚ್ಚು ವ್ರತ, ಪೂಜೆ, ಹಬ್ಬಗಳ ಪಟ್ಟಿ ಇದೆ. ಅಂದರೆ ಅವರ್ ಫೆಸ್ಟಿವಲ್ಸ್ ಔಟ್ ನಂಬರ್ ದಿ ಡೇಟ್ಸ್ ಇನ್ ದಿ ಕ್ಯಾಲೆಂಡರ್. ನಮ್ಮಲ್ಲಿ ವೈದಿಕ ಮೂಲದ ಹಬ್ಬಗಳಿವೆ, ಪುರಾಣ ಮೂಲದ ಹಬ್ಬಗಳು ಇವೆ, ಜ್ಯೋತಿಷ ಮೂಲದ ಹಬ್ಬಗಳಿವೆ, ಋತುಗಳಿಗೆ ಅನುಗುಣವಾದ ಹಬ್ಬಗಳು, ಪೂಜೆಗಳು ಇವೆ. ಒಟ್ಟಿನ ಮೇಲೆ ಕೌಟುಂಬಿಕ ಸಾಮಾಜಿಕ ಜೀವನ ರಸಮಯವಾಗಿರಬೇಕು ಅನ್ನೋದು ತಾತ್ಪರ್ಯ. ನಾಳೆ ಮುಂದಿನ ಕಾರ್ತಿಕ ಶುದ್ಧ ಬಿದಿಗೆ ಭಗಿನಿ ಗೃಹ ಭೋಜನ ಅಂತಲೂ ಕೂಡ ನಮ್ಮಲ್ಲಿ ಒಂದು ಇದೆ. ಅದರ ಆಶಯ ಸ್ಪಷ್ಟವಾಗಿದೆ. ಹೀಗೆ ನಮ್ಮಲ್ಲಿ ಆಂಧ್ರದಿಂದ ಬಂದಿದ್ದ ಒಬ್ಬ ಸ್ನೇಹಿತರು ನಿಮ್ಮಲ್ಲಿ ಕಡಲೆಕಾಯಿಗೂ ಕೂಡ ಒಂದು ಉತ್ಸವ ಇದೆಯಲ್ಲ ಅಂತ ಉದ್ಗಾರ ಮಾಡಿದರು. ಏನು ಮಾಡೋದು, ನಾವಿರೋದೇ ಹೀಗೆ. ರಂಭಾವ್ರತ, ಕದಲಿ ವ್ರತ ಮೊದಲಾದವು ಕೂಡ ಇವೆ. ಒಂದು ಇನ್ನು ರಥೋತ್ಸವಾದಿಗಳು ಇವುಗಳನ್ನು ನೋಡಿದ್ರಂತೂ ಪ್ರತಿ ದಿವಸ 4-5 ಕಡೆನಾದರೂ ಪ್ರಮುಖ ರಥೋತ್ಸವಗಳು ಇರುತ್ತವೆ. ಇವುಗಳನ್ನೆಲ್ಲ ಲೆಕ್ಕ ಹಾಕಿದ್ರೆ ನಮ್ಮ ಜನ ಎಷ್ಟು ಉತ್ಸವ ಪ್ರಿಯರು ಅನ್ನೋದು ಗೊತ್ತಾಗುತ್ತೆ. ಅಯೋಧ್ಯೆಯ ಪ್ರಜೆಗಳನ್ನು ಸಮಾಜೋತ್ಸವ ಶಾಲಿನಃ ಅಂತ ವರ್ಣನೆ ಮಾಡ್ತಾರೆ. ಹಾಗೆ ಈ ಉತ್ಸವಗಳು ಕೂಡ ನಮ್ಮ ಜೀವನವನ್ನು ಬಹಳ ಕಾಂತಿಮಯವಾಗಿ ಮಾಡಿವೆ. ಅವುಗಳ ತಾತ್ವಿಕ ಹಿನ್ನೆಲೆಯನ್ನು ನಾವು ಗ್ರಹಿಸೋದಕ್ಕೂ ತುಂಬ ಉಪಯುಕ್ತವಾಗತ್ತೆ. ನಮಗೆಲ್ಲ ಹಿರಿಯರಾಗಿದ್ದ ಬ್ರಹ್ಮೈಕ್ಯ ರಂಗಪ್ರಿಯ ಸ್ವಾಮಿಗಳು ಹಬ್ಬ ಹರಿದಿನಗಳ ಬಗ್ಗೆ ಒಂದು ಉದ್ಗ್ರಂಥ, ತುಂಬ ವಿಸ್ತಾರವಾದ ತಾತ್ವಿಕ ಹಿನ್ನೆಲೆ ಕೊಟ್ಟಿರೋ ಪುಸ್ತಕ ಬರೆದಿದ್ದಾರೆ. ಕೆಲವು ಸಮಯ ಅದು ಉಪಲಬ್ಧಿ ಇರಲಿಲ್ಲ. ಈಗ ಅದು ಪುನರ್ಮುದ್ರಣವಾಗಿ ಪ್ರತಿಗಳು ಲಭ್ಯ ಇದೆ, ಇಂಗ್ಲೀಷ್ನಲ್ಲೂ ಲಭ್ಯ ಇದೆ. ಆಸಕ್ತರು ನಮ್ಮ ಮಳಿಗೆಯಲ್ಲಿ ಸಂಪರ್ಕ ಮಾಡಿ ಆ ಪುಸ್ತಕವನ್ನು ತೆಗೆದುಕೊಳ್ಬಹುದು. ತಮ್ಮ ಉಪನ್ಯಾಸ ಮಾಲೆಯನ್ನು ಆರಂಭಿಸಬೇಕು ಅಂತ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರನ್ನು ಪ್ರಾರ್ಥನೆ ಮಾಡ್ತೀನಿ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಅನೇಕ ದಿವಸಗಳಿಂದ ನಾನು ಈ ಭಾರತೀಯ ಪರ್ವ, ವ್ರತ, ಉತ್ಸವಗಳನ್ನು ಕುರಿತು ಮಾತನಾಡಬೇಕು ಅಂತನ್ನುವ ಅಪೇಕ್ಷೆಯನ್ನು ಇಟ್ಟುಕೊಂಡಿದ್ದೆ. ಅದನ್ನು ಈ ಮೂಲಕ ನಡೆಸುವುದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಸಂಸ್ಥೆಯ ಆಯೋಜಕರಿಗೆ, ಪ್ರಾಯೋಜಕರಿಗೆ, ಸಹೃದಯ ಶ್ರೋತೃಗಳಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆಯ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತೀನಿ. ಕಾರಣ, ನಮ್ಮ ಪರಂಪರೆಯಲ್ಲಿ ಹಬ್ಬಗಳ ಬಗೆಗೆ ಎಣೆಯಿಲ್ಲದ ಮಾಹಿತಿ ಇದೆ. ಈಗಷ್ಟೇ ರಾಮಸ್ವಾಮಿಯವರು ಹೇಳಿದಂತೆ ನಾವು ತುಂಬ ಭಾಗ್ಯವಂತರು. ಡಾಕ್ಟರ್ ವಿ ರಾಘವನ್ ಅವರು ಬಹಳ ಹಿಂದೆಯೇ ಒಂದು ಲೇಖನವನ್ನು ಬರೆದಿದ್ದರು. ಆ ಲೇಖನದಲ್ಲಿ ಅವರು ಒಂದು ಪ್ರಶ್ನೆಯನ್ನು ಎತ್ಕೊಳ್ತಾರೆ, ಈಸ್ ಹಿಂದೂ ಕಲ್ಚರ್ ಅದರ್ ವರ್ಲ್ಡ್ಲಿ ಅಂತಕ್ಕಂಥದ್ದು.
ಅದರಲ್ಲಿ ಸಮರ್ಥವಾಗಿ ಉತ್ತರ ಕೊಡ್ತಾರೆ. ಇದು ಒಂದು ಅಪಪ್ರಥೆ. ಬರೀ ಆಕಾಶ ನೋಡಿಕೊಂಡು ಪರಲೋಕವನ್ನೇ ದಿಟ್ಟಿಸಿಕೊಂಡು ಬಾಳಿದ್ದು ಸನಾತನ ಧರ್ಮ, ಅದರ ಪರಂಪರೆ ಎನ್ನುವ ಆಕ್ಷೇಪ ತುಂಬ ಬೆಲೆಯಿಲ್ಲದ್ದು, ನೆಲೆಯಿಲ್ಲದ್ದು ಅಂತ. ಇಷ್ಟು ಸಮೃದ್ಧವಾಗಿ ಜೀವನೋಲ್ಲಾಸವನ್ನು ಯಾರು ಆನಂದವನ್ನು ಪಡ್ಕೊಂಡು ಬಂದರು, ಆಚರಣೆ ಮಾಡಿಕೊಂಡು ಬಂದರು, ಅದನ್ನು ಕುರಿತು ಅಧ್ಯಯನ ಮಾಡುವುದು ಮೊದಲಿಂದ ನನಗೆ ಬಂದ ಆಸಕ್ತಿಯಾಗಿತ್ತು. ಮತ್ತು ನಮ್ಮ ಜನಜೀವನದ ಸಾರವತ್ತಾದ ರೂಪ ಹಬ್ಬಗಳಲ್ಲಿದೆ. ಅದು ಮಾತ್ರವಲ್ಲ, ಇಡೀ ನಮ್ಮ ಪರಂಪರೆಯ ಎಷ್ಟೋ ಜ್ಞಾಪಕಗಳು ಹಬ್ಬಗಳಲ್ಲಿ ಇವೆ. ಈ ಎಲ್ಲ ಕಾರಣದಿಂದ ಈ ಪರ್ವದಿನಗಳ ಒಂದು ಅಧ್ಯಯನ, ಆಲೋಡನ, ಅದನ್ನು ಕುರಿತು ಮಾಡುವ ಚಿಂತನ ಇಡೀ ಸಮಗ್ರ ಸನಾತನ ಭಾರತೀಯ ಸಂಸ್ಕೃತಿಯ ಬಗೆಗೇ ಮಾಡತಕ್ಕಂಥ ಒಂದು ಮುಕ್ತವಾದ ಅವಲೋಕನ ಆಗುತ್ತದೆ. ಇದೊಂದು ಪ್ರತ್ಯಭಿಜ್ಞಾನ, ರೆಕಾಗ್ನಿಷನ್, ಆತ್ಮ ಪ್ರತ್ಯಭಿಜ್ಞಾನ, ಸೆಲ್ಫ್ ರೆಕಾಗ್ನಿಷನ್ ಆಗುತ್ತದೆ ಅಂತ ಅನ್ನುವುದು. ಮತ್ತು ಇವು ಒಂದು ಎರಡು ಅಂತಲ್ಲದೆ ಎಲ್ಲಕ್ಕೂ ಸೇರಿಕೊಳ್ಳುತ್ತವೆ. ಬಹಳ ವರ್ಷಗಳಿಂದ ಸಂಸ್ಕೃತಿಯ ಅಧ್ಯಯನ ನನಗೆ ತುಂಬ ಇಷ್ಟವಾದದ್ದು ಕಲ್ಚರಲ್ ಸ್ಟಡೀಸ್. ಪೊಲಿಟಿಕಲ್ ಸ್ಟಡೀಸ್ಗಿಂತಲೂ ಹೆಚ್ಚು ಸ್ವಾರಸ್ಯಕಾರಿಯಾದದ್ದು ಕಲ್ಚರಲ್ ಸ್ಟಡೀಸ್, ಸಾಂಸ್ಕೃತಿಕ ಅಧ್ಯಯನ. ಅಲ್ಲಿ ಹಬ್ಬಗಳು ಒಂದು ರೀತಿ ಸಂಸ್ಕೃತಿ ಮಹಾಸಂಗಮ ಅಂತ ಕರೀಬೇಕು. ಅಲ್ಲಿ ಅಡಕವಾಗದೇ ಇರುವ ವಿಷಯವೇ ಇಲ್ಲ. ಒಂದು ಹಬ್ಬ ಅಂತ ತೆಗೆದುಕೊಂಡರೆ ಅದು ಯಾವ ದಿನ ಆಚರಣೆಗೆ ಒಳಗಾಗಬೇಕು ಅನ್ನುವಾಗ ಖಗೋಳಶಾಸ್ತ್ರೀಯವಾದ ಎಷ್ಟೋ ಅಂಶಗಳು ಬರ್ತವೆ. ಋತುಮಾನಕ್ಕೆ ಸಂಬಂಧಪಟ್ಟ ಖಗೋಳಶಾಸ್ತ್ರೀಯವಾದ ಸಂದರ್ಭ. ಮತ್ತು ಆ ಒಂದೇ ಪರ್ವ ನಮ್ಮ ದೇಶದಲ್ಲಿ ಒಂದೊಂದು ಪ್ರಾಂತದಲ್ಲಿ ಒಂದೊಂದು ತರಹ ಅಂದಾಗ ಭೌಗೋಳಿಕವಾದ ವ್ಯತ್ಯಾಸ ಏನು ಅಂತ ಗೊತ್ತಾಗುತ್ತದೆ. ಉದಾಹರಣೆಗೆ ನವ ವರ್ಷಾರಂಭ, ಅದು ಯುಗಾದಿ ಅಂತ ನಾವು ಮಾಡೋದಿರ್ಬೋದು, ಮಹಾರಾಷ್ಟ್ರದಲ್ಲಿ ಗುಡಿ ಪಡ್ವಾ ಅಂತ ಮಾಡುವಂಥದ್ದಿರ್ಬೋದು, ಬಿಹು ಅಂತ ಅಸ್ಸಾಮಿನ ಕಡೆ ಮಾಡುವುದಿರ್ಬೋದು, ಮತ್ತು ನಾವು ಚಾಂದ್ರಮಾನ ಯುಗಾದಿ ಅಂತ ಏನು ಮಾಡ್ತೀವಿ, ತಮಿಳುನಾಡಿನವರು ಸೌರಮಾನ ಯುಗಾದಿ ಅಂತ ಯಾವುದು ಹೇಳ್ತಾರೆ, ವಿಷು ಅಂತ ಕೇರಳದಲ್ಲಿ ಏನು ಹೇಳ್ತಾರೆ ಅಂತ ನೋಡಿದರೆ ಒಂದು ಪರ್ವ ಅದರ ಖಗೋಳೀಯವಾದ ಮೌಲ್ಯ ಮತ್ತು ಅಲ್ಲಿ ಭೂಗೋಳೀಯವಾದ ಮೌಲ್ಯಗಳು ಯಾವ್ಯಾವ ತರಹ ವ್ಯತ್ಯಾಸವಾಗುತ್ತವೆ ಅಂತ. ಹೀಗೆ ಆಕಾಶಕಾಯಗಳಿಗೆ ಸಂಬಂಧಪಟ್ಟಿದ್ದರಿಂದ ಭೂಗೋಳದವರೆಗಿನ ಸಂಬಂಧಗಳು ಬರ್ತವೆ. ಋತುಗಳ ಪರಿವರ್ತನೆ ಹೇಗಾಗುತ್ತದೆ ಅಂತ ಗೊತ್ತಾಗುತ್ತದೆ. ಸಸ್ಯ ಪ್ರಾಣಿ ಸಂಪತ್ತಿ ಯಾವ ರೀತಿಯಾದದ್ದು ಅಂತ ಗೊತ್ತಾಗುತ್ತೆ. ದ ಫ್ಲೋರಾ ಆ್ಯಂಡ್ ಫಾನಾ ಆಫ್ ಅವರ್ ಮ್ಯಾಗ್ನಿಫಿಸೆಂಟ್ ಕಲ್ಚರ್ ಅದು ನಮಗೆ ತಿಳಿಯುತ್ತದೆ. ಜೊತೆಗೆ ಅಲ್ಲಿ ಬರತಕ್ಕಂಥ ಅನ್ನಪಾನಾದಿಗಳ ವಿಷಯ ನನಗೆ ಬಹಳ ಆಸಕ್ತಿದಾಯಕವಾದದ್ದು. ಯಾವ್ಯಾವ ರೀತಿಯಾದ ಊಟ ಉಪಚಾರಗಳು, ತಿಂಡಿ ತೀರ್ಥಗಳು, ಪರ್ಠಣವಣೆಗಳು, ಅವುಗಳ ಬಗೆಗಳು ಮತ್ತು ಕಾಲಕಾಲಕ್ಕೆ ಅಲ್ಲಿ ಬೇರ್ಪಡೆಯಾಗ್ತಾ ಬಂದಂಥ ಅಂಶಗಳು ಎಷ್ಟು. ದಕ್ಷಿಣ ಅಮೇರಿಕಾ ನಮ್ಮ ಸಂಪರ್ಕಕ್ಕೆ ಬಂದ ಮೇಲೆ, ಪೋರ್ಚುಗೀಸರ ಮೂಲಕ ವಿಶೇಷವಾಗಿ ಬಂದ ಮೇಲೆ ನಮ್ಮಲ್ಲಿ ಸೇರಿಕೊಂಡಂಥ ಶಾಖಪಾಕಗಳು ಯಾವುವು. ಈಗಷ್ಟೇ ರಾಮಸ್ವಾಮಿಯವರು ಕಡಲೆಕಾಯಿ ಪರಿಷೆ ಅಂತ ಹೇಳಿದರು. ಅದು ಯಾವ ಕಾಲದಿಂದ ಆರಂಭವಾಯಿತು ಅನ್ನೋದನ್ನು ಸಾಮಾನ್ಯವಾಗಿ ಹೇಳ್ತಾರೆ, ಒಂದು 600-700 ವರ್ಷಗಳಿಗಿಂತ ಹಿಂದೆ ಅಂತ. ಆದರೆ BGL ಸ್ವಾಮಿಯವರು ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕಾದಂಥ ಪುಸ್ತಕದಲ್ಲಿ ಸುಮಾರು ಒಂದು 400-500 ವರ್ಷಗಳ ಹಿಂದೆ ನಮ್ಮಲ್ಲಿಗೆ ಕಡಲೆಕಾಯಿ ಬಂದದ್ದು ಅಂತ. ಹೀಗಿದ್ದರೆ ಕಡಲೆಕಾಯಿ ಪರಿಷೆ 800 ವರ್ಷಕ್ಕಿಂತ ಹಿಂದಿನದಾಗುತ್ತದೆಯೇ ಅಥವಾ 400-500 ವರ್ಷಗಳಷ್ಟು ಹಿಂದದ್ದೇ ಅನ್ನುವಂಥ ಚರ್ಚೆ ಹೀಗೆ ಸಾಂಸ್ಕೃತಿಕವಾದ ತೌಲನಿಕ ಅಧ್ಯಯನಗಳನ್ನು ಪ್ರೇರಿಸುತ್ತದೆ. ಅದಾದ ಮೇಲೆ ಅಲ್ಲಿ ಬರ್ತಕ್ಕಂಥ ಗಿಡ ಮೂಲಿಕೆಗಳು, ಹೂವು, ಹಣ್ಣುಗಳು, ಅವುಗಳು ಹೇಗೆ ಹಾಸುವಕ್ಕಾಗಿ ಬಂದಿವೆ. ಉದಾಹರಣೆಗೆ ನೋಡಿ, ಒಂದು ಅಶೋಕ ಪುಷ್ಪ ವೇದಗಳಿಂದ ಮೊದಲುಗೊಂಡು ನಮ್ಮನ್ನು ಪ್ರಭಾವಿಸ್ತಾ ಬಂದಿದೆ. ಒಂದು ಅರಳಿ ಮರ, ಅದು ಅಷ್ಟೇ. ಇಷ್ಟು ಪ್ರಾಚೀನವಾದಂಥ ಕೆಲವು ಗಿಡ ಮರಗಳಿವೆ. ಅವುಗಳ ಜೊತೆಗೆ ನಮ್ಮ ಸಾಂಸ್ಕೃತಿಕ ಸಂಬಂಧ ಎಷ್ಟು ಚೆನ್ನಾಗಿ ಬೆಳಕೊಂಡು ಬಂದಿದೆ, ಇವನ್ನು ನೋಡೋದಕ್ಕಾಗುತ್ತದೆ. ಮತ್ತು ನಮಗೆ ಅಲ್ಲಿ ಆರಾಧನೆ ಎಂಥದ್ದು, ಅಲ್ಲಿ ಇಷ್ಟ ದೇವತೆ, ಪ್ರಧಾನ ದೇವತೆ, ಅದರ ಆರಾಧನೆ ಹೇಗೆ ಬಂದಿದೆ, ಇವುಗಳನ್ನು ಕುರಿತು ಅಧ್ಯಯನ ಮಾಡುವುದು ಅದು ಒಂದು ದೊಡ್ಡ ಸ್ವಾರಸ್ಯಕಾರಿಯಾದ ಸಂಗತಿ. ಆಮೇಲೆ ಹಬ್ಬಗಳಿಗೆ ಅನಿವಾರ್ಯವಾಗಿ ತುಂಬ ಆಪ್ಯಾಯನವಾಗಿರುವಂಥ ವಿನೋದ ಸಂದರ್ಭ ಯಾವುದಿದೆ, ಅಲ್ಲಿಯ ನೃತ್ಯ, ಗೀತ, ವಾದ್ಯ, ಕಲಾ ವಿನೋದಗಳು ಯಾವ ಬಗೆಯಲ್ಲಿ, ಸಾಹಿತ್ಯದಲ್ಲಿ ಅವುಗಳನ್ನು ಹೇಗೆ ಸ್ಪಂದನ ಮಾಡಿಕೊಂಡು ನೋಡಿದ್ದಾರೆ. ನಮ್ಮ ಸಾಹಿತ್ಯ ಅಂತೂ ನಮ್ಮ ಹಬ್ಬಗಳ ಎಷ್ಟೋ ಮುಖಗಳನ್ನು ಉಳಿಸಿಕೊಟ್ಟಿದೆ. ಪ್ರಪಂಚದ ಯಾವ ಸಾಹಿತ್ಯದಲ್ಲಿಯೂ ಇಷ್ಟು ಬಗೆಯ ಹಬ್ಬಗಳ ಉಲ್ಲೇಖಗಳು, ಅದರ ಆಚರಣೆಯ ವಿವರಗಳು ಕಂಡುಬರುವುದಿಲ್ಲ. ಅದು ಮಾತ್ರವಲ್ಲದೆ ಒಂದೊಂದು ಭಾಷೆಗಳಲ್ಲೂ ಕಂಡುಬರ್ತದೆ. ವೈದಿಕ ಸಂಸ್ಕೃತದಲ್ಲಿ, ಪಾಣಿನಿ ಉತ್ತರ ಕಾಲದಲ್ಲಿ ಬಂದಂಥ ಅಭಿಜಾತ ಸಂಸ್ಕೃತದಲ್ಲಿ, ಪಾಲಿ, ಮಾಗಧಿ, ಅರ್ಧಮಾಗಧಿ ಇದು ಪ್ರಾಚೀನ ಸಾಹಿತ್ಯವಾದರೆ, ಆಮೇಲೆ ಮಧ್ಯಕಾಲದ ಸಾಹಿತ್ಯದಲ್ಲಿ ಕನ್ನಡದಲ್ಲಿ, ತಮಿಳಿನಲ್ಲಿ, ತೆಲುಗಿನಲ್ಲಿ, ಹಿಂದಿಯಲ್ಲಿ, ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಬಂದದ್ದು.
ಅವುಗಳೆಲ್ಲ ಕವಿಗಳು ಬರೆದಂಥ ರಚನೆ ಆದರೆ ಮತ್ತೆ ವಿದ್ವಾಂಸರ ಸಂಶೋಧನೆ ಮಾಡಿ ಬರೆದಂಥದ್ದು. ಹೀಗೆ ತುಂಬ ವ್ಯಾಪಕವಾದದ್ದು. ಮತ್ತು ಇವು ನಮ್ಮ ದೇಶವನ್ನು ಕಟ್ಟುವಲ್ಲಿ ಬೆಸೆಯುವಲ್ಲಿ ಎಷ್ಟು ಸಮರ್ಥವಾದ ವಾಹಕಗಳಾದವು ಅಂತ. ಉದಾಹರಣೆಗೆ ಮಹಾನುಭಾವರಾದ ಅಹಲ್ಯಬಾಯಿ ಹೋಳ್ಕರ್ ಎಂಥ ಮಹಾಮಹಿಳೆ. ಆಕೆ ಮೊಘಲರ ಅವಸಾನದ ಬಳಿಕ ಮರಾಠರು ಉಚ್ಛ್ರಾಯಕ್ಕೆ ಬರ್ತಾ ಇದ್ದಾಗ ಆಕೆ ಪುಣ್ಯಮಯವಾದ ಮಹಿಷ್ಮತಿಯಲ್ಲಿ, ಹೊತ್ತಿನ ಮಹೇಶ್ವರದಲ್ಲಿ ಇದ್ದ ಮಹಾಮಹಿಳೆ ಆಕೆ ಪ್ರತಿಯೊಂದು ತೀರ್ಥಕ್ಷೇತ್ರದಲ್ಲಿಯೂ ಕೂಡ ಧರ್ಮಛತ್ರಗಳನ್ನು, ಮಂಟಪಗಳನ್ನು, ಆರಾಮಗಳನ್ನು, ಪ್ರಪ, ವಾಪಿ, ಕೂಪ, ತಡಾಗ, ಸ್ನಾನಘಟ್ಟ, ದೇವಾಲಯ ಒಂದು ಎರಡು ಎಷ್ಟೊಂದು ಮಾಡಿದ್ದು. ಔರಂಗಜೇಬ್ ತೀರಿಕೊಂಡ 70 ವರ್ಷದವರೆಗೂ ವಿಶ್ವನಾಥ ದೇವಸ್ಥಾನ ನಿರ್ಮಿತವಾಗಿರಲಿಲ್ಲ. ಆ ಪುಣ್ಯಾತ್ಗಿತ್ತಿ ವಿಶ್ವನಾಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು. ಈ ಹೊತ್ತಿನ ವಿಶ್ವನಾಥ ದೇವಸ್ಥಾನ ಇಷ್ಟಾದರೂ ನಮ್ಮ ಪಾಲಿಗೆ ಉಳಿದಿದೆ, ಅದೊಂದು ಮಸೀದಿಯಾಗಿ ನುಂಗಿ ನೊಣೆಯಲ್ಪಟ್ಟಿಲ್ಲ ಅಂದರೆ ಆ ಮಹಾನುಭಾವರು ಕಾರಣವಾಗಿದ್ದಾರೆ. ಅಹಲ್ಯಬಾಯಿ ಹೋಳ್ಕರ್ ಚಿಕ್ಕ ವಯಸ್ಸಿಗೆ ವಿಧವೆಯಾದ ವ್ಯಕ್ತಿ, ಶೂದ್ರ ಕುಲದಲ್ಲಿ ಹುಟ್ಟಿದ ವ್ಯಕ್ತಿ, ಸಂಸ್ಕೃತ, ಹಿಂದಿ, ಮರಾಠಿ ಈ 3 ಭಾಷೆಗಳಲ್ಲಿ ಚೆನ್ನಾಗಿ ಪಾಂಡಿತ್ಯ ಇದ್ದ ವ್ಯಕ್ತಿ, 3 ಭಾಷೆಗಳಲ್ಲಿ ಓದಿ ಬರೆದು ವ್ಯವಹರಿಸ್ತಾ ಇದ್ದಂಥ ವ್ಯಕ್ತಿ, ಪಾತ್ರಗಳನ್ನು 100 ಬರೆದಂಥ ವ್ಯಕ್ತಿ, 35 ವರ್ಷಗಳ ಕಾಲ ಸುಖಿ ಸಾಮ್ರಾಜ್ಯವನ್ನು ಆಳಿದ ವ್ಯಕ್ತಿ. ನಮ್ಮ ಯಾವ ರಾಣಿ ಕೂಡ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಇಷ್ಟು ದೀರ್ಘಕಾಲ ಆಳಿದ್ದಿಲ್ಲ. ಅಂಥ ವ್ಯಕ್ತಿ ಏನೆಲ್ಲ ಮಾಡಿದ್ರು ಎಲ್ಲ ಹಬ್ಬಗಳಲ್ಲಿ ಗಂಗಾಜಲ ಪ್ರತಿಯೊಂದು ಮುಖ್ಯವಾದ ಭಾರತದ ಶಿವ ದೇವಸ್ಥಾನಗಳಿಗೂ ತಲುಪುವ ವ್ಯವಸ್ಥೆಯನ್ನು ಗಂಗೋತ್ರಿಯಿಂದ ಮಾಡಿದ್ರಾಕೆ. ಅದು ಮಾತ್ರವಲ್ಲ, ಆ ನೀರನ್ನು ಹೊತ್ತುಕೊಂಡು ಬರೋದಕ್ಕೆ ವ್ಯವಸ್ಥೆ ಮತ್ತು ಆ ಸ್ಥಳೀಯರು ಅದಕ್ಕೆ ಮಾಡಬೇಕಾದ ವ್ಯವಸ್ಥೆ ತಾನೇ ಒಂದು ಸೆಂಟ್ರಲೈಸ್ಡ್ ಸ್ಕೀಮ್ ಮಾಡಿಕೊಳ್ಳಿಲ್ಲ, ಲೋಕಲೈಸ್ಡ್ ಸ್ಕೀಮ್. ಅಲ್ಲಿಯವರೆಗೇನೆ ಸ್ಥಳೀಯರಿಗೇನೆ ಉಸ್ತುವಾರಿಗಳನ್ನು ವಹಿಸಿಕೊಟ್ಟು ಅನುಮೋಚಾನವಾಗಿ ನಡ್ಕೊಂಡು ಬರುವಂತೆ ಮಾಡಿದ್ದು. ನೋಡಿ, ಅಲ್ಲಿ ಗಂಗೋತ್ರಿಯ ಗಂಗಾಜಲ ರಾಮೇಶ್ವರದ ರಾಮಲಿಂಗನ ಮೇಲೆ ಅಭಿಷೇಕಕ್ಕೆ ಬರಬೇಕು ಶಿವರಾತ್ರಿಯ ದಿನ ಅಂತಂದರೆ ಏನು ವ್ಯವಸ್ಥೆ ಇರಬೇಕು. ಮತ್ತು ಎಲ್ಲಿ ಹೋದರೂ ಕಾಶಿಯ ಸ್ನಾನಘಟ್ಟ ಇರ್ಬೋದು, ಮಥುರಾ ಸ್ನಾನಘಟ್ಟ ಇರ್ಬೋದು, ಎಲ್ಲಿಯೂ ಕೂಡ ಅಹಲ್ಯಾಬಾಯಿ ಕಟ್ಟಿರ್ತಕ್ಕಂಥದ್ದು. ಆ ಮಹೇಶ್ವರದಲ್ಲಿ ನೋಡಿದ್ರೆ ಸಾಕು, ಅವಳ ಎಷ್ಟು ಸರಳವಾದ ಅರಮನೆ ಅಲ್ಲ, ಅದು ಎಲೆಮನೆ ಅಂತ ಇದೆ. ಅದು ಈಶ್ವರನಿಗೆ ಕಟ್ಟಂಥ ಭವ್ಯವಾದ ಸ್ನಾನಘಟ್ಟ, ದೇವಾಲಯ ತುಂಬ ಅದ್ಭುತ. ಯಾರಾದರೂ ಶಂಕರಾಚಾರ್ಯ ಸಿನಿಮಾ ನೋಡಿದರೆ, ಜಿ ವಿ ಅಯ್ಯರವರ ಸಂಸ್ಕೃತ ಸಿನಿಮಾ, ಅಲ್ಲಿ ಸುಮಾರು ಚಿತ್ರೀಕರಣ ಆಗಿರ್ತಕ್ಕಂಥದ್ದು ಅಹಲ್ಯಾಬಾಯಿ ಹೋಳ್ಕರ್ ನಿರ್ಮಾಣ ಮಾಡಿದ ಆ ಸ್ಥಳದಲ್ಲಿಯೇ. ಆಕೆ ಹಬ್ಬಗಳ ಮೂಲಕ ಬೆಸೆದಿದ್ದು. ಆಕೆ ಮೊಘಲರ ಮೇಲೆ, ಮುಸ್ಲಿಮರ ಮೇಲೆ ಯುದ್ಧ ಮಾಡದೇ ಇದ್ದರೂ ಭಾರತೀಯರನ್ನ ಬೆಸೆಯೋ ಕೆಲಸನ ಮಾಡಿದ್ರಲ್ಲ. ಎಂಥ ದೊಡ್ಡದಾದದ್ದು ಅದು ಹಬ್ಬಗಳ ಮೂಲಕ, ತೀರ್ಥಯಾತ್ರೆಯ ಮೂಲಕ ಹೀಗೆ ನಡೀತಾ ಬಂತು ಅಂತ ನೋಡಿದಾಗ ನಮ್ಮ ಜನವನ್ನು ಬೆಸೆದಿರ್ತಕ್ಕಂಥದ್ದು ಆಲ್ ಇಂಡಿಯಾ ರೇಡಿಯೋ ಅಲ್ಲ, ದೂರದರ್ಶನ್ ಅಲ್ಲ, ಹಿಂದಿ ಸಿನಿಮಾ ಅಲ್ಲ, ಪತ್ರಿಕಾ ವಾರ್ತೆಗಳಲ್ಲ, ಯಾವ ರಾಜಕೀಯ ಪಕ್ಷವೂ ಅಲ್ಲ, ಸನಾತನ ಧರ್ಮದ ತೀರ್ಥಯಾತ್ರೆಗಳು, ಹಬ್ಬಗಳು. ತೀರ್ಥಯಾತ್ರೆಗಳು ನಾವು ಓಡಾಡಬೇಕು, ಹಬ್ಬಗಳು ನಾವಿದ್ದಲ್ಲಿಗೆ ಬರ್ತವೆ. ಹೀಗೆ ತೀರ್ಥಯಾತ್ರೆ ಜಂಗಮ ರೂಪವಾಗಿ ನಮ್ಮನ್ನು ಬೆಸೆದರೆ, ಹಬ್ಬಗಳು ಸ್ಥಾವರ ರೂಪವಾಗಿ ಬೆಸೆದಿವೆ. ಒಂದು ಯಾತ್ರೆಯ ಮೂಲಕವಾಗಿ, ಮತ್ತೊಂದು ಇದ್ದಲ್ಲಿಯೇ ಮಾಡುವ ಆಚರಣೆ ಮೂಲಕವಾಗಿ, ಇನ್ನೊಂದು ರಾಮಾಯಣ, ಮಹಾಭಾರತ, ಭಾಗವತಾದಿ ಇತಿಹಾಸ, ಪುರಾಣ, ಮಹಾಕವಿಗಳ ಕಾವ್ಯ ರಚನೆ ಇತ್ಯಾದಿಗಳು. ಹೀಗೆ 3-4 ಮುಖವಾಗಿ ನಮ್ಮನ್ನು ಬೆಸೆದಿವೆಯಲ್ಲ, ಅದನ್ನು ನೋಡುವಾಗ ಎಷ್ಟು ಭವ್ಯವಾದದ್ದು ನಮ್ಮ ಸಂಸ್ಕೃತಿ ಎನಿಸುತ್ತದೆ. ಈ ಕಾರಣದಿಂದ ಇವುಗಳನ್ನೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಗ್ರಂಥರಚನೆ ಮಾಡಿದ ಮಹಾನುಭಾವರು ಅನೇಕರಿದ್ದಾರೆ. ಅವರೊಳಗೆ ನಮ್ಮ ಸಮಕಾಲೀನರಾಗಿದ್ದ ಮಹಾನುಭಾವರು, ಪುಣ್ಯಾತ್ಮರು, ಪೂಜ್ಯರಾದಂಥ ಬ್ರಹ್ಮೀಭೂತ ರಂಗಪ್ರಿಯ ಮಹಾದೇಶಿಕರು. ಅವರು ಹಿಂದೂ ಹಬ್ಬ ಹರಿದಿನಗಳು ಅನ್ನುವ ಒಳ್ಳೆಯ ಗ್ರಂಥವನ್ನು, ತುಂಬ ಅಧ್ಯಯನಪೂರ್ಣವಾದ ಗ್ರಂಥವನ್ನು ಕನ್ನಡದಲ್ಲಿ ಅನುಗ್ರಹ ಮಾಡಿದ್ದಾರೆ. ಅದರ ಆಂಗ್ಲ ಅನುವಾದ ತುಂಬ ಚೆನ್ನಾಗಿ ಈಚೆಗಷ್ಟೇ ಬಂದಿದೆ. ಭಾರತ ದರ್ಶನ ಪ್ರಕಾಶನದವರು ಮಾಡಿದ್ದಾರೆ. ಟಿಪ್ಪಣಿಗಳಿಂದ ಮೊದಲುಗೊಂಡು ಚೆನ್ನಾಗಿದೆ. ಕನ್ನಡ ಬರೋಲ್ಲ ಅನ್ನೋರಿಗೆ ಬಹಳ ಪ್ರಯೋಜನಕಾರಿಯಾಗಿವೆ. ಕನ್ನಡ ಬಂದವ್ರಿಗಂತೂ ಸ್ವಾಮಿಗಳ ಸಾಕ್ಷಾತ್ ವಾಣಿಯನ್ನೇ ಆಸ್ವಾದ ಮಾಡಬಹುದಾಗಿತ್ತು. ಇದಲ್ಲದೆ ಮಹಾಮಹೋಪಾಧ್ಯಾಯ ಭಾರತ ರತ್ನ PV ಕಾಣೆಯಂತಹ ಮಹರ್ಷಿತುಲ್ಯರಾದಂಥವರು ಅವರ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಅನ್ನುವ ಸಂಪುಟದಲ್ಲಿ, ಮಹಾಸಂಪುಟ ಶ್ರೇಣಿಯಲ್ಲಿ ಒಂದು ಸಂಪುಟವನ್ನೇ ಪೂರ್ಣವಾಗಿ ಹಬ್ಬಗಳಿಗೆ, ಈ ಎಲ್ಲ ವ್ರತಾಚರಣೆಗಳಿಗೆ ಮೀಸಲಿಟ್ಟಿದ್ದಾರೆ. ಅಲ್ಲಿ ಸುಮಾರು 700ಕ್ಕೂ ಹೆಚ್ಚು ವ್ರತಗಳನ್ನು ಉಲ್ಲೇಖ ಮಾಡಿದ್ದಾರೆ, ಪರ್ವಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅಷ್ಟು ದೀರ್ಘವಾದ ವಿವರಣೆಗಳನ್ನು ಕೊಟ್ಟು ಅವರು ಹೇಳ್ತಾರೆ, ಇದು ಪೂರ್ಣ ಅಂತಲ್ಲ, ಇನ್ನೂ ಬೇಕಾದಷ್ಟಿದೆ. ಮಿತ್ರಮಿಶ್ರನ ವೀರಮಿತ್ರೋದಯ ಇರ್ಬೋದು, ಅಥವಾ ದಲಪತರಾಮನ ಸಂಸ್ಕಾರ ಸಾರ ಇರ್ಬೋದು, ಟೋಡರಾನಂತ ಇರ್ಬೋದು,
ಹೇಮಾದ್ರಿಯ ಚತುರ್ವರ್ಗ ಚಿಂತಾಮಣಿ ಇರಬಹುದು, ಈ ಥರ ಎಷ್ಟೋ ಗ್ರಂಥಗಳಲ್ಲಿವೆ. ಆದರೆ ಇದುವರೆಗೂ ಇಂಗ್ಲೀಷ್ ಭಾಷೆಯಲ್ಲಿ ಗ್ರಂಥಗತವಾದ ಉಲ್ಲೇಖಗಳಲ್ಲಿ ಇದೇ ದೊಡ್ಡದು ನಾನು ಕೊಟ್ಟಿರೋದು. ಅದಕ್ಕಾಗಿ ನಾನು ತುಂಬ ಅಪಾಲಜೆಟಿಕ್ ಆಗಬೇಕಿಲ್ಲ. ಆದರೆ ಹಬ್ಬಗಳು ಮತ್ತೂ ಇವೆ ಅಂತ ಬರೀತಾರೆ. ಇವುಗಳ ಕೊಟ್ಟಿರೋ ಪಟ್ಟಿ ಆ ಕಾಲದ್ದಾದರೆ ಕಾಲಕಾಲಕ್ಕೆ ಬೆಳೀತಾನೂ ಬಂದಿವೆ. ನಮ್ಮಲ್ಲಿ ಯಜ್ಞವಲ್ಕ ಅಂತ ಯಾಜ್ಞವಲ್ಕ್ಯರ ತಂದೆ ದೇವರಾತರಿಗೆ ಇದ್ದ ಒಂದು ಉಪಾಧಿ, ಹೊಸ ಹೊಸ ಯಜ್ಞಗಳನ್ನು ನಿರ್ಮಾಣ ಮಾಡ್ತಾಯಿದ್ರು ಅಂತ. ನಮ್ಮಲ್ಲಿ ನಾವು ಹೊಸ ಹೊಸ ಹಬ್ಬಗಳನ್ನು ನಿರ್ಮಾಣ ಮಾಡ್ತೀವಿ. ಆ ಥರ ಹಬ್ಬಗಳ ಬೆಳಕೊಂಡು ಬಂದಿವೆ. ಹೀಗಾಗಿ ಕಾಣೆವರ ಗ್ರಂಥ ಅದಲ್ಲದೆ ಇನ್ನೂ ಅನೇಕರು ಬರೆದಿದ್ದಾರೆ. ನಮ್ಮ ಸ್ವಾಮಿ ಹರ್ಷಾನಂದ ಮಹಾರಾಜರು ಅವರು ತುಂಬ ಚಿಕ್ಕದಾದರೂ ಚೊಕ್ಕವಾದ ಬೋಧಪ್ರದವಾದ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ತೆಲುಗಿನಲ್ಲಿ ಮಹಾವಿದ್ವಾಂಸರಾದ ತಿರುಮಲ ರಾಮಚಂದ್ರ ಅವರು ಹಬ್ಬಗಳನ್ನು ಕುರಿತು ಬಹಳ ಚೆನ್ನಾಗಿರುವ ಬರವಣಿಗೆ ಮಾಡಿದ್ದಾರೆ. ತಮಿಳಿನಲ್ಲಿ ರಾಘವನ್ನವರು ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ. ಫೆಸ್ಟಿವಲ್, ಸ್ಪೋರ್ಟ್ಸ್ ಆ್ಯಂಡ್ ಪಾಸ್ಟ್ ಟೈಮ್ಸ್ ಆಫ್ ಏನ್ಷಿಯಂಟ್ ಇಂಡಿಯಾ ಅಂತ ಅದ್ಭುತವಾದ ಗ್ರಂಥ ಅದನ್ನು ಬರೆದಿದ್ದಾರೆ. ಹಿಂದಿಯಲ್ಲಿ ಬಂದಿದೆ, ಮರಾಠಿಯಲ್ಲಿ ಬಂದಿದೆ. ಗಿರಿಧರ್ ಶರ್ಮಾ ಚತುರ್ವೇದಿ ಅಂಥವರು ಬೇಕಾದಂತೆ ಬರೆದಿದ್ದಾರೆ. ಹೀಗೆ ಅಸಂಖ್ಯವಾದ ಬರವಣಿಗೆಗಳು ಬಂದಿವೆ. ಇವುಗಳನ್ನೆಲ್ಲವನ್ನೂ ನೋಡ್ತಾ ಇದ್ದಂತೆ ಇವುಗಳ ಒಂದಷ್ಟು ಸಾರ ರೂಪವನ್ನು ನಾನು ನನ್ನ ಸಂತೋಷಕ್ಕಾಗಿ ಹೇಳಿಕೊಳ್ಳಬೇಕು ಅನ್ನಿಸಿದಾಗ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ತಾವೆಲ್ಲರೂ. ಅದು ತುಂಬ ಧನ್ಯತೆಯ ಸಂದರ್ಭ. ಹಾಗಾಗಿ ಸ್ವಲ್ಪ ವಿಸ್ತಾರವಾಗುತ್ತದೆ ಅಂತ ಬೇಸರ ಮಾಡಿಕೊಳ್ಳದೆ ಅದರ ಬಗೆಗೆ ಏನೆಲ್ಲ ಸಾಮಗ್ರಿ ಬಂದಿದೆ ಅದನ್ನು ಒಂದು ಕಡೆ ಕ್ರೋಢೀಕರಿಸಿ ಅದರ ಒಂದು ಸಮನ್ವಯವನ್ನು ಮಾಡಿಕೊಡಬೇಕು ಅನ್ನುವ ಅಪೇಕ್ಷೆ. ಅದರಿಂದ ಯಾರಾದರೂ ಈ ಹೊತ್ತೇ ಯುಗಾದಿ ಶುರುವ ಮಾಡಿಬಿಡ್ತೀನಿ ಅಂತ ಅಂದುಕೊಂಡ್ರೆ ಖಂಡಿತ ತಪ್ಪು. ಯುಗಾದಿಗೆ ಬರೋದ್ರೊಳಗಾಗಿ ಇನ್ನು 5 ದಿವಸ ಆಗ್ಬೋದು. ಅಷ್ಟರ ಮಟ್ಟಿಗೆ ಪೀಠಿಕೆಗಳು, ಅಲ್ಲಿ ಬೇರೆ ಬೇರೆ ಭೂಮಿಕೆಗಳನ್ನು ನಿರ್ಮಾಣ ಮಾಡಿಕೊಡಬೇಕು. ಒಂದು ನಮ್ಮ ಸಾಂಸ್ಕೃತಿಕ ಸಮೃದ್ಧಿ, ಶೋಭೆ. ನಮ್ಮವರು ಯಾವುದ್ರೊಳಗೂ ಬಿಕ್ಕನಾಸಿ ಬಡತನವಲ್ಲ, ಅದನ್ನು ನಾವು ನೆಚ್ಚಿಕೋಬೇಕು. ಮಾನೋಕಲ್ಚರ್ ಅಂತೀವಲ್ಲ, ಅದು ನಮಗೆ ಸಂಪೂರ್ಣ ವ್ಯತಿರಿಕ್ತವಾದದ್ದು. ಮತ್ತು ನಮ್ಮ ಪರಂಪರೆಯನ್ನು ಕುರಿತು ಎಷ್ಟೆಷ್ಟೋ ಅಬದ್ಧವಾದ, ಅನ್ಯಾಯವಾದ, ಆಕ್ರಮಣಕಾರಿಯಾದ ಅಪವ್ಯಾಖ್ಯಾನಗಳು, ಟೀಕೆಗಳು ಇವೆ. ಅವುಗಳಿಗೂ ಉತ್ತರ ಆಗಬೇಕು. ಅದೆಲ್ಲ ಈ ಪರ್ವಗಳಲ್ಲಿವೆ. ಏಕೆಂದರೆ ಜಾನಪದ ಬೇರೆ, ವೈದಿಕ ಬೇರೆ ಅಂತ ಬಾಯಿಗೆ ಬಂದಂತೆ ಗಳುಹುತ್ತಾರೆ. ಇಲ್ಲಿ ನೋಡಿದ್ರೆ ಯಾವುದು ಜಾನಪದ, ಯಾವುದು ವೈದಿಕ, ಯಾವುದು ಶಿಷ್ಟ, ಯಾವುದು ಪರಿಶಿಷ್ಟ ಏನೂ ಗೊತ್ತಾಗೋಲ್ಲ. ಎಲ್ಲ ಉಚ್ಚಿಷ್ಟ. ಉಚ್ಚಿಷ್ಟ ಬ್ರಹ್ಮ ಅಂತಲೇ ಅಥರ್ವವೇದದಲ್ಲಿ ಹೇಳ್ತಾರೆ. ಉತ್ಶಿಷ್ಟ ದಿ ಹೈಯೆಸ್ಟ್ ರಿಮೈಂಡರ್ ಅಂತ, ಮೇಲೆ ನಿಂತ ಆ ಪರಮಶೇಷ ಯಾವುದಿದೆ ಅದು ಅಂತ. ಮತ್ತು ನಾವು ಎಷ್ಟು ಖಾಲಿ ಮಾಡೋಕ್ಕೆ ನೋಡಿದ್ರೂ ಕಡೆಗೆ ಉಚ್ಚಿಷ್ಟ ಅಂದರೆ ಅದನ್ನು ಎಕ್ಸಾಸ್ಟ್ ಮಾಡಲಾಗದೆ, ಅದನ್ನು ತೀರಿಸಲಾಗದೆ, ಅದನ್ನಷ್ಟನ್ನು ನುಂಗಿ ನೊಣೆಯಲಾಗದೆ ಉಳಿಸ್ಬಿಡ್ತೀವಿ. ಆ ಮಟ್ಟಕ್ಕೆ ಅದು ಹಾಗೆ ಉಳಿತದೆ. ಅತ್ಯತಿಷ್ಠ ದಶಾಂಗುಲಂ. ಆ ಬಗೆಯಾದದ್ದು ನಮ್ಮ ಪರಂಪರೆ ಅಂತ ಗೊತ್ತಾಗುತ್ತದೆ. ಮತ್ತು ನಮ್ಮ ಜನವನ್ನು ಬೆಸೆದಿರ್ತಕ್ಕಂಥದ್ದು ಇಂದೂ ಹಬ್ಬಗಳೇ ಹೊರತು ಇನ್ಯಾವುದೂ ಅಲ್ಲ. ಈ ಹೊತ್ತು ಜಗತ್ತಿನಾದ್ಯಂತ ಭಾರತೀಯರು ಎಲ್ಲ ಕಡೆ ಚೆದರಿ ಹೋಗಿದ್ದಾರೆ. ಅವರುಗಳಿಗೆ ತಮ್ಮ ತಮ್ಮ ತನವನ್ನು ರೂಪಿಸಿಕೊಳ್ಳೋದಕ್ಕೆ ಮುಖ್ಯವಾಗಿ ಒದಗಿ ಬರತಕ್ಕಂಥದ್ದು, ಅವರಿರುವ ಜಾಗದಲ್ಲೇ ಒದಗಿ ಬರುವಂಥದ್ದು ಗ್ರಂಥರೂಪವಾಗಿ ನಮ್ಮ ರಾಮಾಯಣ, ಮಹಾಭಾರತ, ವೇದ, ಉಪನಿಷತ್ತು, ಆಗಮಾದಿಗಳು. ಇನ್ನು ಆಚರಣೆಯ ರೂಪವಾಗಿ ಹಬ್ಬಗಳು. ಈಗಂತೂ ಪುಣ್ಯವಶಾತ್ ಇಂಟರ್ನೆಟ್ಟು ಮತ್ತು MP3 ಈ ಥರ ಬೇರೆ ಬೇರೆ ಮಾಧ್ಯಮಗಳಿಂದ ಇನ್ನೊಂದು ರೀತಿಯಾಗಿ ಎಲ್ಲ ಮೌಖಿಕ ಸಾಹಿತ್ಯ, ತೋಂಡಿ ಸಂಪ್ರದಾಯ ಬೆಳೀತಾ ಇದೆ. ಅದು ಒಂದು ಒಳ್ಳೆಯ ಜಾನಪದ. ಇದು ಪೋಸ್ಟ್ ಟೆಕ್ನಾಲಜಿಕಲ್ ಫೋಕ್ಲೋರ್ ಅಂತ ಕರೀಬಹುದು. ಹೀಗಾಗಿ ತಂತ್ರಜ್ಞಾನ ಯುಗೋತ್ತರವಾದ ಜಾನಪದ ಒಳ್ಳೆಯದು, ಸ್ವಾಗತಾರ್ಹ. ನಾವು ಹೇಗೆ ಹೇಳಿ ಕೇಳಿ ಶ್ರುತಿಗೆ ಪ್ರಮಾಣವನ್ನು ಕೊಟ್ಟಂಥವರು. ಹಾಗಾಗಿ ಶಬ್ದ ಪ್ರಮಾಣಕ್ಕೆ ಅದರಿಂದ ಅದು ಆಗುತ್ತದೆ. ಮತ್ತು ಆ ಆಚರಣೆಗಳ ಮೂಲಕ ತಮ್ಮನ್ನು ತಾವು ಇಲ್ಲಿಗೆ ಗುರುತಿಸ್ಕೊಳ್ತಾರೆ. ಯಾವ ದೇಶದಲ್ಲಿದ್ದರೂ ಎಲ್ಲಿದ್ದರೂ ಕೂಡ ಭಾರತಕ್ಕೆ ನಾವು ಸಂಬಂಧಪಟ್ಟವರು ಅಂತ. ಈ ಆಚರಣೆಗಳಿಲ್ಲದೆ ಇದ್ದರೆ ಎಷ್ಟೋ ಬಾರಿ ಹೊರಟೋಗ್ಬಿಡ್ತವೆ. ದುರ್ದೈವ ಏನಂದರೆ ಈಚೆಗೆ ಈ ಆಚರಣೆಗಳು ಮನೆಯಲ್ಲಿ ಎಲ್ಲ ವಿವರಗಳಿಂದ ಮಾಡುವುದು ಕಡಿಮೆಯಾಗಿದೆ. ಅವುಗಳ ಬಗೆಗೆ ಪತ್ರಿಕೆಯಲ್ಲೋ ಟಿ ವಿಯಲ್ಲೋ ಅದರ ನಟನೆ ಸಾಗ್ತಾ ಇದೆ. ಪ್ಲಾಸ್ಟಿಕ್ ತೋರಣವನ್ನು ಕಟ್ಟಿ ಎಲೆಕ್ಟ್ರಿಕ್ ದೀಪವನ್ನು ಮಾಮೂಲಿ ನಂದಾದೀಪದಂತೆ ಕಾಣುವಂತೆ ಮಾಡಿ ರೆಡಿಮೇಡ್ ಆಗಿರ್ತಕ್ಕಂಥ ಯಾವುದೇ ಒಂದು ಪ್ಲಾಸ್ಟಿಕ್ನಲ್ಲಿಯೋ ಅಥವಾ ಫೈಬರ್ ಗ್ಲಾಸ್ನಲ್ಲಿಯೋ ಮೇಣದಲ್ಲಿಯೋ ಮಾಡಿದಂಥ ಹಣ್ಣು ಹಂಪಲುಗಳ ತಟ್ಟೆಯನ್ನು ಮುಂದೆ ಇಟ್ಟು 8 ದಿವಸಗಳ ಕೆಳಗೆ ರೆಕಾರ್ಡ್ ಮಾಡಿರ್ತಾರಲ್ಲ, ಯಾವುದೋ ಆ ಹಬ್ಬದ ಬಗ್ಗೆ ಒಂದು ಹಾಸ್ಯಗೋಷ್ಠಿಯೋ ಹರಟೆಯೋ ಇನ್ಯಾವುದೋ ಚರ್ಚೆಯೋ, ಇಷ್ಟಕ್ಕೆ ಮುಗಿದೋಗ್ತಾ ಇದೆ. ಟಿ ವಿ ಮುಂದೆ ಕೂತು ನಮ್ಮ ಹಬ್ಬವನ್ನೆಲ್ಲ ಮುಗಿಸ್ಕೊಂಡು ಬಿಡ್ತಾ ಇದ್ದೀವಿ. ಆದರೆ ಅವುಗಳಿಂದ ಅಷ್ಟು ಪ್ರಯೋಜನ ಸಿಗೋದಿಲ್ಲ. ಹೀಗಾಗಿ ನಮ್ಮ ಜನವನ್ನು, ನಮ್ಮ ಬದುಕನ್ನು ಬೆಸೆಯಬೇಕು ಅಂದರೆ
ಅವುಗಳು ರಕ್ತ ಮಾಂಸಗತವಾಗಿ ಮತ್ತೆ ಬರಬೇಕು ಅಂತ. ಹಾಗೆ ಬರಬೇಕು ಅಂದರೆ ಅವುಗಳ ಆಚರಣೆಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯದೇವ ವಿದ್ಯೆಯಾ ಕರೋತಿ ತದೇವ ವೀರ್ಯವತ್ತರಂ ಭವತಿ ಎನ್ನುವ ಆರ್ಷವಾಣಿಯಂತೆ ಆ ಆಚರಣೆ ಬೇಕು. ಈ ಎಲ್ಲ ದೃಷ್ಟಿಯಿಂದ ಹಬ್ಬಗಳ ಬಗೆಗೆ ಪೂರ್ಣ ಪ್ರಮಾಣವಾದ ತಿಳುವಳಿಕೆ ಎಷ್ಟು ಸಾಧ್ಯವೋ ಅಷ್ಟನ್ನು ಇರಿಸಿಕೊಳ್ಳಬೇಕು ಅಂತ ಮಾಡಿಕೊಂಡಿದ್ದೀನಿ. ಅದರಿಂದಾಗಿ ಸುಮಾರು ಒಂದು 120-130 ಗ್ರಂಥಗಳನ್ನು ಅವಲೋಕನ ಮಾಡಿಕೊಂಡು ಈ ಸಾಮಗ್ರಿಯನ್ನು ಸಜ್ಜು ಮಾಡಿದ್ದೀನಿ. ಎಷ್ಟು ಸಾಧ್ಯವೋ ಅಷ್ಟನ್ನು ಉಣಬಡಿಸುವ ಪ್ರಯತ್ನ ಮಾಡ್ತೀನಿ. ತಾವು ಲಾಲಿಸಬೇಕು ಅಂತ ಪ್ರಾರ್ಥನೆ. ಈಗ ಮೊದಲಿಗೆ ನಮ್ಮ ಮಾನವಶಾಸ್ತ್ರಜ್ಞರು ಆಂಥ್ರೋಪಾಲಜಿಸ್ಟ್ ಎಲ್ಲ ಏನು ಹೇಳ್ತಾರೆ ಅಂತ ನೋಡಿದರೆ, ಮಾನವ ಮೃಗದಂತೆ ಬದುಕ್ತಾ ಇದ್ದವನು, ಬೇಟೆ ಗೀಟೆ ಆಡ್ತಾ ಇದ್ದವನು, ಹಾಗೆ ಬೆಳೆದ ಅಂತ. ಅವನು ಪ್ರಾಣಿಗಳನ್ನು ಬೆಂಬತ್ತಿಕೊಂಡು ಹೋಗುವಾಗ ಎಂದೂ ಅವನಿಗೆ ಹೊಟ್ಟೆ ತುಂಬ ಆಹಾರ ಸಿಗುತ್ತೋ ಅಂದು ಹಬ್ಬ, ಇಲ್ಲದೇ ಇದ್ದಾಗ ಹಬ್ಬವಿಲ್ಲ ಅಂತ ಈ ಥರದ್ದೆಲ್ಲ ಬಂದಂಥದ್ದು ದುಸ್ಥಿತಿ ಇತ್ತು. ಅಲ್ಲಿಂದ ಅವನು ಬೆಳೆದುಕೊಂಡು ಒಂದು ಮಟ್ಟಕ್ಕೆ ವ್ಯವಸಾಯ ಮಾಡುವಂತೆ ಆದ. ಅಗ್ರಿಕಲ್ಚರ್ ಇಸ್ ದಿ ಮೋಸ್ಟ್ ಬೇಸಿಕ್ ಕಲ್ಚರ್ ಅಂತ ಹಾಗಂತೀವಿ. ಕೃಷಿ, ಗೋರಕ್ಷೆ ಅಲ್ಲಿಂದ ಮುಂದೆ ಎಲ್ಲ ಬಂದದ್ದು ಅಂತ ಹೇಳ್ತೀವಿ. ಪ್ರಾಣಿಗಳನ್ನು ಬೇಟೆಯಾಡ್ತಾ ಇದ್ದ ಕಾಲದಲ್ಲಿ ಕೂಡ ಅವನಿಗೆ ಪರಿಸರದ ಜ್ಞಾನ ಬೇಕಿತ್ತು. ಯಾವ ಕಾಲದಲ್ಲಿ ಯಾವ ಪ್ರಾಣಿಗಳು ಹೇಗೆ ಎಟುಕುತ್ತವೆ ಅಂತ ತಿಳ್ಕೊಳ್ಬೇಕಾಗಿತ್ತು. ಉದಾಹರಣೆಗೆ ಪಕ್ಷಿಗಳನ್ನು ಬೇಟೆಯಾಡಬೇಕು ಅಂದರೆ ಪಕ್ಷಿಗಳ ವಲಸೆ ಬಗ್ಗೆ ಅವನಿಗೆ ಜ್ಞಾನ ಇದ್ದಿರಬೇಕು. ನಮ್ಮ ದೇಶಕ್ಕಂತೂ ಎಲ್ಲೆಲ್ಲಿಂದ ಎಲ್ಲ ಸೈಬೀರಿಯಾ ಮೊದಲಾದ ಪ್ರಾಂತಗಳಿಂದ ಕೂಡ ಪಕ್ಷಿಗಳು ಬರುತ್ತವೆ. ಕೆಲವು ವಿಶಿಷ್ಟವಾದ ಎಡೆಗಳಿಗೆ ಬರುತ್ತವೆ. ಅಲ್ಲಿಗೆ ಹೋಗಿ ಪಕ್ಷಿಗಳನ್ನು ಬೇಟೆಯಾಡಬೇಕು ಅಂದರೆ ಅವುಗಳ ಚಲನವಲನವನ್ನು, ವಲಸೆಗಳನ್ನು, ಋತುಮಾನಾನುಸಾರವಾಗಿ ಆಗಮನ ನಿರ್ಗಮನವನ್ನು ತಿಳ್ಕೊಂಡಿರಬೇಕು. ಹಾಗೆ ತಿಳ್ಕೊಳ್ಬೇಕು ಅಂತಂದರೆ ಒಂದು ಅಧ್ಯಯನ ಆರಂಭವಾಗುತ್ತದೆ. ಇಂಥ ದಿವಸ, ಇಂಥ ಸಂದರ್ಭ ಅಂತ ದೇಶ ಕಾಲಗಳ ನಿರ್ದಿಷ್ಟೀಕರಣ ಆಗ್ತಾ ಬರುತ್ತದೆ. ಅದೇ ರೀತಿ ಅವನು ಯಾವುದೋ ಒಂದು ಮರದ ಹಣ್ಣು ಸಿಗುತ್ತದೆ ಅಂದರೆ ಅಲ್ಲಿಗೆ ಓಡಿ ಹೋಗ್ತಾನೆ. ಅವನಿಗೆ ಬೆಳೆಯೋಕ್ಕೆ ಬರೋಲ್ಲ. ಆದರೆ ಇಂಥ ಕಾಲದಲ್ಲಿ, ಇಂಥ ಜಾಗದಲ್ಲಿ ಇಂಥ ಹಣ್ಣು ಸಿಗುತ್ತೆ, ಇಂಥ ಹೂವು ಸಿಗುತ್ತೆ, ಇಂಥ ಧಾನ್ಯ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತದೆ. ಹೀಗೆ ಆಯಾ ಋತುಗಳನ್ನು ಅನುಸರಿಸಿ ಒಂದು ಪ್ರಾಣಿಗಳನ್ನು ಅಥವಾ ಫಲಪುಷ್ಪಗಳನ್ನು ಆಯ್ದುಕೊಳ್ಳೋದಕ್ಕೆ ಹೋಗ್ತಾನೆ, ಬೇಟೆ ಆಡೋದಕ್ಕೆ ಹೋಗ್ತಾನೆ ಅಂದರೆ ಅಲ್ಲಿಂದ ಅವನ ಋತುಚರ್ಯೆ ಆರಂಭ ಆಗುತ್ತದೆ. ಹೀಗೆ ಋತುಗಳನ್ನು ಅನುಸರಿಸಿಕೊಂಡು ಬದುಕು ರೂಪುಗೊಳ್ಳುತ್ತದೆ. ನೀರು ಯಾವಾಗ ದಕ್ಕುತ್ತದೆ, ಎಲ್ಲಿ ದಕ್ಕುತ್ತದೆ, ನೀರಿನ ಸೆಲೆ ಯಾವುದು, ಮಳೆಗಾಲ ಯಾವುದು, ಮಳೆಗಾಲದಲ್ಲಿ ರಕ್ಷಣೆ ಹೇಗೆ, ಹೀಗೆ ನೋಡಿಕೊಳ್ತಾ ಋತುಗೆ ತಕ್ಕಂತೆ ಬದುಕುವುದು ಹೇಗೆ ಅನ್ನುವ ವ್ಯವಸ್ಥೆ ಮಾಡಿಕೊಳ್ತಾನೆ. ಇದನ್ನು ನಾವು ಅರ್ಥ ಮಾಡಿಕೊಳ್ತೀವಿ. ಹೀಗೆ ಒಂದು ಕಡೆ ಋತುಮಾನ, ಮಳೆ, ಗಾಳಿ, ಬಿಸಿಲು, ಚಳಿ, ಹಾಗೆ ಆಕಾಶಕಾಯಗಳು, ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ, ಇವುಗಳ ಚಲನವಲನಗಳು, ನದಿ ಸಾಗರಗಳ ಹಿಗ್ಗು ತಗ್ಗು, ಅಬ್ಬರ ಉಬ್ಬರ, ಭರತ ಇತ್ಯಾದಿಗಳು, ಕ್ರಶ್ ಆ್ಯಂಡ್ ಟ್ರಫ್ಸ್ ಆಫ್ ದಿ ಓಷನ್ಸ್ ಅಂತೀವಲ್ಲ, ಮರ, ಗಿಡ, ಹೂವು, ಹಣ್ಣು ಇತ್ಯಾದಿಗಳು. ಹೀಗೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಬರುವ ರೋಗ ರುಜಿನ ಎಂಥದ್ದು, ತನಗೆ ಬರುವುದೆಂಥದ್ದು, ಮರಗಿಡಗಳಿಗೆ ಬರುವುದೆಂಥದ್ದು, ಹೀಗೆಲ್ಲ ನೋಡ್ಕೊಳ್ತಾ ತಾನು ಸಾಕಿದ ಪ್ರಾಣಿಗಳಿಗೆ ಯಾವ ಥರ ರೋಗ ರುಜಿನ ಬಂದಿತ್ತು, ಹೇಗೆ ಕಾಪಾಡಿಕೊಳ್ಳಬೇಕು, ಮತ್ತು ಅವುಗಳಿಗೆ ಪ್ರೀತಿ ಹೇಗೆ ತೋರಿಸಬೇಕು, ಈ ಥರ ಬಂದು ತನಗಿಷ್ಟೆಲ್ಲ ಮಾಡ್ತಾ ಇದ್ದ ಪರಿಸರಕ್ಕೆ ಹಾಗೆ ಪ್ರೀತಿ ತೋರಿಸಬೇಕು, ವಿಶ್ವಾಸ ತೋರಿಸಬೇಕು, ಕೃತಜ್ಞತೆ ತೋರಿಸಬೇಕು, ಈ ರೀತಿ ಆರಾಧನೆ ಆರಂಭವಾಯಿತು ಅಂತ. ಮತ್ತು ಕೃಷಿಗೆ ತೊಡಗಿದ ಮೇಲೆ ಒಂದು ಕಡೆ ನೆಲೆ ನಿಲ್ಲುವಂತೆ ಆಯಿತು. ಒಂದು ಕಡೆ ನೆಲೆ ನಿಂತ ಅಂತಂದರೆ ಅದಕ್ಕೆ ಬೇಕಾದ ವ್ಯವಸ್ಥೆಯೆಲ್ಲ ಮಾಡಿಕೊಳ್ಳಬೇಕಾಯಿತು. ಆಗ ಕಾಡು, ಮೇಡು, ಊರು, ಕೇರಿ ಅಂತೆಲ್ಲ ಆಯಿತು. ಮತ್ತು ಆ ಕೃಷಿಯಲ್ಲಿ ಕೆಲವು ಪ್ರಾಣಿಗಳ ಕೃಷಿಯನ್ನು ದಾಳಿ ಮಾಡುತ್ತವೆ. ಕಾಡು ಹಂದಿ ಇರ್ಬೋದು, ಕಾಡೆಮ್ಮೆ ಇರ್ಬೋದು, ಹುಲಿ ಇರ್ಬೋದು, ಚಿರತೆ, ಸಿಂಹ, ಆನೆ ಇತ್ಯಾದಿಗಳು. ಇವುಗಳನ್ನು ಭಯದಿಂದ, ಗೌರವದಿಂದ ಒಲಿಸಿಕೊಳ್ಳೋಕ್ಕೆ, ಆರಾಧನೆ ಮಾಡೋಕ್ಕೆ ಹೀಗೆಲ್ಲ ಪ್ರಯತ್ನ ಪಟ್ಟ ಅಂತ. ಅಂದರೆ ನೋಡ್ತಾ ಇದ್ದಂತೆ ಈ ಹಬ್ಬಗಳು ಒಂದು ಬಗೆಯಲ್ಲಿ ಮತ, ಧರ್ಮ, ಆರಾಧನೆ ಇವುಗಳಿಗೆಲ್ಲಕ್ಕೂ ಸಂಬಂಧಪಟ್ಟಂತೆ ಬೆಳೀತಾ ಹೋಗುತ್ತವೆ. ಅಂದರೆ ಹಬ್ಬಗಳನ್ನು ಕುರಿತು ಅಧ್ಯಯನ ಮಾಡ್ತೀವಿ ಅಂದರೆ ನಾವು ಮಾನವ ಜನಾಂಗದ ಅಧ್ಯಯನ, ಮಾನವ ಸ್ವಭಾವದ ಅಧ್ಯಯನ, ಮಾನವ ಮನಸ್ಸಿನ ಅಧ್ಯಯನವನ್ನೇ ಮಾಡ್ತಾ ಇದ್ದೀವಿ. ಆಂಥ್ರೋಪಾಲಜಿಸ್ಟ್ ಹೇಳ್ತಾರೆ, ಎಲ್ಲ ಬಂದದ್ದು ಆಹಾರ, ನಿದ್ರಾ, ಭಯಮೈಥುನಾನಿ ಈ ಮೂಲಭೂತವಾದ ಚೋದನೆಗಳಿಂದ ಬಂತು. ಆಹಾರ, ಅದರ ಅನ್ವೇಷಣೆ, ಅದರ ಉತ್ಪಾದನೆ, ಅದರ ರಕ್ಷಣೆ ಮತ್ತು ಅದರ ಸಂವಿಭಾಗ, ಹಂಚಿಕೊಳ್ಳುವುದಕ್ಕೆ, ಇದಕ್ಕೆ ಸಂಬಂಧಪಟ್ಟದ್ದಾದರೆ ಇನ್ನು ನಿದ್ರೆಗೆ ಬೇಕಾದ ನೆಲೆ, ಅದಕ್ಕೆ ಬೇಕಾದ ನೆಮ್ಮದಿಯ ವಾತಾವರಣ ಮತ್ತು ನಿದ್ರಾ ಕಾಲದಲ್ಲಿ ಉಂಟಾಗುವ ಕನಸುಗಳ ಅಧ್ಯಯನ, ಹೀಗೆಲ್ಲ ಹೋಗುತ್ತದೆ. ಇನ್ನು ಭಯ, ಅದು ರೋಗದಿಂದ ಇರ್ಬೋದು, ರುಜಿನದಿಂದ ಇರ್ಬೋದು,
ಉತ್ಪಾತಗಳಿಂದ ಇರಬಹುದು, ಮಳೆ ಗಾಳಿ ಬಿಸಿಲು ಬೆಂಕಿ ಇತ್ಯಾದಿಗಳಿಂದ ಇರಬಹುದು, ಶತ್ರುಗಳಿಂದ ಇರಬಹುದು, ಮಾನವ ಶತ್ರುಗಳಿಂದ, ಪ್ರಾಣಿ ಶತ್ರುಗಳಿಂದ, ಹೀಗೆ ಅನೇಕ ವಿಧವಾಗಿದ್ದಿರಬಹುದು. ಅದು ಆ ಭಯದ ರಕ್ಷಣೆ ಹೀಗೆ ಮಾಡಿಕೊಳ್ತಕ್ಕಂಥದ್ದು. ಇನ್ನು ಮೈಥುನ ಅಂತಂದರೆ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳೋದು, ಜೀವನ ಸಂಗಾತಿಯನ್ನು, ಆ ಸಂಗಾತಿಯನ್ನು ಬಯಸಿ ಹೋಗುವುದು, ಕಸಿದುಕೊಳ್ಳುವುದು, ಕಳೆದುಕೊಂಡಾಗ ಸಂಕಟ ಪಡುವುದು, ಮತ್ತೆ ಪಡ್ಕೊಳ್ಳುವ ಪ್ರಯತ್ನ ಮಾಡುವುದು, ಇಷ್ಟು ನೋಡ್ತಾ ಬಂದರೆ ಇವುಗಳೇ ಮಾನವನ ಜೀವನ ಅಂತಾರೆ. ನಾವು ಇವನ್ನೆಲ್ಲವನ್ನು ವ್ಯವಸ್ಥೆ ಮಾಡಿ ಪುರುಷಾರ್ಥ ಚತುಷ್ಟಯ ಅಂತ ಅಡಕ ಮಾಡಿದ್ದೀವಿ. ಅರ್ಥಕಾಮಗಳು ಆಹಾರ ನಿದ್ರಾ ಭೈಮೈಥುನಾನಿ ಅಷ್ಟಕ್ಕೂ ಅನ್ವಯ ಆಗುತ್ತವೆ. ಇನ್ನು ಅರ್ಥಕಾಮಗಳು ವ್ಯವಸ್ಥಿತವಾಗಿ ನಡೆಯಬೇಕು ಅಂತಂದರೆ ಧರ್ಮ ಬೇಕೇ ಬೇಕಾಗುತ್ತದೆ. ನನ್ನ ಅರ್ಥಕಾಮಗಳನ್ನು ಮತ್ತೊಬ್ಬರು ಅಡ್ಡಿ ಮಾಡಬಾರ್ದು ಅಂತಂದರೆ ನಾನು ಇನ್ನೊಬ್ಬರದಕ್ಕೆ ಅಡ್ಡಿ ಮಾಡದಂತೆ ಇರಬೇಕು ಅಂತ ತನಗೂ ಮತ್ತೊಬ್ಬರಿಗೂ ಹಾಕಿಕೊಳ್ಳುವ ವ್ಯವಸ್ಥೆಯೇ ಧರ್ಮ ಅಂತ. ಮತ್ತು ಈ ಅರ್ಥಕಾಮ ಧರ್ಮಗಳ ಪ್ರವೃತ್ತಿ ಮಾರ್ಗದಲ್ಲಿ ಎಷ್ಟು ತೊಳಲಾಡಿದ್ರೂ ಕಡೆಗೆ ವಿಶ್ರಾಂತಿ ಬೇಕು ಅಂತ ಅನಿಸುತ್ತದಲ್ಲ, ಆ ಮನೋಧರ್ಮ ಮೋಕ್ಷ ಅಂತ. ಹೀಗೆ ಸನಾತನ ಧರ್ಮ ಮಾನವಶಾಸ್ತ್ರಜ್ಞರು ಹೇಳುವ ಅರ್ಥಕಾಮಗಳನ್ನು ಒಪ್ಪಿಕೊಳ್ಳುತ್ತೆ, ಅದರ ಆಚೆಗಿನ ಧರ್ಮ ಮೋಕ್ಷಗಳನ್ನು ಕುರಿತು ಹೇಳುತ್ತದೆ. ಕಾರಣ ಮಾನವನಲ್ಲಿ ಅಂತರ್ಗತವಾಗಿರುವ ಒಂದು ದೊಡ್ಡ ಮೌಲ್ಯ ಅಂದರೆ ಆನಂದ ಅನ್ನುವ ಮೌಲ್ಯ. ಈ ಆನಂದಾಯ ಸರ್ವಮಿದಂ ಅಂತ, ಎಲ್ಲವೂ ಆನಂದಕ್ಕೆ ಅಂದುಕೊಂಡಾಗ ಆ ಮೋಕ್ಷ ಅನ್ನುವುದು ಅನಿವಾರ್ಯವಾದ ಆತ್ಯಂತಿಕ ಮೌಲ್ಯ. ಹಿರಿಯಣ್ಣನವರು ಹೇಳುವಂತೆ ದ ಓನ್ಲಿ ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತ. ಅದಕ್ಕೆ ಸೋಪಾನವಾಗಿ ಬರುವಂಥದ್ದು ಅರ್ಥಕಾಮಗಳ ವ್ಯವಸ್ಥೀಕರಣದ ಧರ್ಮ ಹೀಗೆ ಉಂಟು. ಇದು ನಾವು ಕಂಡಂತೆ. ಇವುಗಳ ಹಿನ್ನೆಲೆಯಲ್ಲಿ ಹಬ್ಬಗಳನ್ನು ಪರಿಭಾವಿಸಿದಾಗ ಮನುಷ್ಯನಿಗೆ ಒಂದು ದೀಕ್ಷೆ, ಸಂಕಲ್ಪ, ಒಂದು ಕಟ್ಟು, ಒಂದು ನಿಟ್ಟು ಅಂತೆಲ್ಲ ಬೇಕಾಗುತ್ತದೆ. ಅದನ್ನೇ ನಾವು ವ್ರತ ಅಂತ ಹೇಳ್ತೀವಿ. ಮುಂದೆ ನಾನು ಅದರ ವಿವರಗಳನ್ನು ವಿಸ್ತಾರವಾಗಿ ತೆಗೆದುಕೊಳ್ತೀನಿ. ವ್ರತ ಅನ್ನುವುದು ಹೆಚ್ಚಾಗಿ ಸಂಕಲ್ಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ದೃಢತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದನ್ನು ಕಾಣೆಯವರು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದಲ್ಲಿ ಬೇರೆ ಬೇರೆ ವಿದ್ವಾಂಸರುಗಳ ಅಭಿಪ್ರಾಯಗಳನ್ನು ಎಲ್ಲವನ್ನು ಮಥನ ಮಾಡಿ ಹೇಳ್ತಾರೆ. ವ್ರತಕ್ಕೆ ಎಷ್ಟೆಷ್ಟು ಛಾಯೆ ಬರುತ್ತದೆ ಅಂತ. ಇವನ್ನೆಲ್ಲ ಯಾವ ಇಂಗ್ಲೀಷ್ನಲ್ಲಿ, ಯಾವ ತಮಿಳಿನಲ್ಲಿ, ಯಾವ ಕನ್ನಡದಲ್ಲಿ ಬೇರೆ ಪದವಿಟ್ಟು ಅನುವಾದ ಮಾಡೋಕ್ಕಾಗೋಲ್ಲ. ಇವೆಲ್ಲ ಅನುವಾದಾತೀತವಾದಂಥ ಪದಗಳು. ನಿಯಮ, ಶಪಥ, ದೀಕ್ಷೆ, ಕರ್ತವ್ಯ, ಆರಾಧನೆ, ದೇವಪ್ರೀತಿ, ಉದಾತ್ತ ಧ್ಯೇಯ, ದಿವ್ಯಾದೇಶ, ಉತ್ತಮ ಕರ್ಮ, ಪವಿತ್ರ ಕಾರ್ಯ, ವಾಂಛಿತಾರ್ಥ ಸಾಧನ, ಪ್ರಾಯಶ್ಚಿತ್ತ, ಆತ್ಮಶಿಕ್ಷಣ, ಸ್ವರೋಪಿತ ವಿಧಿ. ಇದು ಒಂದು ಹಂತ. ಆದರೆ ಋತ, ಸತ್ಯ, ಅಹಿಂಸಾ, ಅಸ್ಥೇಯ, ಶೌಚ, ಬ್ರಹ್ಮಚರ್ಯ, ದಾನ, ತಪಸ್ಸು, ಯಜ್ಞ ಇವು ಕೂಡ ವ್ರತ ಲಕ್ಷಣವಾಗಿ ಬರ್ತವೆ ಅಂತ. ಅಂದರೆ ಒಂದು ವ್ರತ ಅನ್ನುವ ಶಬ್ದ ಎಷ್ಟನ್ನೆಲ್ಲ ಒಳಗೊಂಡಿರ್ತಕ್ಕಂಥದ್ದು. ಇದರ ಜೊತೆಗೆ ಮತ್ತೂ ಉಂಟು. ಶಾಂತಿಕ, ಪೌಷ್ಟಿಕ, ಪ್ರಾಯಶ್ಚಿತ್ತಿಕ ಮತ್ತು ಸಾಂತೋಷಿಕ ಅಂತ ಈ 4 ಆಯಾಮಗಳು ವ್ರತಕ್ಕಿರ್ತವೆ ಅಂತ ನಾನು ಯೋಚನೆ ಮಾಡಿಕೊಂಡಿದ್ದೀನಿ. ಅಂದರೆ ಕೆಲವೊಂದು ತೊಂದರೆಗಳು ಬರದೇ ಇರಲಿ ಅಂತ ಮಾಡ್ತಕ್ಕಂಥದ್ದು. ಶಾಂತಿಕ, ಬರ್ಬೋದಾದ ತೊಂದರೆಗಳು ಅಥವಾ ಬಂದ ತೊಂದರೆಗಳು ನಿವಾರಣೆ ಆಗಲಿ ಅಂತ ಉಪಶಾಮಕವಾದದ್ದು ಶಾಂತಿಕ. ತೊಂದರೆ ಏನೂ ಇಲ್ಲ, ಆದರೆ ಅನುಕೂಲ ಇನ್ನೂ ಹೆಚ್ಚಾಗಲಿ ಅನ್ನೋದು ಪೌಷ್ಟಿಕ. ಆ್ಯಂಟಿಬಯೋಟಿಕ್ಸು ಶಾಂತಿಕ ಕರ್ಮದಂತೆ, ಆದರೆ ವಿಟಮಿನ್ ಆ್ಯಂಡ್ ಟಾನಿಕ್ ಇಂಥವು ಪೌಷ್ಟಿಕಕ್ಕೆ ಬರ್ತವೆ. ಹಾಗಲ್ಲದೆ ಪ್ರಾಯಶ್ಚಿತ್ತಿಕ, ಏನೋ ತಪ್ಪು ಮಾಡಿದ್ವಿ ಅದಕ್ಕೊಂದು ಪರಿಹಾರ ಮಾಡಿಕೊಳ್ಳಬೇಕು, ಈ ರೀತಿ ಆದಂಥದ್ದು. ಈಗ ಪಂಚಕರ್ಮ ಮೊದಲಾದಂಥದ್ದು, ಶರೀರದ ಒಳಗೆ ಸೇರಿರತಕ್ಕ ಯಾವುದು ವಿಷ ಇರುತ್ತೆ, ಟಾಕ್ಸಿನ್ಸ್ ಅಂತ ಇರುತ್ತೆ, ಅವುಗಳನ್ನು ನಿವಾರಣೆ ಮಾಡೋದಕ್ಕೆ ಅಂತೆಲ್ಲ ಉಂಟಲ್ಲ, ಆ ರೀತಿ ಆದಂಥದ್ದು. ಆಯುರ್ವೇದದ ಈ ಪಂಚಕರ್ಮಾದಿಗಳಂತೆ ಅಲೋಪತಿಯಲ್ಲಿ ಕೂಡ ಬೇರೆ ಬೇರೆ ಕ್ರಮಗಳು ಕೂಡ ಉಂಟು. ಅದೇ ರೀತಿಯ ಮತ್ತೊಂದು ಸಾಂತೋಷಿಕ ಅಂತ. ಈ ಶಬ್ದವನ್ನು ಹಿಂದಿನವರು ಯಾರೂ ಬಳಸಿಲ್ಲ, ನಾನೇ ನಿರ್ಮಾಣ ಮಾಡಿಕೊಂಡಿದ್ದೀನಿ. ಸುಮ್ಮನೆ ಸಂತೋಷ ಅಂತ ಮಾಡ್ತಕ್ಕಂಥದ್ದು. ಅಂದರೆ ನಾವು ನಾಲಿಗೆ ರುಚಿಗೆ, ಆರೋಗ್ಯಕ್ಕೂ ಇರತಕ್ಕಂಥ ಕೆಲವೊಂದು ಚೆನ್ನಾಗಿರುವಂಥದ್ದನ್ನು ನಾವು ತಿಂದು ತೇಗ್ತೀವಲ್ಲ. ಒಳ್ಳೊಳ್ಳೆ ಹಣ್ಣುಗಳಿರ್ಬೋದು, ರುಚಿ ರುಚಿಯಾದ ಒಳ್ಳೆ ಮೆಂತ್ಯದ ದೋಸೆಯಂತೆ ಆರೋಗ್ಯವಾಗಿರ್ತಕ್ಕಂಥ ಪದಾರ್ಥಗಳು ಇರಬಹುದು. ಅವು ವೈದ್ಯಕ್ಕೆ ವೈದ್ಯವೂ ಹೌದು, ಭೋಗಕ್ಕೆ ಭೋಗವೂ ಹೌದು. ಆ ರೀತಿ ಸಾಂತೋಷಿಕವಾದಂಥವು ಅಂತ. ಆ ಬಗೆಯಲ್ಲಿ ಆ ಥರ ಇವೆಲ್ಲ ಕೂಡ ವ್ರತದ ಆಯಾಮದಲ್ಲಿ ಉಂಟು ಅಂತ. ಹೀಗಲ್ಲದೆ ಪರ್ವ ಅಂತಕ್ಕಂಥ ಮತ್ತೊಂದು ಅಂಶ ಕೂಡ ಉಂಟು. ಇವುಗಳ ವ್ಯತ್ಯಾಸ ಏನು ಅನ್ನೋದು ತುಂಬ ಸ್ಫುಟವಾಗಿ ಹೇಳೋದು ಕಷ್ಟ. ವ್ರತ, ಪರ್ವ, ಉತ್ಸವ, ನಾನು ಇವುಗಳು ಒಂದು ಬೇರೆ ಬೇರೆ ಆಯಾಮದವು ಅಂತ ಆಲೋಚನೆ ಮಾಡಿಕೊಂಡಿದ್ದೀನಿ. ವ್ರತ ಹೆಚ್ಚಾಗಿ ದೀಕ್ಷೆಗೆ ಸಂಬಂಧಪಟ್ಟಿದ್ದು. ವ್ರತದಲ್ಲಿ ಧರ್ಮದ ಬದ್ಧತೆ ತುಂಬ ತೀಕ್ಷ್ಣವಾದದ್ದು, ತೀವ್ರವಾದದ್ದು. ವ್ರತ ಈಸ್ ಮೋರ್ ಎನ್ ಆರ್ಡರ್ ಆ್ಯಂಡ್ ಮೋರ್ ಎ ಕಮಿಟ್ಮೆಂಟ್. ಋತಾಧೀನವಾಗಿ
ಸತ್ಯಾಧೀನವಾಗಿ ಬರ್ತಕ್ಕಂಥದ್ದು ಶಪಥ, ನಿಯಮ, ವ್ರತ, ದೀಕ್ಷೆ ಇತ್ಯಾದಿ ಆರಾಧನೆ. ಅಂದರೆ ಶಿಸ್ತಿಗೆ ಹೆಚ್ಚಿನ ಪ್ರಾಮುಖ್ಯ ಇರತಕ್ಕಂಥದ್ದು ವ್ರತ. ಆದರೆ ಮುಂದೆ ಪರ್ವ ಅನ್ನುವುದು ವಿಶೇಷ ಸಂದರ್ಭ. ಇಲ್ಲಿ ಸ್ವಲ್ಪ ಉಲ್ಲಾಸಕ್ಕೆ ಹೆಚ್ಚಿನ ಅವಕಾಶ ಉಂಟು. ಅದು ಪರ್ವ ಅನ್ನೋದಕ್ಕೆ ಅನೇಕ ಅರ್ಥಗಳಿವೆ. ಆ ಅನೇಕ ಅರ್ಥಗಳಲ್ಲಿ ಮುಖ್ಯವಾದದ್ದು ಏನಂದರೆ ಸಂಧಿಸ್ಥಾನ ಅಂತ ಅರ್ಥ. ಕಬ್ಬಿನ ಜಲ್ಲೆಯ ಗಿಣ್ಣುಗಳಿವೆಯಲ್ಲ, ಬಿದಿರಿನ ಗಿಣ್ಣುಗಳಿವೆಯಲ್ಲ, ಅಂಥದ್ದಕ್ಕೆ ಸಂಧಿಸ್ಥಾನ ಅಂತ. ರಂಗಪ್ರಿಯ ಮಹಾದೇಶಿಕರು ಹೇಳ್ತಾರೆ ಪಿಪರ್ತಿ ಇತಿ ಪರ್ವ ಅಂತ. ಪಿಪರ್ತಿ ಅಂದರೆ ಪಾಲನ ಪೂರ್ಣಯೋಹು ಅಂತ, ತುಂಬಿಕೊಡ್ತಕ್ಕಂಥದ್ದು, ಕಾಪಾಡತಕ್ಕಂಥದ್ದು ಅಂತ. ಹೀಗೆ ಒಂದು ಸೆಲೆಬ್ರೇಷನಿನ ಆಯಾಮ, ಒಂದು ಸಂಭ್ರಮಾಚರಣೆಯ ಆಯಾಮ ವ್ರತಕ್ಕೆ ಬಂದಾಗ ಅದು ಪರ್ವ ಅಂತ ಅನ್ನಿಸಿಕೊಳ್ಳುತ್ತದೆ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು ತಿರುವು ಅಂತಲೂ ಅರ್ಥ ಉಂಟು. ಒಂದು ಸಂಧಿಸ್ಥಾನ ಅಂತ ಅಂದರೆ ಒಂದು ವಿಶೇಷವಾದ ಸಂದರ್ಭ, ಅಲ್ಲಿ ಹಲವು ಒಟ್ಟು ಸೇರುತ್ತವೆ ಅಂತ, ಕಾನ್ಫ್ಲುಯೆನ್ಸ್ ಅಂತ ಹೇಳ್ತೀವಲ್ಲ, ಒಂದು ಸಮನ್ವಯದ ಸಂಧಿಕಾಲದ ಎಡೆ ಅಂತ ಕೂಡ ಗೊತ್ತಾಗುತ್ತದೆ. ಒಂದು ಹಂತ ಅಂತ ಕೂಡ ಹೇಳ್ಬೋದು. ಈ ಪರ್ವ ಅಂತಕ್ಕಂಥದ್ದೇ ಪರ್ಬ ಅಂತ, ಪಬ್ಬ ಅಂತ ಪ್ರಾಕೃತಾದಿಗಳಲ್ಲಿ ಆಗಿ ಅದು ಹಬ್ಬ ಅಂತ ಆದದ್ದು. ಪರ್ವ ಬಂದು ಪರ್ವ, ಪಬ್ಬ, ಹಬ್ಬ ಅಂತ ಆಗಿರತಕ್ಕಂಥದ್ದು. ಹೀಗಾಗಿ ಹಬ್ಬ ಅನ್ನೋದರ ಮೂಲ ಪರ್ವ ಅಂತ ನಮಗೆ ಗೊತ್ತಾಗುತ್ತದೆ. ವ್ರತ ಹೆಚ್ಚಾಗಿ ವ್ಯಕ್ತಿಗತವಾದದ್ದಾದರೆ ಪರ್ವ ಕುಟುಂಬಗತವಾದದ್ದು. ಮುಂದೆ ಬರತಕ್ಕಂಥ ಉತ್ಸವ ಸಮಾಜಗತವಾದದ್ದು. ಒಂದು ವ್ರತ ಪರ್ವವೂ ಆಗಿ ಉತ್ಸವವೂ ಆಗಿರಬಹುದು. ಒಂದು ಉತ್ಸವದಲ್ಲಿ ಪರ್ವಾಂಶವೂ ಇರಬಹುದು, ವ್ರತಾಂಶವೂ ಇರಬಹುದು. ಹೀಗಾಗಿ ವ್ಯಾಮಿಶ್ರ ಇಲ್ಲಿ ಇದೆ. ಆದರೂ ಸ್ಥೂಲವಾಗಿ ಒಂದು ವಿಭಾಗ. ಅಭಿನವ ಗುಪ್ತರು ಹೇಳ್ತಾರಲ್ಲ, ವ್ಯವಹಾರಾರ್ಥಂ ಕಶ್ಚನ ಕಾಲ್ಪನಿಕ ಭೇದ ತಥಾಪಿ ಆಶ್ರಯಣೀಯೇ ಏವ ಅಂತ. ಹಾಗೆ ಕೈ ತೂಕ ಬಾಯಿ ಬಣ್ಣದಂತೆ ಒಂದು ವಿಭಾಗ ಕ್ರಮ ಮಾಡಿಕೊಂಡಾಗ ಇವು ನಮಗೆ ಗೊತ್ತಾಗುತ್ತದೆ. ಮತ್ತು ಈ ಪ್ರತಿ ಶಬ್ದದ ಹಿಂದೆ ಇರುವ ಸ್ವಾರಸ್ಯ ನೋಡಿ. ತೆಲುಗಿನಲ್ಲಿ ಪಂಡುಗ ಅಂತ ಹೇಳ್ತೀವಿ, ತಮಿಳಿನಲ್ಲಿ ಪಂಡಿಗೈ ಅಂತೀವಿ. ಅವೆಲ್ಲ ಬಂದಿರತಕ್ಕಂಥದ್ದು ಸಂಸ್ಕೃತದ ಪಂಡ ಅನ್ನುವ ಶಬ್ದದಿಂದ. ಪಂಡ ಅನ್ನೋದು ಜ್ಞಾನ ಅನ್ನುವ ಅರ್ಥದಲ್ಲಿ ಬಂದಿರತಕ್ಕಂಥದ್ದು. ಪಂಡಿತ ಅನ್ನೋದು ಅದೇ ಕಾರಣದಿಂದ ಬಂದಿರತಕ್ಕಂಥದ್ದು. ದ್ರಾವಿಡವಾದಿಗಳು ಹೇಳ್ತಾರೆ ಪಂಡು ಹಣ್ಣು ಇತ್ಯಾದಿಯಿಂದ ಸಂಬಂಧಪಟ್ಟಂಥದ್ದು ಅಂತ. ಆ ರೀತಿಯಾದ ಒಂದು ಅರ್ಥ ಕೂಡ ಉಂಟು ಅಂತ ಹೇಳ್ತಾರೆ. ಪಣ್ಣಿಕ ಅಂದರೆ ಮಾಡು ಅನ್ನೋದಕ್ಕೆ ಸಂಬಂಧಪಟ್ಟದ್ದು, ವ್ಯವಸ್ಥೆ ಅನ್ನೋದಕ್ಕೆ ಸಂಬಂಧಪಟ್ಟದ್ದು ಅಲ್ಲಿಂದ ಬಂದಿದೆ. ಪಂಕ್ತಿ, ಪಂಕ್ತಿ, ಹಂತಿ ಇಲ್ಲಿಂದ ಬಂದಿದೆ ಅಂತೆಲ್ಲ ಹೇಳ್ತಾರೆ. ಆದರೆ ರಾಮಾನುಜ ಭಾಷ್ಯಾದಿಗಳಲ್ಲಿ ನಮಗೆ ಗೊತ್ತಾಗುತ್ತದೆ ಆತ್ಮವಿಷಯ ಬುದ್ಧಿ ಪಂಡ ಅಂತ. ಅಂದರೆ ಆಂತರಿಕವಾದದ್ದು, ಅಂತಃಪ್ರವಣವಾದದ್ದು, ಅಂತಃಪ್ರವಣವಾದ ಅಂತರಂಗದ ಅಭಿಮುಖವಾದಂಥ ಜ್ಞಾನ ಯಾವುದಿದೆ ಅದನ್ನು ಯಾವ ವಿದ್ಯಾಸಾ ವಿಮುಕ್ತಯೇ ಅಂತ ನಾವು ಹೇಳ್ತೀವಲ್ಲ, ಯಾವ ಜ್ಞಾನ ನಮ್ಮನ್ನು ಬಿಡುಗಡೆಗೆ ತುತ್ತು ಮಾಡುತ್ತದೆಯೋ, ಭವಬಂಧಗಳನ್ನು ದೂರ ಮಾಡುತ್ತೋ ಅಂಥದ್ದೇ ನಿಜವಾದ ಜ್ಞಾನ, ಮಿಕ್ಕದ್ದು ಜ್ಞಾನವಲ್ಲ ಅಂತ. ಆ ರೀತಿಯಾದ ಜ್ಞಾನ ಅನ್ನುವ ಮಾತು ಬರ್ತದೆ. ಪಂಡಿತ ಆತ್ಮಯಾಥಾರ್ಥ್ಯ ವಿಧ ಅನ್ನುವಂಥ ಮಾತು. ಶಂಕರರು ಆತ್ಮ ವಿಷಯ ಬುದ್ಧಿ ಅಂತ ಹೇಳುವುದಾಗಲಿ, ಇನ್ನು ಪಾಂಡಿತ್ಯಂ ಆಗಮಜ್ಞಾನಂ ಅನ್ನುವ ಮಧ್ವರ ಭಾಷ್ಯದ ವಾಕ್ಯವನ್ನಾಗಲಿ ನೋಡಿದಾಗ ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಆತ್ಮಜ್ಞಾನ ಸಂಬಂಧಪಟ್ಟಂಥ ವಿಷಯ ಯಾವುದಿದೆ ಅದು. ಅಂದರೆ ಆತ್ಮಪ್ರವಣತೆಯೇ ಪಂಡ ಅಂತ ಹೇಳ್ತಾರೆ. ಹಾಗೆ ಅದನ್ನು ಬಲ್ಲವನು ಪಂಡಿತ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತದೆ. ಅದಕ್ಕೆ ಸಂಬಂಧಪಟ್ಟದ್ದು ಪಂಡುಗ, ಪಂಡಿಗೈ ಅಂತ ಕೂಡ. ಕನ್ನಡದಲ್ಲಿ ನೇರ ಪರ್ವದಿಂದ ಬಂದಿದೆ, ತಮಿಳ್, ತೆಲುಗು ಇತ್ಯಾದಿಗಳಲ್ಲಿ ಹೀಗೆ ಬಂದಿದೆ ಅಂತ ಹೇಳ್ತಾರೆ. ಇನ್ನು ನಾವು ಉತ್ಸವ ಅನ್ನುವಂಥ ಶಬ್ದದ ಅರ್ಥವನ್ನು ನೋಡಿದ್ರೆ, ಉತ್ಸವ ಶಬ್ದಕ್ಕೆ ಉತ್ಸೂತೆ ಹರ್ಷಂ ಅಂತ ನಿರುಕ್ತಿಯನ್ನು ಸ್ವಾಮಿಗಳು ಮಾಡ್ತಾರೆ. ಉತ್ಸವತಿ ಪ್ರೇರಯತಿ ಶ್ರೇಯಸೇ ಪ್ರೇಯಸೇವ ಉನ್ನಾಯಕ ಯಜ್ಞ ಅಂತ ಇವು ನಿಜವೇ. ಆ ಶಬ್ದದಲ್ಲಿಯೇ ಇದೆ, ಉತ್ಸವ ಅನ್ನೋದ್ರೊಳಗೆ ಇದೆ ಅಂತ ನನಗನ್ನಿಸುತ್ತದೆ. ಶೂ ಧಾತುವಿನಿಂದ ಬಂದ ಶಬ್ದ ಸವ ಅಂತ. ಹಿಂಡುವುದು ಅಂತ. ಏನನ್ನು ಹಿಂಡುವುದು? ಸೋಮವನ್ನು ಹಿಂಡುವುದು ಅಂತ. ಸೋಮವನ್ನು ಹಿಂಡಿ ಮಾಡುವ ಯಜ್ಞಕ್ಕೆ ಸವನ ಅಂತೆಲ್ಲ ಕರೀತಾರೆ. ಮತ್ತು ಉತ್ಸವ ನಮ್ಮನ್ನು ಮೇಲಕ್ಕೆ ಎತ್ತತಕ್ಕಂಥ ಒಂದು ಯಜ್ಞ ಅಂತ. ಅಂದರೆ ಯಾವ ಒಂದು ಆರಾಧನೆ ನಮ್ಮನ್ನು ಉನ್ನತೀಕರಿಸುತ್ತದೆಯೋ, ದಟ್ ಸೆಲೆಬ್ರೇಷನ್ ವಿಚ್ ಎಲಿವೇಟ್ಸ್ ಅಸ್, ಅದು ಉತ್ಸವ ಅಂತ. ಮತ್ತು ಇನ್ನೊಂದು ಶಬ್ದವನ್ನು ಪ್ರಾಚೀನ ಗ್ರಂಥಗಳಲ್ಲಿ ನಾವು ನೋಡ್ತೀವಿ, ಮಹಾ ಅಂತಕ್ಕಂಥದ್ದು. ಮಹಾ ಅಂತ ಹೇಳ್ಬಿಟ್ಟು, ಆ ಮಹಾ ಅಂತಕ್ಕಂಥದ್ದು ಮಹ್ಯಂತೆ ದೇವಾಹ ಹತ್ರ ಅಂತ ಉಪಾಸನೆ ಮಾಡಲ್ಪಡ್ತಾರೆ ದೇವತೆಗಳು ಅಂತ. ಇಂದ್ರ ಮಹಾ, ಇಂದ್ರಧ್ವಜೋತ್ಸವ ಇತ್ಯಾದಿ ಶಬ್ದಗಳು ಬರ್ತಾಯಿತ್ತು. ಮತ್ತು ಉದ್ಧವ ಅನ್ನುವ
ಹವ. ಅದು ಹವ ಹೂ ಕರೆಯುವಿಕೆ, ಇನ್ವೈಟ್ ಮಾಡ್ತಕ್ಕಂಥದ್ದು. ಅಂದರೆ ಪರಮಾತ್ಮನ ದೇವತೆಗಳನ್ನೆಲ್ಲ ಕರಿತೀವಿ. ಉದ್ಧುನೋತಿ ದುಃಖಂ ಮೋಹಂ, ಎಲ್ಲ ದುಃಖವನ್ನು ನಿವಾರಿಸುತ್ತದೆ ಅಂತ ಒಂದು ತಾತ್ಪರ್ಯ ನಿರುಕ್ತ. ಆದರೆ ಅಲ್ಲಿ ಹವ ಮೇಲಕ್ಕೇರಿಸ್ತಕ್ಕಂಥ ಒಂದು ಯಜ್ಞ ಅನ್ನುವ ಅರ್ಥ. ಹಾಗೆ ಕ್ಷಣ ಅಂತ ಕೂಡ ಒಂದು ಹೆಸರುಂಟು ಹಬ್ಬಗಳಿಗೆ. ಕ್ಷಣಂ ಕಾಲವಿಶೇಷ ಸ್ಯಾತ್ ಪರ್ವಣಸ್ಯ ಅವಸರೇ ಮಹೇ ಅಂತ ಹೈಮಕೋಶ ಹೇಳುತ್ತದೆ. ಕ್ಷಣೋತಿ ಶೋಕಂ ಮೋಹಂಚ ಅಂತ ನಿರುಕ್ತವನ್ನು ಹೇಳ್ತಾರೆ. ಕ್ಷಣ ಅಂತಂದರೆ ಇಟ್ಸ್ ಎನ್ ಎಕ್ಸ್ಟ್ರಾರ್ಡಿನರಿ ಮೂಮೆಂಟ್ ಅಂತ, ಒಂದು ಅತಿಶಯವಾದ ಕಾಲಾವಧಿ ಅನ್ನುವ ಅರ್ಥ ಅದಕ್ಕೆ ಉಂಟು. ಹೀಗಾಗಿ ನಮಗೆ ಅದು ಗೊತ್ತಾಗುತ್ತದೆ ವಿಶಿಷ್ಟವಾದದ್ದು ಅಂತ. ಈ ಉತ್ಸವಗಳು, ಪರ್ವಗಳು, ಮಹಗಳು, ವ್ರತಗಳು ಇವೆಲ್ಲದರ ಜೊತೆಗೆ ನಮ್ಮಲ್ಲಿ ಎಷ್ಟೋ ದೊಡ್ಡ ದೊಡ್ಡವರ ಹುಟ್ಟಿದ ಹಬ್ಬಗಳು ಮತ್ತು ಅವರ ಅವಸಾನದ ಆರಾಧನೆಗಳು ಎಲ್ಲ ಸೇರಿಕೊಂಡಿವೆ. ಹುಟ್ಟಿದ ಹಬ್ಬವನ್ನು ಜಯಂತಿ ಅಂತ ನಾವು ಹೇಳ್ತೀವಿ. ಅದಕ್ಕೆ ರಂಗಪ್ರಿಯರು ಹೇಳ್ತಾರೆ, ಜಯಂ ಪುಣ್ಯಂಚ ತನುತೆ ಜಯಂತೀಂ ತೇನ ತಾಂ ವಿದುಹು ಅಂತ. ಸಂತೋಷವನ್ನು, ಪುಣ್ಯವನ್ನು ಮತ್ತು ವೈಭವವನ್ನು, ಗೆಲುವನ್ನು ತಂದುಕೊಡೋದು ಅಂತ. ಇದು ಜಯ ಶಬ್ದ ಯಾವುದುಂಟು ಅದಕ್ಕೆ ಸ್ತ್ರೀಲಿಂಗದ ಶತೃಪ್ರತ್ಯಯವನ್ನು ಸೇರಿಸಿ ಜಯಂತಿ ಯಶಾಂ ಸ್ಮೃತಿ ಅಸ್ಮಿನ್ ಸಂದರ್ಭೆ ಜಯಂತಿ ವರ್ತತೆ, ಜಯಿಸ್ತಾ ಇರ್ತದೆ, ನಿರಂತರವಾಗಿ ನಮ್ಮನ್ನು ಆಳುತ್ತದೆ ಅನ್ನುವ ಅರ್ಥ ತಗೋಬಹುದು. ಆರಾಧನಾ ರಾಧೃ ಶ್ರೇಷ್ಠತೆಗೆ ಸಂಬಂಧಪಟ್ಟಿದ್ದು ಆ ಅನ್ನುವ ಉಪಸರ್ಗ ಬಂದು ಆರಾಧನೆ ತುಂಬ ಘನವಾದ ರೀತಿಯಲ್ಲಿ ಒಬ್ಬರನ್ನ ಪೂಜಿಸ್ತಕ್ಕಂಥದ್ದು ಆರಾಧನೆ ಅಂತ ಈ ಥರ ಹೆಸರುಗಳೆಲ್ಲ ಬಂದಿವೆ ಅಂತ ನಮಗೆ ಗೊತ್ತಾಗುತ್ತದೆ. ಸ್ವಾಮಿಗಳು ಬಹಳ ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಫೆಸ್ಟಿವಲ್, ಫೆಸ್ಟಿವಿಟಿ, ಫೀಸ್ಟ್ ಅಂತ ಬಂದದ್ದು, ಮತ್ತು ಸ್ಪ್ಯಾನಿಷ್ ಭಾಷೆಯಲ್ಲಿ ಫಿಯೆಸ್ಟಾ, ಜರ್ಮನ್ ಭಾಷೆಯಲ್ಲಿ ಫೆಸ್ಟ್ ಅಂತ, ರಷ್ಯನ್ ಭಾಷೆಯಲ್ಲಿ ಫೆಸ್ಟಿವಲ್ ಅಂತ ಬಂದದ್ದು, ಇವೆಲ್ಲ ಕೂಡ ಲ್ಯಾಟಿನ್ನ ಫೆಸ್ಟಿವೋಸ್ ಅಂತಕ್ಕಂಥ ಶಬ್ದಕ್ಕೆ ಸಂಬಂಧಪಟ್ಟಿದ್ದು. ಫೆಸ್ಟಿವೋಸ್ ಅಂತನ್ನುವುದು ಒಂದು ವಿಶಿಷ್ಟವಾದ ಉಲ್ಲಾಸದ ಸಂದರ್ಭ, ದೊಡ್ಡ ಅತಿಶಯವಾದ ಆನಂದದ ಸಂದರ್ಭ ಅಂತನ್ನುವುದನ್ನು ಹೇಳ್ತಾರೆ. ಮತ್ತು ಅವರು ಎಷ್ಟು ದೊಡ್ಡವರು ನಮ್ಮ ಸ್ವಾಮಿಗಳಂದರೆ ಪರ್ಷಿಯನ್ ಅರೇಬಿಕ್ಕಿಂದ ಎಲ್ಲ ತೆಗೆದುಕೋತಾರೆ. ಈದ್ ಅಂತಕ್ಕಂಥದ್ದು, ರೋಜಾ ಅಂತಕ್ಕಂಥದ್ದು, ಇಲ್ಲಿ ಕೂಡ ಫಾಸ್ಟ್ ಮತ್ತು ಫೀಸ್ಟ್, ಫಾಜನ್, ಫೋರ್ಸೀನ್ ಈ ರೀತಿಯಾಗೆಲ್ಲ ಹೇಳ್ತಾರೆ. ನಮ್ಮನ್ನು ಬಂಧಿಸ್ತಕ್ಕಂಥದ್ದು ಅನ್ಯೋನ್ಯವಾಗಿ ಉಪವಾಸವನ್ನೂ ಮಾಡ್ತೀವಿ ಮತ್ತು ಹಬ್ಬದ ಊಟವನ್ನು ಮಾಡ್ತೀವಿ ಈ ರೀತಿಯಾಗಿ ಅಂತ. ಚೈನೀ ಭಾಷೆಯಲ್ಲಿ ಕೂಡ ಅವರು ಏನೇನು ಶಬ್ದಗಳು ಬರುತ್ತವೆ ಅನ್ನೋದನ್ನು ಬಿಡದೆ ಹೇಳ್ತಾರೆ. ಚಿಯೆಹ್ ಮತ್ತು ಎನ್ಹುಯ್ ಅಂತಕ್ಕಂಥ ಶಬ್ದಗಳು ಉಂಟು. ವಿಶ್ರಾಂತಿ, ಆರಾಧನೆ ಅಂತ. ಸಂತೋಷ ಪಡಬೇಕು ಅಂದರೆ ಒಂದು ವಿಶ್ರಾಂತಿ ಬೇಕು, ಮತ್ತು ಅದಕ್ಕೊಂದು ಉನ್ನತಿ ಬೇಕು ಅಂದರೆ ಆರಾಧನೆ ಬೇಕು ಅಂತಕ್ಕಂಥ ಶಬ್ದಗಳನ್ನೆಲ್ಲವನ್ನು ತಂದುಕೊಟ್ಟು ಈ ಪರ್ವ ಎಲ್ಲ ಕಡೆಯಲ್ಲಿಯೂ ಎಲ್ಲ ರೀತಿಯಲ್ಲಿಯೂ ಇದೆ ಅನ್ನುವ ಮಾತನ್ನು ಅವ್ರು ಹೇಳ್ತಾರೆ. ಅವರು ಮಲಯಾಳಂ ಭಾಷೆ ತಗೊಂಡು ಉತ್ಸವ, ಉತ್ಸವ ಅಂತಲ್ಲಿದೆ ಅಂತಾರೆ. ಮಲಯಾಳಂನಲ್ಲಿ ತಕಾರವೆಲ್ಲ ಲಕಾರವಾಗಿ ಉಚ್ಚಾರಣೆಗೊಳ್ಳುತ್ತದೆ. ವಿಶೇಷವಾಗಿ ಧಿಯೋ ಯೋನ ಪ್ರಚೋದಯಾತ್ ಅನ್ನುವುದನ್ನು ಧಿಯೋ ಯೋನ ಪ್ರಚೋದಯಾಲ್ ಅಂತೆಲ್ಲ ಹೇಳ್ತಾರೆ. ವತ್ಸಕುಮಾರ ಅನ್ನೋದು ವಲ್ಸಕುಮಾರ ಅಂತಲ್ಲಿ ಹೇಳ್ತಾರೆ. ಆ ರೀತಿಯಾಗಿ ಶಬ್ದಗಳು ನಮ್ಮಲ್ಲಿ ಉಂಟು. ತಮಿಳಿನಲ್ಲಿ ತಮಿಳಿನ ಶಬ್ದ ವಿಳಾ ಅಂತ ಹೇಳ್ತಾರೆ. ವಿಳಾ, ವಿಳಾವು ಅಂತಂದರೆ ಬೆಳೆಯುವಿಕೆ, ವೃದ್ಧಿ ಅನ್ನೋದಕ್ಕೆ ಸಂಬಂಧಪಟ್ಟಂಥದ್ದು. ತಿರುನಾಳ್ ಅಂತ ಕೂಡ ಹೇಳ್ತಾರೆ. ನಾಳ್ ದಿವಸ, ತಿಥಿ. ತಿರು ಅಂದರೆ ಶ್ರೀ ತಿಥಿ, ಮಾಂಗಲಿಕಿ ಕಾಚಿತ್ ತಿಥಿ ಅನ್ನುವ ಅರ್ಥದಲ್ಲಿ ಅದು ಬಳಕೆಗೆ ಬಂದಿರುವುದು ಅಂತ. ವರ್ಧನ, ವೃದ್ಧಿ ಬಹಳ ಮುಖ್ಯ, ಅತಿಶಯತೆ ತುಂಬ ದೊಡ್ಡದು ಅಂತ. ನಮ್ಮಲ್ಲಿ ಹಾಗಾಗಿಯೇ ವರ್ಧಂತಿ ಇತ್ಯಾದಿಗಳನ್ನು ಗುರುಗಳ, ದೊಡ್ಡವರ, ಮಹಾರಾಜರ ಜನ್ಮ ದಿವಸವನ್ನು ವರ್ಧಂತಿ ಏತೆ ಇತಿ ವೃದ್ಧಿಂ ಆಯಾಂತಿ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ. ಮತ್ತು ವರ್ಷಗಾಂಠ್ ಅಂತೆಲ್ಲ ಹೇಳ್ತಾರೆ. ವರ್ಷಗ್ರಂಥಿ, ಪ್ರತಿ ವರ್ಷ ಬರ್ತಕ್ಕಂಥ ವಿಶಿಷ್ಟವಾದ ಸಂದರ್ಭ ಅಂತೆಲ್ಲ. ಜೊತೆಗೆ ಇದಕ್ಕೆ ಹಬ್ಬ, ಹರಿದಿನ ಅಂತ ಪ್ರಾಸಬದ್ಧವಾಗಿ ಹೇಳ್ತಾರೆ. ಹರಿದಿನ ಅನ್ನೋದು ಹರಿಭಕ್ತರು ಹೇಳ್ತಾರೆ, ಹರದಿನ ಅಂತ ಹರಭಕ್ತರು ಹೇಳಿಯಾರೋ. ಹರಿದಿನ ಅನ್ನೋದು ಪ್ರಾಯಿಕವಾಗಿ ಏಕಾದಶಿಗೆ ವಿಶೇಷವಾದ ದಿವಸ, ಹರಿವಾಸರ ಅಂತಲೇ ಅದಕ್ಕಂತಾರೆ. ನಮ್ಮ ಲಕ್ಷಣ ಗ್ರಂಥಗಳಲ್ಲಿ, ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ವಿಶೇಷವಾಗಿ ಚರ್ಚೆಗೆ ಒಳಗಾಗಿರ್ತಕ್ಕಂಥ ಒಂದು ಪರ್ವ ಅಂದರೆ ಏಕಾದಶಿ ಪರ್ವ. ವೇದಗಳಲ್ಲಿ, ರಾಮಾಯಣ ಮಹಾಭಾರತಗಳಲ್ಲಿ ಕಂಡುಬರುತ್ತೇ ಇರತಕ್ಕಂಥ ಏಕಾದಶಿ ಪುರಾಣಗಳಲ್ಲಿ ಅತಿಶಯವಾದ ಬೆಳವಣಿಗೆ ಹೊಂದಿತು. ಭಾಗವತದಲ್ಲಿ ಬರ್ತಕ್ಕಂಥ ವಿಶೇಷವಾದ ಯಾವ ಒಂದು ಅಂಬರೀಷನ ಕಥೆ ಉಂಟು, ದುರ್ವಾಸ ಅಂಬರೀಷರ ಕಥೆ, ಅಲ್ಲಿಂದ ನಮಗೆ ಏಕಾದಶಿ ಮಹಾತ್ಮ್ಯ ಗೊತ್ತಾಗುತ್ತದೆ. ಅದು ಬಹಳ ಪ್ರಸಿದ್ಧವಾದದ್ದು ರುಕ್ಮಾಂಗದ ಕಥೆಯಲ್ಲಿ ಬರ್ತಕ್ಕಂಥ ಮಾತಾಗಿ ಪದ್ಮಪುರಾಣದಲ್ಲಿ, ಬ್ರಹ್ಮಪುರಾಣದಲ್ಲಿ, ಬ್ರಹ್ಮವಿವರ್ತ ಪುರಾಣದಲ್ಲಿ, ವರಾಹ ಪುರಾಣದಲ್ಲಿ, ನಾರದ ಪುರಾಣದಲ್ಲಿ,
ಮಾರ್ಕಂಡೇಯ ಪುರಾಣದಲ್ಲಿ, ಸ್ಕಾಂದ ಪುರಾಣದಲ್ಲಿ, ಹೀಗೆ ಕಡಿಮೆ ಕಡಿಮೆ ಅಂದರೆ ಒಂದು 12 ಪುರಾಣಗಳಲ್ಲಿ ಬೇಕಾದಷ್ಟು ಏಕಾದಶಿಯ ವಿಷಯ ಬರುತ್ತದೆ. ಏಕಾದಶಿ ವ್ರತ ಮಹಾತ್ಮ್ಯದ ಬಗ್ಗೆ ಬೇಕಾದಷ್ಟು ಗ್ರಂಥಗಳಿವೆ. ಏಕಾದಶಿ ತಿಥಿ ನಿರ್ಣಯದ ಬಗೆಗೆ ತುಂಬ ದೊಡ್ಡ ಹೋರಾಹೋರಿ ಚರ್ಚೆಗಳಿದೆ. ಗಡ್ಡ ಹಿಡ್ಕೊಂಡು ಜನಿವಾರ ಹಿಡ್ಕೊಂಡು ಯುದ್ಧ ಮಾಡೋದೊಂದು ಬಾಕಿ, ಅಷ್ಟರ ಮಟ್ಟಿಗೆ ಮಾಡಿದ್ದಾರೆ. ತಿಥಿ ನಿರ್ಣಯ ಯಾವ ರೀತಿ ಮಾಡಬೇಕು, ಜಯಂತಿ ನಿರ್ಣಯ ಹೇಗೆ ಮಾಡಬೇಕು, ಈ ಥರದ್ದೆಲ್ಲ. ಹೀಗಾಗಿ ಬಹಳ ವಿಶೇಷವಾದದ್ದು. ಮತ್ತು ಮಿಕ್ಕ ಪರ್ವಗಳಂತಲ್ಲದೆ ಏಕಾದಶಿ ತಿಂಗಳಿಗೆ 2 ಬಾರಿ ಬರತಕ್ಕಂಥದ್ದು. ಏಕಾದಶಿ ತಾನು ಒಂಟಿಯಾಗಿ ಬರುವುದಲ್ಲ, ಅದು ದಶಮಿಯಂದೇ ಆರಂಭ, ದ್ವಾದಶಿಯಂದು ಮುಗಿತಾಯ. ದಶಮಿಯಂದು ಮಧ್ಯಾಹ್ನ ಊಟ ಮಾಡಿ ರಾತ್ರಿ ಉಪವಾಸ ಮಾಡಿ ಇಡೀ ಏಕಾದಶಿಯನ್ನು ಉಪವಾಸ ಮಾಡಿ ದ್ವಾದಶಿಯ ಗಳಿಗೆಯನ್ನು ಸಾಧಿಸಿ ಪಾರಣೆ ಮಾಡಿ ದ್ವಾದಶಿಯ ರಾತ್ರಿ ಉಪವಾಸ ಮಾಡಬೇಕು, ಏಕಾದಶಿಯ ರಾತ್ರಿ ಜಾಗರಣೆ ಮಾಡಬೇಕು. ಅಂದರೆ ಅಲ್ಲಿ ಅದೇ ಉಂಟು, 4 ಊಟ 3 ದಿವಸಕ್ಕೆ ಅಂತಲೇ ಲೆಕ್ಕ. ತ್ರಿರಾತ್ರೇ ಭೋಜನ ಚತುಷ್ಟಯಂ ಅಂತ ಒಂದು ನಿಯಮ ಅಂತ. 3 ರಾತ್ರಿಗೆ 4 ಊಟ ಮತ್ತು 2 ನಿದ್ದೆ. ದಶಮಿ ದಿವಸ ನಿದ್ದೆ, ದ್ವಾದಶಿ ದಿವಸ ನಿದ್ದೆ, ಏಕಾದಶಿ ದಿವಸ ನಿದ್ರೆ ಇಲ್ಲ ಅಂತ. ಅದಕ್ಕೆ ನಿರ್ಜಲ ಏಕಾದಶಿ ಅಂತ ಬೇರೆ ಉಂಟು. ಕೆಲವರು ಎಲ್ಲ ಏಕಾದಶಿಯನ್ನು ನಿರ್ಜಲ ಏಕಾದಶಿಯಾಗಿ ಮಾಡುವಂಥದ್ದುಂಟು. ಬೇರೆ 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 ವ್ಯತ್ಯಾಸಗಳು ಉಂಟು. ಭಗವಂತ ಮಲಗಿದ್ದು ಆ ಒಂದು ಪ್ರಥಮ ಏಕಾದಶಿ ಅಂತೀವಲ್ಲ ಅಲ್ಲಿ. ಹಾಗಾಗಿ ಅದನ್ನು ಶಯನೇಕಾದಶಿ ಅಂತ ಅಲ್ಲಿಂದ ಆರಂಭ ಮಾಡಿ ಪ್ರಬೋಧಿನಿ ಏಕಾದಶಿ ಅಂತ ಉತ್ಥಾನ ದ್ವಾದಶಿಗೆ ಮುನ್ನ ಅಂತ. ಅದಲ್ಲದೆ ಪ್ರತಿ ದೇವತೆಗಳಿಗೂ ಮಲಗೋದಿಕ್ಕೆ ಒಂದೊಂದು ದಿವಸ ಇದೆ ಅಂತ. ಈ ಚಾತುರ್ಮಾಸ್ಯಾವಧಿಯಲ್ಲಿ ನಾರಾಯಣ ಮಲಗದ ಮೇಲೆ ಮಿಕ್ಕ ದೇವತೆಗಳು ಕೂಡ ತಮ್ಮ ತಮ್ಮ ಗ್ರೇಡ್ ವಾರಿಯಾಗಿ ಬೇರೆ ಬೇರೆ ಹೊತ್ತಲ್ಲಿ ಮಲ್ಕೊಳ್ತಾರೆ. ಮತ್ತು ಅವನು ಎದ್ದ ಮೇಲೆ ಕೆಲವರು, ಏಳಕ್ಕೆ ಮುಂಚೆ ಕೆಲವರು ತಮ್ಮ ತಮ್ಮ ಅನುಕೂಲಗಳ ತಕ್ಕಂತೆ ಹೇಳ್ತಾರೆ ಅಂತ ಆ ತಿಥಿಗಳನ್ನು ನಿಶ್ಚಯ ಮಾಡಿದ್ದಾರೆ. ಯಾವುದೇ ದೇವತೆಗಳು ನಮ್ಮ ಪಂಚಾಂಗ ನೋಡಿ ಏಳಬೇಕು, ಮಲಗಬೇಕು, ಆ ಥರದ ವ್ಯವಸ್ಥೆಗಳು ನಮ್ಮಲ್ಲಿ ಇವೆ. ತುಂಬ ಸೊಗಸಾಗಿರ್ತಕ್ಕಂಥದ್ದು. ಈ 4 ತಿಂಗಳ ವರ್ಷವಾಸ ಯಾವುದುಂಟು, ಆಗ ಹೆಚ್ಚು ಕಡಿಮೆ ಕೃಷಿಪಾರಮ್ಯ ಇರತಕ್ಕಂಥ ಪ್ರಾಚೀನ ಭಾರತದ ಜನಜೀವನ ಒಂದು ರೀತಿ ಸ್ಥಗಿತಪ್ರಾಯವಾಗಿರ್ತಾ ಇತ್ತು. ಆಗ ಭಗವಂತನು ಸುಮ್ಮನೆ ಇರಬೇಕಲ್ಲ, ನಾವು ಸುಮ್ಮನೆ ಇದ್ದರೆ ಭಗವಂತ ತಾನೇ ಚಟುಲನಾಗಿ ಚಲನವಲನ ಇಟ್ಕೊಂಡಿರೋಕ್ಕೆ ಸಾಧ್ಯವ? ಹಾಗೆ ಬಂದಂಥದ್ದು ಇದನ್ನು ನಾವು ಕಾಣ್ತೀವಿ. ಹಾಗಾಗಿ ಹರಿದಿನ ಅಂತ. ಹರಿ ಎನ್ನುವುದರಿಂದ ನಮಗೆ ಅಲ್ಲಿ ಒಂದು ವಿಶೇಷವಾದ ಶಬ್ದವಾಗಿ ಎಲ್ಲ ದೇವತೆಗಳಿಗೂ ತತ್ತತ್ ಸ್ಥಾನ, ತತ್ತದ್ ಮಾನ ಅಂತ ತೆಗೆದುಕೊಳ್ಬೇಕು. ದೈವಾರಾಧನೆ ಅಂತ ಅದಕ್ಕಾಗಿ ಬಂದಿದೆ. ಪ್ರಾಸಬದ್ಧವಾಗಿ ಹಬ್ಬ ಹರಿದಿನ ಅಂತ ಬಂದಿದೆ. ನಮ್ಮ ರಂಗಪ್ರಿಯ ಮಹಾದೇಶಿಗರು ಎಂಥ ದೊಡ್ಡವರು ಅಂತಂದರೆ ನೋಡಿ, ಅವರಲ್ಲಿ ಯಾವುದೇ ಮತೀಯ ಸಂಕುಚಿತತೆ ಸುಳಿತಾ ಇದ್ದದ್ದಲ್ಲ. ಅವರು ಪುಸ್ತಕದ ಮುಖ ಪುಟದಲ್ಲಿ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿಯೇ ನಮ್ಮ ಜನರ ವ್ಯಧಿಕರಣ ಬುದ್ಧಿ ಹೇಗಿರುತ್ತೆ ಅಂತ ನೋಡಿ ಹಾಕಿದ್ದಾರೆ. ಗಂಡ ಹೆಂಡಿರು ಇಬ್ಬರೂ ಸೇರಿ ದತ್ತಾತ್ರೇಯನ ಆರಾಧನೆ ಮಾಡುವಂತೆ. ಆ ಗಂಡಿನ ಹಣೆಯಲ್ಲಿ ಕುಂಕುಮದ ಬೊಟ್ಟು ಇದೆ. ವಿಭೂತಿ ಇಲ್ಲ, ಮುದ್ರೆ ಇಲ್ಲ, ನಾಮ ಇಲ್ಲ, ಒಂದು ಕುಂಕುಮದ ಬೊಟ್ಟಿದೆ. ಅದು ಎಲ್ಲ ಸನಾತನ ಭಾರತೀಯರ ಮತಲಾಂಛನವಾಗಿ ನಿಲ್ಲುವಂಥದ್ದು, ಮಾಂಗಲಿಕವಾದದ್ದು, ಲಕ್ಷ್ಮೀ ಸೂಚಕವಾದದ್ದು ಅಂತ. ಮತ್ತು ದತ್ತಾತ್ರೇಯ ತ್ರಿಮೂರ್ತಿ ಸ್ವರೂಪನಾದವನು, ಅತ್ರಿ ತ್ರಿಗುಣಾತೀತನಾದ, ಅನಸೂಯೆ ರಾಗದ್ವೇಷ ಮೋಹಾದಿ ರಹಿತಳಾದ ಇಬ್ಬರಿಗೆ ಸಂತಾನ ಅಂತ. ಮತ್ತು ಅಲ್ಲಿ ಗಂಡು ಹೆಣ್ಣು ಇಬ್ಬರೂ ಆರಾಧನೆ ಮಾಡೋದ್ರಿಂದ ಜೆಂಡರ್ ಬಯಾಸ್ ಇಲ್ಲ ಅಂತ ಇಷ್ಟನ್ನು ಮಾಡಿ ತೋರಿಸಿದ್ದಾರೆ. ಯಾಕೆಂದರೆ ಈ ಕಾಲ ತುಂಬ ಧೂರ್ತರ ಕಾಲ. ಏನು ಮಾಡಿದ್ರೂ ಸೂ ಅಂದರೆ ಸುಕ್ಕನುಂಡೆ ಅಂತ ಎಲ್ಲದಕ್ಕೂ ಗೂಬೆ ಕೂಡಿಸ್ತಾರೆ. ಅವ್ರ ಕೈನಲ್ಲಿ ಸದಾ ಗೂಬೆಗಳೇ ಇರ್ತಕ್ಕಂಥದ್ದು, ಅವ್ರ ಮನೆ ಪೂರ್ತಿ ಗೂಬೆಗಳೇ ತುಂಬಿರ್ತಕ್ಕಂಥದ್ದು, ಮನಪೂರ್ತಿ ಗೂಬೆಗಳೇ ತುಂಬಿರುವಂಥದ್ದು. ಹಾಗಾಗಿ ಅವರು ಇಷ್ಟು ಬುದ್ಧಿ ಉಪಯೋಗಿಸಿ ಮಾಡಿದ್ದಾರೆ. ಅವರು ಉದಾರಧಿ ವಿಶಾಲ ಮನೋಧರ್ಮದವರು. ಅವರು ಪಾಪ ಈ ಎಲ್ಲ ಒಳಸುಳಿಗಳನ್ನು ತಂತ್ರಗಳನ್ನು ಗಮನಿಸಿ ಮಾಡಿದ್ರು. ಅವರು ಹೃದಯದಲ್ಲಿ ಪರಮಾತ್ಮನನ್ನು ಕಂಡಂಥವರು, ನಿರಂತರ ಸಮನ್ವಯದ ಪರಮಾಚಾರ್ಯರಾಗಿ ಇದ್ದಂಥವರು. ಹಾಗಾಗಿ ಅದು ಬಹಳ ಯುಕ್ತವಾಗಿದೆ. ನಾನು ನೋಡಿದಾಗಲೆಲ್ಲ ಅದೇ ಸಂತೋಷ ಪಡ್ತಿರ್ತೀನಿ. ಅಂತರಂಗದಲ್ಲಿ ಸಮನ್ವಯ ಇಲ್ಲದೇ ಇದ್ದರೆ ಬಹಿರಂಗದ ಪ್ರತಿ ಚಲನವಲನಗಳಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಅದು ತೋರಿಕೊಳ್ಳೋದಿಲ್ಲ. ಅಂತರಂಗದಲ್ಲಿ ನಿರ್ಮಲತೆ ಇರುವುದೇ ಬಹಿರಂಗದಲ್ಲಿ ಭಾಸಮಾನವಾದದ್ದು ಅಂತ ಅಸಮಾನವಾಗಿ ಅಲ್ಲಿ ತೋರುತ್ತದೆ. ಇರಲಿ. ಹೀಗಾಗಿ ಹರಿದಿನ ಅಂತಂದರೆ ಶಿವಭಕ್ತರು ಬೇಸರ ಪಟ್ಕೊಳ್ಬೇಕಾಗಿಲ್ಲ, ವಿಷ್ಣು ಭಕ್ತರು ಮೀಸೆ ಹುರಿ ಮಾಡಬೇಕಾಗಿಲ್ಲ, ಮೀಸೆ ಇಲ್ಲದಿದ್ದರೆ ಬೆನ್ನು ತಟ್ಕೊಳ್ಬೇಕಾಗಿಲ್ಲ, ಎಲ್ಲರಿಗೂ ಅನ್ವಿತವಾಗತಕ್ಕಂಥದ್ದು. ಹರತೀತಿ ಹರಿಹಿ ಅಂತ ಹೇಗೆ ಹೃಧಾತುವಿನಿಂದ ಹರಿಗೆ ನಿರ್ವಚನವೋ ಹಾಗೆ ಹರತೀತಿ ಹರಹ ಅಂತ ಹರನಿಗೂ ಅದೇ ನಿರ್ವಚನ ಇರತಕ್ಕಂಥದ್ದು. ಹೀಗಾಗಿ ಹರಿಹರ ಯೋರಿಹ ಭೇದಂ ಕಲಯತಿ ಮೂಢೋ ನವೈ ವಿದ್ವಾನ್ ಪ್ರಕೃತಿ ತಯೋರಭಿನ್ನ ಪ್ರತ್ಯಯ ಭೇದಾತ್ ವಿಧಾಭವತಿ ಅಂತ ಗುರುಗಳು ರಂಗನಾಥ್ ಶರ್ಮರು ಹೇಳಿದ್ದಾರಲ್ಲ, ಇದನ್ನು ನಾವು ಗಮನಿಸಿಕೊಳ್ಬೇಕು. ಆಮೇಲೆ
ನಾವು ತೋಹ್ಯಾರ್ ಅನ್ನುವ ಶಬ್ದವನ್ನು ಕೂಡ ನೋಡ್ತೀವಿ ಹಿಂದಿನಲ್ಲಿ. ಅದು ತಿಥಿ ವಾರ ಅನ್ನೋ ಸಮಾಸದಿಂದ ಬಂದಿರತಕ್ಕಂಥದ್ದು ತೋಹ್ಯಾರ್ ಅಂತ ಗೊತ್ತಾಗುತ್ತದೆ. ಮತ್ತು ಬಡಾಖಾನ ಅಂತಲೂ ಹೇಳ್ತಾರೆ, ದೊಡ್ಡ ಊಟ ಅಂತ. ಊಟ ಇಲ್ಲದಿದ್ದರೆ ಇನ್ನು ಹಬ್ಬಕ್ಕೆ ಯಾವ ಬೆಲೆ ಅನ್ನುವ ಅರ್ಥದಲ್ಲಿ. ಮತ್ತು ನಮ್ಮ ಹಬ್ಬಗಳಲ್ಲಿ ಅನೇಕ ಸ್ವಾರಸ್ಯಗಳು ಇವೆ. ಆ ಸ್ವಾರಸ್ಯಗಳನ್ನು ಏನು ಅನ್ನೋದನ್ನು ಕ್ರಮಕ್ರಮವಾಗಿ ನಾವು ನೋಡೋಣ. ಮೊತ್ತ ಮೊದಲಿಗೆ ನಮ್ಮ ಎಲ್ಲ ಹಬ್ಬಗಳು ಋತುಕೇಂದ್ರಿತವಾಗಿ ಇವೆ ಅಂತ ಗೊತ್ತಾಗುತ್ತದೆ. ಅದರಿಂದಲೇ ದೇ ಆರ್ ಡೌನ್ ಟು ಅರ್ತ್. ಋತುಗಳು ಯಾವತ್ತೂ ಇಲ್ಲವಾದ ಕಾಲ ಇಲ್ಲ, ಇಲ್ಲವಾದರೆ ನಾವು ಇಲ್ಲವಾಗ್ತೀವಿ. ಮತ್ತು ಭಾರತದ ಒಂದು ವಿಶಿಷ್ಟ ಸ್ಥಾನ ಜಗತ್ತಿನಲ್ಲಿ ಏನಂದರೆ, ಅದರ ಮಧ್ಯದಲ್ಲಿ ನೇರವಾಗಿ ಮಕರ ಸಂಕ್ರಾಂತಿ ವೃತ್ತ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹರಿದು ಬರುತ್ತದೆ. ಅದು ಭೂಮಧ್ಯ ರೇಖೆಗೆ ಒಂದಿಷ್ಟು ಮೇಲೆ ಇದೆ, ಶೀತವಲಯಕ್ಕೆ ಒಂದಿಷ್ಟು ಕೆಳಗೆ ಇದೆ. ಅರ್ಧ ಭಾಗ ಉಷ್ಣವಲಯದಲ್ಲಿ, ಅರ್ಧ ಭಾಗ ಸಮಶೀತೋಷ್ಣವಲಯದಲ್ಲಿ ಇದೆ. ಮತ್ತು ಆ ಭೂಮಿ 22.5 ಡಿಗ್ರಿ 23.5 ಡಿಗ್ರಿ ಓಲು ಅದು ಇದೆಯಲ್ಲ, ಆ ಕಾರಣದಿಂದಲೇ ಅದಕ್ಕೆ ಎಲ್ಲ ಋತುಮಾನಗಳ ವ್ಯತ್ಯಾಸವೂ ಆಗ್ತಾ ಇದೆ. ಮತ್ತು ಈ ಭಾಗಕ್ಕೆ ಹೆಚ್ಚು ಆ ಒಂದು ಓಲಿಗೆ ಸೂರ್ಯನ ಜೊತೆಗೆ ನೇರವಾಗಿ ಮುಖಾಮುಖಿ ಆಗತಕ್ಕಂಥ ಏರಿಯಾ ಯಾವುದಿದೆ, ಜಾಗ, ಅದು ಭಾರತಕ್ಕೆ ಹೆಚ್ಚಿದೆ. ಅದರಿಂದಲೇ ವರ್ಷ ಇಡೀ ನಮ್ಮ ಭಾರತದಲ್ಲಿ ಸೂರ್ಯೋದಯ ಸೂರ್ಯಾಸ್ತಗಳು ತುಂಬ ಅಂತರದಲ್ಲಿ ಆಗೋಲ್ಲ. ಆ ಸ್ಥಾನ ಅಂಥದ್ದು. ಉದ್ದ ಅಗಲ ಎರಡನ್ನೂ ನೋಡಿದ್ರೆ ಕೂಡ ನಮಗೆ ಗೊತ್ತಾಗುತ್ತೆ. ಲಾಂಜಿಟ್ಯೂಡ್ಸ್ ಅಂತ ನಾವೇನು ಹೇಳ್ತೀವಿ, ಅಕ್ಷಾಂಶ ರೇಖಾಂಶಗಳನ್ನು ನೋಡಿದಾಗ, ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಜಿಟ್ಯೂಡ್ಸ್ ನೋಡಿದಾಗ ಸೂರ್ಯೋದಯಕ್ಕೆ ತುಂಬ ದೊಡ್ಡ ಅಂತರ ಇಲ್ಲ. ಅಸ್ಸಾಮಿಗೂ ಗುಜರಾತಿಗೂ ತುಂಬ ದೊಡ್ಡ ಅಂತರ ಇಲ್ಲ. ಹಾಗೆ ಋತುಮಾನದ ವ್ಯತ್ಯಾಸ ನೋಡಿದ್ರೂ ಕೂಡ ಅಷ್ಟೇ ತುಂಬ ಅಂತರ ಇಲ್ಲ. ಒಂದು 20-30 ನಿಮಿಷದ ಅಂತರ ಈ ಕಡೆ ಆ ಕಡೆ ಆದರೆ, ಇಲ್ಲಿ ಒಂದು 15 ದಿವಸದ ಅಂತರ ಬರುತ್ತದೆ. ಹೀಗಾಗಿ ಹೆಚ್ಚು ಕಡಿಮೆ ರಾಷ್ಟ್ರ ಇಡೀ ಒಂದು ಪಂಚಾಂಗ ಅನುಕೂಲಕಾರಿಯಾಗಿ ಇರುವುದಕ್ಕೆ ಅವಕಾಶ ಆಗಿದೆ. ದೈನಿಕ ಪಂಚಾಂಗವಾಗಲಿ ವಾರ್ಷಿಕ ಪಂಚಾಂಗವಾಗಲಿ ಇರುವಂಥ ಅವಕಾಶ ಉಂಟು. ಮತ್ತು ಭಾರತದ ಈ ಒಂದು ಆ 23.5 ಡಿಗ್ರಿಯ ಆ ಓಲಿನಲ್ಲಿ ನಿಂತ ಕಾರಣದಿಂದ ಆ ಪ್ರದೇಶ ಅಲ್ಲಿ ಚೆನ್ನಾಗಿ ಬೆಳಗ್ತಾ ಇರೋದ್ರಿಂದ ಎಲ್ಲ ಋತುಮಾನದ ವೈವಿಧ್ಯವೂ ಕಂಡುಬರುತ್ತದೆ. ನೀವು ಸಂಸ್ಕೃತಿ, ಇಡೀ ಜಗತ್ತಿನ ಸಂಸ್ಕೃತಿ ಹೇಗೆ ಬೆಳೆದಿದ್ದು ಅಂತ ನೋಡಿ, ಆ ಟ್ರಾಪಿಕ್ ಆಫ್ ಕ್ಯಾನ್ಸರ್ನ ಆಚೆ ಈಚೆಗೆ ಜಗತ್ತಿನ ಪ್ರಾಚೀನ ಸಂಸ್ಕೃತಿಗಳೆಲ್ಲ ಬೆಳೆದದ್ದು ಅಂತ ಗೊತ್ತಾಗುತ್ತದೆ. ನೀವು ಉದ್ದಕ್ಕೆ ಹಾಕ್ಕೊಂಡು ಬಂದು ನೋಡಿ ಗೊತ್ತಾಗುತ್ತದೆ, ತುಂಬ ಆಚೆಗೂ ತುಂಬ ಈಚೆಗೂ ಬಂದಿಲ್ಲ. ನಾವು ಈ ಕಡೆಯಿಂದ ಹೋಗ್ತಾ ಬಂದರೆ, ಅಂದರೆ ಭಾರತದಿಂದ ನಾವು ಎಡಗಡೆಗೆ ಚಲಿಸ್ತಾ ಬಂದಾಗ ಗೊತ್ತಾಗುತ್ತದೆ. ಎಡಗಡೆ ಅಂದರೆ ನನ್ನ ಕಡೆಯಿಂದ ಎಡಗಡೆಗೆ ಭಾರತದ ಭೂಪಟ ಇದೆ ಅಂದರೆ ಗುಜರಾತಿನ ಕಡೆ, ಅಲ್ಲಿಂದ ಪಶ್ಚಿಮಮುಖಿಯಾಗಿ ಓಡಾಡ್ತಾ ಬಂದರೆ ಯುಫ್ರಟೀಸ್ ಮತ್ತು ಟೈಗ್ರಿಸ್ ನದಿ ತೀರದಲ್ಲಿ ಬೆಳಗಿ ಬಂದಂತಹ ಆ ಮೆಸೊಪಟೋಮಿಯಾ, ಸುಮೇರಿಯಾ, ಬ್ಯಾಬಿಲೋನಿಯಾ, ಅಲ್ಲಿಯ ಸಂಸ್ಕೃತಿ ಅದು ನಮಗೆ ಕಾಣಿಸುತ್ತದೆ. ಅಲ್ಲಿಂದ ಆಚೆ ಕಡೆಗೆ ಹೋದರೆ ಅದರ ಆಸುಪಾಸಿನಲ್ಲಿಯೇ ನಾವು ಈಜಿಪ್ಷಿಯನ್ ಸಂಸ್ಕೃತಿನ ನೋಡ್ತೀವಿ. ಇಂಚೂರು ಅಲ್ಲಿಯೇ ಮೇಲೆ ಹೋದರೆ ಗ್ರೀಕ್ ಸಂಸ್ಕೃತಿ, ಇನ್ನು ಸ್ವಲ್ಪ ಆ ಕಡೆಗೆ ಹೋದರೆ ಎರಡಕ್ಕೂ ಮಧ್ಯದಲ್ಲಿ ಬರ್ತಕ್ಕಂಥ ಮಿನೋವನ್ ಸಂಸ್ಕೃತಿ, ಕ್ರೀಟ್ ದ್ವೀಪದ್ದು. ಇನ್ನು ಆಚೆ ಕಡೆಗೆ ಹೋದರೆ ಸಿಸಿಲಿಯಾ ಕಡೆಯಲ್ಲಿ ನಾವು ನೋಡಿದಾಗ ಎಸ್ಕುಟ್ರನ್ ಸಂಸ್ಕೃತಿ, ಇಟಲಿಯಲ್ಲಿ ಬಂದಾಗ ರೋಮನ್ ಸಂಸ್ಕೃತಿ. ಆಮೇಲೆ ಇನ್ನು ಆ ಕಡೆಗೆ ಹೋದಾಗ ಇಂಕಾ ಮಾಯಾ ಸಂಸ್ಕೃತಿ ಯಾವ ಒಂದು ಮೆಕ್ಸಿಕೋ ಕಡೆಗೆ ಬರ್ತದೆ. ಇನ್ನು ಈ ಕಡೆಗೆ ತಿರ್ಕೊಂಡು ನೋಡಿದ್ರೆ ಪ್ರಾಚೀನ ಅತಿ ಪೂರ್ವ ದೇಶದ ಜಪಾನ್ ಇರ್ಬೋದು. ಅಲ್ಲಿಂದ ಈಚೆ ಕಡೆಗೆ ಬಂದಾಗ ಯಾವ ಸುವರ್ಣದ್ವೀಪ, ಬಲಿ, ಥಾಯ್ಲ್ಯಾಂಡ್ ಮೊದಲಾದವು ಇದೆಯಲ್ಲ ಅಲ್ಲಿಂದ. ಆದರೆ ಅತಿ ಹೆಚ್ಚು ಭೌಗೋಳಿಕವಾದ ವ್ಯಾಪ್ತಿ ಎಲ್ಲಿ ಕಂಡು ಬರ್ತದೆ ಅಂದರೆ ಭಾರತದಲ್ಲಿ. ನೀವು ಜಸ್ಟ್ ಯು ಲುಕ್ ಅಟ್ ದಿ ಸ್ಪೇಸ್ ಅರೌಂಡ್ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಅತಿ ಹೆಚ್ಚು ಜಾಗ ಎಲ್ಲಿ ಸಿಗುತ್ತೆ ಅಂದರೆ ಭಾರತ ದೇಶದಲ್ಲಿ ಸಿಗ್ತಕ್ಕಂಥದ್ದು. ಇಷ್ಟು ವ್ಯಾಪಕವಾದ ಜಾಗ ಮತ್ತೆಲ್ಲೂ ಸಿಗೋದಿಲ್ಲ, ಅದು ನಮಗೆ ಗೊತ್ತಾಗುತ್ತದೆ. ಅಂದರೆ ಇಷ್ಟು ದೊಡ್ಡ ಜಾಗ ಮತ್ತು ಇಷ್ಟು ಒಳ್ಳೆಯ ನದಿಗಳು. ಒಂದು ಸ್ವಲ್ಪ ಮಟ್ಟಿಗೆ ಮೆಕ್ಸಿಕೋನಲ್ಲಿ ಸಿಗುತ್ತದೆ, ಆದರೆ ಇಷ್ಟು ಒಳ್ಳೆಯ ನದಿಗಳಿಂದ ಸಮೃದ್ಧವಾಗಿಲ್ಲ. ಒಂದೇ ಎರಡೇ ನದಿಗಳು, ಗಂಗಾ, ಯಮುನಾ, ಸಿಂಧು, ಮಹಾನದಿ, ಸರಸ್ವತಿ, ಶತದ್ರು, ಸುಷೋಮ ಮತ್ತು ವಿತಸ್ತಾ, ವಿಪಾಶ, ಇಷ್ಟೊಂದು ನದಿಗಳು. ಸಪ್ತ ಸಿಂಧು ಪ್ರದೇಶವೇ ಅಲ್ಲಿದೆ. ಹಾಗಲ್ಲದೆ ಶೋಣ ಉಂಟು, ಗೋಮತಿ ಉಂಟು, ಬೇರೆ ಬೇರೆ ನದಿಗಳಿವೆ. ಇವೆಲ್ಲ ಬಂದು ಅಷ್ಟು ಒಳ್ಳೆಯ ಮೆಕ್ಕಲು ಮಣ್ಣನ್ನು ತಂದು ಕೊಟ್ಟು ಆ ಸಮೃದ್ಧಿ ಸಸ್ಯ ಪ್ರಾಣಿ ವೈವಿಧ್ಯ ಮಾಡಿಕೊಟ್ಟಿದೆಯಲ್ಲ, ಇದು ನಮ್ಮ ಹಬ್ಬಗಳಿಗೆ ಎಲ್ಲಿಲ್ಲದ ಸೊಗಸನ್ನು ತಂದು ಕೊಟ್ಟಿದೆ ಅನ್ನೋದೊಳಗೆ ಸಂದೇಹವೇ ಕಾಣೋದಿಲ್ಲ. ಈ ಕಾರಣದಿಂದ ಋತುಗಳನ್ನು ಅನುಸರಿಸಿ ನಮ್ಮ ಹಬ್ಬಗಳು ಬಂದಿವೆ. ಮತ್ತು ಋತುಗಳನ್ನು ನಿರ್ಮಾಣ ಮಾಡಿಕೊಡೋದು ಯಾರು? ಸೂರ್ಯ. ಹೀಗಾಗಿ
ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸೂರ್ಯ ಕೇಂದ್ರಿತವಾಗಿಯೇ ಸಂಸ್ಕೃತಿ ಬಂದಿದೆ. ಹಾಗಾಗಿ ಆ ಸೂರ್ಯನಾರಾಯಣ ಅಂತ ಹೇಳುವ ಮೂಲಕವಾಗಿ ನಾರಾಯಣ ಹಬ್ಬ ಹರಿದಿನ ಅಂತ ಆ ಥರ ಇರತಕ್ಕಂಥದ್ದು ಗೊತ್ತಾಗುತ್ತದೆ. ನಾರಾಯಣಾಂ ಅಯನಂ ನಾರಾಯಣ, ಎಲ್ಲ ಮನುಷ್ಯರಿಗೆ ಚರಮಗತಿ ಅನ್ನುವ ಅರ್ಥದಲ್ಲಿ. ಆ ಸೂರ್ಯನ ಭೂತಲ ಪ್ರತಿನಿಧಿ ರೂಪದಲ್ಲಿ ಕಾಣಿಸ್ತಕ್ಕಂಥದ್ದು ಅಗ್ನಿ. ನಮಗೆ ಗೊತ್ತಿರುವಂತೆ ಅಗ್ರೇ ನಯತಿ ಅಗಂ ನಯತಿ ತ್ಯಗ್ನಿ ಅಂತ ಜಡವನ್ನು ಚೈತನ್ಯಶೀಲವಾಗಿ ಮಾಡ್ತಕ್ಕಂಥವನು ಅಗ್ನಿ ಅಂತ ನೋಡಿದಾಗ ನಮಗೆ ಸೂರ್ಯ ದೂರದಲ್ಲಿದ್ದು ಬದುಕನ್ನೆಲ್ಲ ನಡೆಸಿದ್ರೂ ನಮ್ಮ ಅನುಕ್ಷಣದ ಬದುಕನ್ನು ನಡೆಸುವವನು ಅಗ್ನಿಯೇ. ಸೂರ್ಯ ಇಲ್ಲದೇ ಇದ್ದಾಗ ಅಗ್ನಿಯೇ ಗತಿ. ಹೀಗೆ ಆ ಅಗ್ನಿಯ ಸಂಕೇತ ರುದ್ರ ಮಹಾದೇವ ಅಂತ. ಈ ರೀತಿಯಾಗಿ ಸೂರ್ಯ ಮತ್ತು ಅಗ್ನಿಗಳಿಂದ ನಮ್ಮ ಬದುಕು ರೂಪುಗೊಳ್ತಾ ಬರುತ್ತದೆ. ಅದರಿಂದಲೇ ಸೂರ್ಯನ ಆರಾಧನೆಯನ್ನು ಮಾಡ್ತೀವಿ, ಅಗ್ನಿಮುಖದಲ್ಲಿ ಆಹುತಿಯನ್ನು ಕೊಡ್ತೀವಿ. ಇವು ಎರಡೂ ಅವಿನಾಭಾವದಿಂದ ನಡೆದು ಬರ್ತವೆ. ಹೇಗೆ ಬೆಳಕು, ಬಿಸಿಲು, ಶಾಖ ಎಲ್ಲ ನಮಗೆ ಬೇಕೋ ಅದೇ ರೀತಿ ನೀರು ಬೇಕಾಗುತ್ತದೆ. ಭೂಮಿಯಲ್ಲಿದ್ದಂಥ ನೀರು ವರುಣಾಶ್ರಯದ್ದು, ಆಕಾಶದಲ್ಲಿರ್ತಕ್ಕಂಥ ನೀರು ಇಂದ್ರಾಶ್ರಯದ್ದು. ಆಕಾಶದ ಇಂದ್ರ ಉಪೇಂದ್ರ ಅಂತ ವಿಷ್ಣುವಿನ ಸಹೋದರ ಅಂತ ಹೇಳಿ ಮತ್ತೆ ನಾರಾಯಣನ ಸಂಪರ್ಕವನ್ನು ಮಾಡಿದ್ವಿ. ವರುಣ ಋತಾಧಿದೇವತೆಯಾಗಿ ಶಿವನ ಮತ್ತೊಂದು ರೂಪ ಅಂತ ಮಾಡಿಕೊಂಡಿದ್ದೀವಿ. ವರುಣನ 8 ರೂಪಗಳನ್ನೇ ಶಿವನ ಅಷ್ಟಮೂರ್ತಿ ಸ್ವರೂಪ ಅಂತ. ಅವನು ಘೋರ ಇರ್ಬೋದು, ಈಶಾನ ಇರ್ಬೋದು, ತತ್ಪುರುಷ, ಭೀಮ, ಇವೆಲ್ಲ ಶತಪಥ ಬ್ರಾಹ್ಮಣದಲ್ಲಿ ಸಾಕ್ಷಾತ್ತಾಗಿ ಶಿವ ಪರ್ಯಾಯವಾಚಿಗಳಾಗಿ ವರುಣ ಪರ್ಯಾಯವಾಚಿಗಳಾಗಿರೋದನ್ನು ನೋಡ್ತೀವಿ. ಹೀಗೆ ಬಿಸಿಲು, ಬೆಂಕಿ, ಶಾಖದಲ್ಲಿಯೂ ವಿಷ್ಣು ಶಿವ, ತಂಪು, ನೀರು, ಜೀವನ ಇವುಗಳಲ್ಲಿ ಕೂಡ ವಿಷ್ಣು ಶಿವ, ಹೀಗೆ ಇಬ್ಬರೂ ಇರ್ತಕ್ಕಂಥದ್ದು ನೋಡ್ತೀವಿ. ಮತ್ತು ಇವುಗಳ ಒಟ್ಟಿಗೆ ಇರ್ತಕ್ಕಂಥದ್ದು ಗಾಳಿ, ವಾಯು, ಅಂತರಿಕ್ಷ ದೇವತೆ. ವಾಯುವನ್ನು ನಾವು ವಾಯುವಾಗಿ ನೋಡಿದಾಗ ಅಲ್ಲಿ ನಾವು ಸಾಕ್ಷಾತ್ತಾಗಿ ಕಾಣತಕ್ಕಂಥದ್ದು ಇಂದ್ರನಿಗೆ ತುಂಬ ಸಹಚಾರಿಯಾದವನು, ಇಂದ್ರನ ಮಂತ್ರಿ ಅಂತ ವೇದಗಳಲ್ಲಿ ನೋಡ್ತೀವಿ. ಹಾಗೆ ಸಪ್ತ ಮರುತರು ರುದ್ರಗಣಗಳಿಗೆ ಸೇರಿದಂಥವರು ಅಂತ ಅಲ್ಲಿ ಮತ್ತೆ ಶಿವ ವಿಷ್ಣು ಇಬ್ಬರ ಸಂಪರ್ಕವೂ ಬರುತ್ತದೆ. ಎಲ್ಲಿ ನೋಡಿದ್ರೂ ನಮ್ಮ ವೇದಗಳಲ್ಲಿ ಕಂಡುಬರುವ ತತ್ವ ಪುರಾಣಗಳಲ್ಲಿ ಬೇರೊಂದು ರೀತಿಯಲ್ಲಿ ತೋರ್ಕೊಳ್ಳಬಹುದೇ ಹೊರತು ವ್ಯತಿರಿಕ್ತವಾಗಿ ತೋರಿಲ್ಲ. ಯಾರು ವೇದ, ಇತಿಹಾಸ, ಪುರಾಣ, ಆಗಮಾದಿಗಳಿಗೆ ಏಕವಾಕ್ಯತೆಯನ್ನು ಕಲ್ಪಿಸೋದಿಲ್ಲ, ಆ ಸಮನ್ವಯ ಮಾಡಲಾರರು, ಅವರು ಖಂಡಿತ ಸನಾತನ ಧರ್ಮಕ್ಕೆ ಹಾನಿ ಮಾಡ್ತಾರೆ. ನಮ್ಮಲ್ಲಿ ಈ ಅವಿವೇಕವನ್ನು ಪಾಶ್ಚಾತ್ಯರು ಯಥೇಷ್ಟ ಮಾಡಿದ್ದಾರೆ, ನಮ್ಮ ಪರಂಪರೆಯಲ್ಲೂ ಮಾಡಿದ್ದಾರೆ. ದಯಾನಂದ ಸರಸ್ವತಿಗಳಂಥ ಮಹಾನುಭಾವರು ಕೂಡ ಪುರಾಣಾದಿಗಳನ್ನು ಎಲ್ಲವನ್ನು ಗುಡಿಸಿ ಹಾಕುವಂಥ ಪ್ರಯತ್ನ ಮಾಡ್ತಾರೆ. ಅದು ತಪ್ಪಾಗಿಬಿಡುತ್ತದೆ. ಅದು ಇಸ್ಲಾಂ ಕ್ರೈಸ್ತರನ್ನು ಬಗ್ಗುಬಡಿಯೋಕ್ಕೆ ಹೋಗಿ ತಾವೇ ಇಸ್ಲಾಂ ಕ್ರೈಸ್ತರು ಆದಂಥದ್ದು. ಅದು ವಿನೋದವಾಗಿ ಹೇಳಬೇಕು ಅಂತಂದರೆ ಮೇಲುಕೋಟೆಯ ಒಬ್ಬ ಮುಸ್ಲಿಂ ವರ್ತನೆ ಎಂಥದ್ದು ಅಂತ ಹಿಂದೆ ಪೂತಿ ನರಸಿಂಹಾಚಾರ್ಯರು ಹೇಳ್ತಾ ಇದ್ದರು. ಆ ಕಥೆ ಆಗಿಬಿಡುತ್ತೆ. ಅದು ಹೇಗಂದರೆ ಅಲ್ಲಿ ಒಬ್ಬ ಮುಸ್ಲಿಂ ಹುಡುಗ ಪ್ರತಿದಿನ ಬೆಟ್ಟಕ್ಕೆ ತಂಬಿಗೆ ತೊಗೊಂಡು ಹೋಗ್ತಾ ಇದ್ದನಂತೆ. ಒಂದು ಕಾಗೆ ಬಂದು ಉರುಳಿಸ್ತಾ ಇತ್ತಂತೆ ತಂಬಿಗೆಯನ್ನು. ದಿನ ಅವನಿಗೆ ಒದ್ದಾಟ ಆಗ್ತಾ ಇತ್ತು. ಅದಕ್ಕೆ ಮೊದಲಿಗೆ ತೊಳ್ಕೊಂಡು ಕೂತ್ಕೊಂಡಂತೆ, ಏನು ಉರುಳಿಸ್ಕೊ ಹೋಗು ಅಂತ. ಹೀಗಾಗ್ಬಿಡ್ತದೆ. ನಾವು ಇಸ್ಲಾಂ, ಕ್ರೈಸ್ತ ಇತ್ಯಾದಿ ಮತಗಳು ವಿಗ್ರಹಾರಾಧನೆ ಕೀಳು ಒಂದು ಬಿಟ್ಟರೆ ಇಲ್ಲ ನಮ್ಮಲ್ಲಿ ಇಲ್ಲವೇ ಇಲ್ಲ, ವೇದಗಳಲ್ಲಿ ವಿಗ್ರಹಾರಾಧನೆಯೇ ಇಲ್ಲ ಅಂತಂದುಬಿಡೋದು. ಕೃಷ್ಣ 16,000 ಜನ ಗೋಪಿಕೆಯರ ಜೊತೆಗೆ ರಾಸಲೀಲೆ ಆಡಿದ್ರೆ ಕೃಷ್ಣ ದೇವರೇ ಅಲ್ಲ, ಅವನನ್ನು ಪರಿತ್ಯಾಗ ಮಾಡಿಬಿಟ್ಟಿದ್ದೀವಿ. ಪುರಾಣಗಳೆಲ್ಲ ಬೂಟಾಟಿಕೆ ಅಂತ ಬಿಸಾಕ್ಬಿಟ್ಟಿದ್ದೀವಿ. ವರ್ಣ ವಿಭಾಗ ಎಲ್ಲ ಹೇಳಿದೆ ಮನುಸ್ಮೃತಿಯಲ್ಲಿ, ತಿಪ್ಪೆಗೆಸಿ ಮನುಸ್ಮೃತಿನ ಅಂತ. ಹೀಗೆ ಈರುಳ್ಳಿ ಸಿಪ್ಪೆ ಸುಲಿತಾ ಹೋದರೆ ಏನು ಸಿಗುತ್ತದೆ? ಪಾಪ ದಯಾನಂದ ಸರಸ್ವತಿಗಳಿಗೆ ಆ ಕಾಲದ ಸಂದರ್ಭದ ಒತ್ತಡ ಏನೋ ಇದ್ದಿರಬೇಕು. ಶ್ರೀರಾಮಕೃಷ್ಣ ಪರಮಹಂಸರು ಬಹಳ ಚೆನ್ನಾಗಿ ಹೇಳ್ತಾರೆ, ಅವರಲ್ಲಿ ರಾಜಸ ಹೆಚ್ಚು ಅಂತ. ಅದೊಂದು ಯೋಧನಂಥ ಮನೋಧರ್ಮ ಬೇಕು, ಯುದ್ಧ ಬೇಕು. ಮಳೆಗಾಲದಲ್ಲಿ ಬಗ್ಗಡವಾಗಿ ಕೊಚ್ಚೆಯಂತೆ ನೀರು ಸಮೃದ್ಧವಾಗಿ ಹರಿದು ಉಕ್ಕೇರಿ ಬರಬೇಕು, ಕೆಂಪಾದ ನೀರು ನೆತ್ತರನಂತೆ ನದಿಯಲ್ಲಿ. ಆದರೆ ಅದು ಇಳಿದು ತಿಳಿಯಾಗದೇ ಇದ್ದರೆ ಕುಡಿಯೋಕ್ಕೂ ಆಗೋಲ್ಲ, ಬದುಕೋಕ್ಕೂ ಆಗೋಲ್ಲ. ಹೀಗಾಗಿ ದಯಾನಂದರಂಥವರು ಒಂದು ಕಾಲದ ತುರ್ತಾಗಿ ಆ ತೀವ್ರತೆ ಬೇಕಾಗಿರಬಹುದು. ಆದರೆ ಇವತ್ತಿಗೂ ನಾವು ಅದನ್ನೇ ಅವಲಂಬಿಸಿಕೊಳ್ತೀವಿ ಅಂದರೆ ಆಗುವಂಥದ್ದಲ್ಲ. ಇಟ್ ಹ್ಯಾಸ್ ಟು ಫೈಂಡ್ ಇಟ್ಸ್ ಮೆಲ್ಲೋ ಡೌನ್ ಫೀಚರ್ ಇನ್ ರಾಮಕೃಷ್ಣ ಆ್ಯಂಡ್ ರಮಣ ಮಹರ್ಷಿ ಇಂಥವರಲ್ಲಿ. ಹೀಗಾಗಿ ಆ ಸಮನ್ವಿತವಾದ ದೃಷ್ಟಿಯನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಇವೆಲ್ಲಕ್ಕೂ ಕೂಡ ವಿರೋಧ ಇಲ್ಲ ಅನ್ನುವುದನ್ನು. ಆ ಸಮನ್ವಯ ಬಲವಂತವಾಗಿ ನಾವು ಹೇರುವುದಲ್ಲ, ಅಂತರಂಗದಲ್ಲಿ ಕಂಡು ಸ್ವರೂಪದಲ್ಲಿರುವ ಸಮನ್ವಯವನ್ನು ನಾವು ಸ್ವರೂಪಕ್ಕೆ ಅನ್ವಯಿಸಬೇಕು. ಹಾಗಲ್ಲದೆ ಹಾಸ್ಯಾಸ್ಪದವಾಗಿ ರೂಪಕ್ಕೆ ಎಳೆದು ತರಬಾರ್ದು. ರೂಪದಲ್ಲಿ ಕಂಡುಬರುವ ವ್ಯತ್ಯಾಸಗಳನ್ನು ದೇಶಕಾಲಾನುಸಾರಿಯಾದಂಥ ವ್ಯತ್ಯಾಸಗಳು, ಅವು ಸಾಪೇಕ್ಷವಾದವು ಅಂತ ಮಾಡಬೇಕು. ಹೀಗೆ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಆ ಒಂದು ಸೂರ್ಯ, ಅಗ್ನಿ, ವರುಣ, ವಾಯು
ಪರ್ಜನ್ಯ ಮತ್ತು ಆದಿತ್ಯ, ಇಂದ್ರ ಇತ್ಯಾದಿ ದೇವತೆಗಳಲ್ಲಿ ಈ ಹರಿಹರ ಸಮನ್ವಯವನ್ನೇ ನೋಡ್ತೀವಿ. ಮತ್ತು ಎಲ್ಲ ದೇವತೆಗಳಿಗೂ ಪಿತೃಸ್ಥಾನದಲ್ಲಿರುವ ಪ್ರಜಾಪತಿಯೇ ಬ್ರಹ್ಮ. ತ್ವಷ್ಟೃ ವಿಶ್ವಕರ್ಮ ಆತನೇ ಬ್ರಹ್ಮ ಅನ್ನುವುದು. ಹಾಗಾಗಿ ವೇದಗಳಲ್ಲಿರ್ತಕ್ಕಂಥ ಯಾವ ಒಂದು ಉಪೇಂದ್ರ ಇಂದ್ರ, ಅದೇ ವಿಷ್ಣು ಮತ್ತು ಇಂದ್ರ ಹಾಗೂ ವರುಣ ಮತ್ತು ರುದ್ರ ಸಂಕೇತಗಳು ಉಂಟು. ವಾಯು ಮತ್ತು ಸಪ್ತಮರುದ್ಗಣ, ರುದ್ರಗಣ, ಆದಿತ್ಯಗಣ ಇವೆಲ್ಲ ಯಾವುದಿವೆ ಅವೆಲ್ಲ ಮತ್ತೆ ಹರಿಹರ ಸಮನ್ವಯಕ್ಕೆ ಬರ್ತವೆ. ಆದಿತ್ಯರು ವಿಷ್ಣು ಸಂಕೇತರಾಗ್ತಾರೆ, ರುದ್ರರು ಸಾಕ್ಷಾತ್ತಾಗಿ ಶಿವನ ಸಂಕೇತವಾಗ್ತಾರೆ. ಮತ್ತು ಬರ್ತಕ್ಕಂಥ ವಾಯು ಸಂಬಂಧಪಟ್ಟಂಥ ಸಪ್ತಮರುತರು ಎರಡಕ್ಕೂ ಕೂಡ ಸೇರ್ತಾರೆ. ಹೀಗೆಲ್ಲ ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಮತ್ತು ಅಲ್ಲಿ ಕಂಡು ಬರ್ತಕ್ಕಂಥ ಅದಿತಿ ಜಗನ್ಮಾತೆ, ದೇವಮಾತೆಯಾಗಿರ್ತಕ್ಕಂಥವಳು ಈ ಹೊತ್ತಿನ ಎಲ್ಲಮ್ಮನಿಂದ ಎಲ್ಲ ದೇವತೆಗಳ ಮೂಲ ಸ್ವರೂಪ ಪರಾಶಕ್ತಿ ಅನ್ನೋದ್ರೊಳಗೆ ಎಲ್ಲೆಲ್ಲೂ ಕಾಣೋದು ಅದೇನೆ. ಅದಿತಿ ತತ್ವವೇ ನಮ್ಮ ಅತ್ಯಂತ ಜಾನಪದರ ಮಾರಮ್ಮ, ಅಣ್ಣಮ್ಮ, ಹಟ್ಟಿ, ಲಕ್ಕಮ್ಮ, ಸೋಬಲಮ್ಮ, ಸೊಪ್ಪಲಮ್ಮ, ಬನಶಂಕರಿ, ಶಾಕಂಬರಿ, ನವದುರ್ಗೆಯರು ಎಲ್ಲವೂ ಅದೇ ಆಗಿರ್ತಕ್ಕಂಥದ್ದು ಅಂತ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಈ ತತ್ವವನ್ನೇ ನಾವು ಬಗೆ ಬಗೆಯಾಗಿ ಇಲ್ಲಿ ಕಾಣ್ತೀವಿ. ಹೀಗಾಗಿ ಈ ಪ್ರಕೃತಿಯ ಆರಾಧನೆ ಸೂರ್ಯ ಕೇಂದ್ರಿತವಾಗಿ ಬೆಳೆಯಿತು ಅನ್ನೋದ್ರೊಳಗೆ ಯಾವ ಸಂದೇಹವೂ ಉಳಿಯೋದಿಲ್ಲ. ಮತ್ತು ಇದು ಕೇವಲ ಭಾರತದ್ದೊಂದು ಅಂತಲ್ಲ, ಇಡೀ ಜಗತ್ತಿನಲ್ಲಿ ನೋಡಿ. ಪ್ರಾಚೀನ ಚೈನಾದಲ್ಲಿ ನೋಡಿ ಸೂರ್ಯಾರಾಧನೆಯೇ ಇದ್ದದ್ದು. ಪ್ರಾಚೀನ ಈಜಿಪ್ಟ್ನಲ್ಲಿ ನೋಡಿ ರಾ ಅಂತ ಸೂರ್ಯನನ್ನು ಆರಾಧನೆ ಮಾಡಿದ್ದು. ಸೂರ್ಯನ ಬೆಳಕನ್ನು ವಿರೋಧಿಸೋದಕ್ಕೋಸ್ಕರ ಕತ್ತಲೆ ಸೆತ್ ಅಂತ ಬಂದಾಗ ಆ ಸೂರ್ಯನ ಮಗ ಹೋರಸ್ ಅಂತ ಅವನು ಬಂದು ಅದನ್ನು ಸದೆಬಡಿತಾನೆ ಅಂತಕ್ಕಂಥದ್ದೆಲ್ಲ ಕಾಣಿಸುತ್ತದೆ. ಹೀಗೆ ಸೂರ್ಯನ ಪ್ರತೀಕ. ಅದೇ ರೀತಿಯಾಗಿ ನಾವು ಇಲ್ಲಿ ನೋಡಿದ್ರೂ ಕೂಡ ಗೊತ್ತಾಗುತ್ತದೆ. ನಮ್ಮ ಸುಮೇರಿಯಾ, ಬ್ಯಾಬಿಲೋನಿಯಾ ಮತ್ತು ಮೆಸೊಪಟೋಮಿಯಾ ಆ ಒಂದು ಸಮಾಜದಲ್ಲಿ, ಆ ಸಂಸ್ಕೃತಿಯಲ್ಲಿ ಕೂಡ ಸೂರ್ಯನ ಆರಾಧನೆ ಅಮನ್, ಮಾರ್ಡಕ್ ಇತ್ಯಾದಿ ದೇವತೆಗಳಲ್ಲಿ ನಾವು ಕಾಣುವಂಥದ್ದೇ ಆಗಿದೆ. ನೋಡಿ, ಹಿಟ್ಟೈಟರು 18 ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ದರು. ಅವೆಲ್ಲ ಋತು ಸಂಬಂಧಿತವಾಗಿಯೇ ಇತ್ತು. ಸೂರ್ಯನನ್ನು ಅರಿನ್ನ ಅಂತ ಕರೀತಾ ಇದ್ದರು ಅಂತ ಹೇಳ್ಬಿಟ್ಟು ಅಲ್ಲಿ ಗೊತ್ತಾಗುತ್ತದೆ. ಅದು ಮಧ್ಯ ಏಷ್ಯಾದ ಸಂಗತಿ. ಇನ್ನು ಗ್ರೀಕರಲ್ಲಿ ಬಂದು ನೋಡಿದ್ರೆ ಹೀಲಿಯೋಸ್ ಅಂತ ದೈದೀಪ್ಯಮಾನವಾದ ಬೆಳಕಿನ ದೇವತೆ ಸೂರ್ಯ ಅಂತ. ಅವನನ್ನೇ ಸಕಲ ಕಲೆಗಳಿಗೆ, ಯುದ್ಧಗಳಿಗೆ ಆದರ್ಶವಾಗಿ ನಿಂತಾಗ ಅಪಲ್ಲೋನ್ ಅಂತ ಕರೀತಾರೆ. ಹೀಗೆ ಸೂರ್ಯನ ಒಂದು ಬೆಳಗುವ ಸ್ವರೂಪವನ್ನು ಹೀಲಿಯೋಸ್ ಅಂತ ಕರೆದರೆ, ಸೂರ್ಯನನ್ನು ಕಲಾತ್ಮಕತೆಯ ಮತ್ತು ಶೌರ್ಯದ ಸಂಕೇತವಾಗಿ ಅಪಲ್ಲೋನ್ ಅಂತ ಕರೆದದ್ದನ್ನು ನೋಡ್ತೀವಿ. ಅವನ ಆರಾಧನೆ ಮಾಡ್ತಾಯಿದ್ರು ಅಂತ. ಮತ್ತು ಅವನು ಜ್ಯೂಸ್, ಜೌ ಅಂತ ಆಕಾಶ ದೇವತೆ, ಆ ಗ್ರೀಕರ ದೇವತೆಗಳ ರಾಜ. ಜೌ ಅನ್ನುವಂಥ ಶಬ್ದವೇ ಜ್ಯೂಸ್ ಅಂತ ಆಗಿರ್ತಕ್ಕಂಥದ್ದು. ಆತನ ಮಗ ಅಂತ. ಆಕಾಶ ಹೆತ್ತ ಮಗ ಅಲ್ವಾ ಸೂರ್ಯ, ಹೀಗೆ ಕಾಣಿಸುತ್ತದೆ. ಮತ್ತು ನಾವು ರೋಮನ್ರಿಗೆ ಬಂದರೆ ಅಲ್ಲಿ ಅಪಲ್ಲೋನಾಗಿಯೇ ಉಳಿತಾನೆ, ಅಪಾಲೋ ಅಂತ ಕರೀತಾರೆ. ಅದು ಮತ್ತೆ ಸೂರ್ಯ ದೇವತೆಯದೇ ಸಂಕೇತ. ನೀವಿನ್ನು ಪ್ರಾಚೀನ ಆಫ್ರಿಕಾ ಸಂಸ್ಕೃತಿಯ ಕಡೆಗೆ ಬನ್ನಿ, ಇಂಕಾ ಕಡೆಗೆ ಬನ್ನಿ, ಮಾಯಾ ಕಡೆಗೆ ಬನ್ನಿ, ಎಲ್ಲಿಯೂ ಸೂರ್ಯಾರಾಧನೆ ಇದೆ. ಮಾಯಾ ಸಂಸ್ಕೃತಿ ಪೂರ್ತಿ ಸೂರ್ಯ ಕೇಂದ್ರಿತವಾಗಿತ್ತು, ಇಂಕಾ ಸಂಸ್ಕೃತಿ ಪೂರ್ತಿ ಸೂರ್ಯ ಕೇಂದ್ರಿತವಾಗಿತ್ತು. ಸೂರ್ಯನ ಕೇಂದ್ರವಾಗಿಟ್ಟುಕೊಂಡು ಸೌರಮಾನ ಪಂಚಾಂಗವನ್ನು ನಿರ್ಮಾಣ ಮಾಡಿದರು ಅಂತೆಲ್ಲ ನಮಗೆ ಗೊತ್ತಾಗುತ್ತದೆ. ಹೀಗೆ ಜಗತ್ತೆಲ್ಲ ಸೂರ್ಯಾರಾಧನೆ. ಅಷ್ಟು ಯಾಕೆ ಈ ಮತಗಳನ್ನೆಲ್ಲ ಪಾಪಿಷ್ಟ ಮತಗಳು, ಸೈತಾನನ ಮತಗಳು ಅಂತ ಬೈದಂಥ ಈ ಕ್ರೈಸ್ತ ಮತ ಇದೆಯಲ್ಲ, ಅಲ್ಲಿಯ ಪ್ರವರ್ತಕ ಕ್ರಿಸ್ತ ಸೂರ್ಯ ವಂಶದವನು ಅಂತ ಗೊತ್ತಾಗುತ್ತೆ. ಅವನು ಡೇವಿಡ್ನ ಕುಲದಲ್ಲಿ ಹುಟ್ಟಿದವನು, ಡೇವಿಡ್ ಸೂರ್ಯವಂಶೀಯ ಅಂತ. ಅವನು ಎದ್ದಿದ್ದು ಯಾವತ್ತು ಸೂರ್ಯನ ದಿವಸ, ಭಾನುವಾರ ದಿವಸ ಎದ್ದಿದ್ದು. ಅದನ್ನು ಮತ್ತೆ ಹೇಳ್ತಾರೆ ಇತಿಹಾಸ ಶಾಸ್ತ್ರಜ್ಞರು, ಮಾನವಶಾಸ್ತ್ರಜ್ಞರು, ದೇವತಾ ಸಂಕೇತ ಶಾಸ್ತ್ರಜ್ಞರು ಎಲ್ಲ ಹೇಳ್ತಾರೆ. ಸಿಂಬಾಲಜಿಸ್ಟ್ ಅಂತೆಲ್ಲ ಏನು ಕರಿತೀವಿ, ಅವರು ಈ ಕ್ರಿಸ್ತ ಅನ್ನುವ ವ್ಯಕ್ತಿ ಇರಲಿಲ್ಲ. ಚಳಿಗಾಲ ಹೋಗಿ ಬೇಸಿಗೆ ಕಾಲ ಬರುವುದರ ಸಂಕೇತವಾಗಿ ಆದದ್ದು. ಅಂದಿದ ವಸಂತ ಪೂರ್ಣಮಿಯ ಭೃಗುವಾರದ ಅಂತ ಗೋವಿಂದ ಪೈಗಳು ಬರೀತಾರೆ. ವಸಂತ ಮಾಸದ ಪೂರ್ಣಮಿಯಲ್ಲಿ ಭೃಗುವಾರ, ಶುಕ್ರವಾರದ ಸಂಜೆ ಕ್ರೂಸಿಫಿಕೇಷನ್ ಆಗಿದ್ದು ಅಪರಾಹ್ನದಲ್ಲಿ. ಮತ್ತು ಸಂಜೆಗೆ ಅವನ ಶವವನ್ನು ಇಳಿಸಿಬಿಡ್ತಾರೆ. ಯಾಕೆಂದರೆ ಮರುದಿವಸ ಅದು ರಜಾ ದಿವಸ. ಅದು ಎಂದೂ ಕೂಡ ಶನಿವಾರ ನಮ್ಮ ಸೆಮಿಟಿಕ್ ಪ್ರವರ್ತಕರಲ್ಲಿ ಅಗ್ರಗಣ್ಯರಾದಂತಹ ಯಹೂದ್ಯರಿಗೆ ಪವಿತ್ರವಾದ ದಿವಸ. ಆ ಕಾರಣದಿಂದ ಶನಿವಾರ ಏನು ಕೆಲಸ ಮಾಡುವಂತೆ ಇಲ್ಲ, ಅದು ಸಬ್ಬತ್ತಿನ ದಿವಸ. ಹೀಗಾಗಿ ಶುಕ್ರವಾರ ಸಂಜೆಯೇ ಇಳಿಸ್ತಾರೆ. ಇಳಿಸಿ ಅವನನ್ನು ಸಮಾಧಿ ಮಾಡ್ತಾರೆ. ಅವನು ಭಾನುವಾರ ಎದ್ದ ಅಂತ.
ವಸಂತದ ಭಾನುವಾರ ಎದ್ದದ್ದು ಗುಡ್ ಫ್ರೈಡೇ ಅಂತ. ಅದೇ ಆ ವಸಂತದ ಪೂರ್ಣಿಮೆಯ ದಿವಸ ಶುಕ್ರವಾರ, ಗುಡ್ ಫ್ರೈಡೇ ದಿವಸ ಅವನು ತೀರ್ಕೊಂಡು ಸಮಾಧಿ ಆದರೆ 3ನೇ ದಿವಸ ಎದ್ದ ಅಂತಂದರೆ ವಸಂತ ಕಾಲದಲ್ಲಿ ಸೂರ್ಯನ ಉಚ್ಛ್ರಾಯ. ಮೇಷರಾಶಿಗೆ ಸೂರ್ಯ ಬಂದಾಗ ತಾನೇ ಯುಗಾದಿ ಆಗತಕ್ಕಂಥದ್ದು. ಮಾಸ ಆರಂಭವಾಗುವುದು, ವರ್ಷ ಸೌರ ಮಾಸ ಆರಂಭವಾಗುವುದು ಆಗಲೇ. ಈಗ ನಾವು ಏಪ್ರಿಲ್ 15 ಅಂತ 14 ಅಥವಾ 15 ಅಂತ ಮಾಡ್ಕೊಂಡಿದ್ದೀವಿ. ಆದರೆ ಪಂಚಾಂಗಗಳನ್ನು ತಿದ್ದುಕೊಳ್ಬೇಕಾಗಿದೆ, ಮೊದಲೇ ಆಗಿಬಿಡ್ತದೆ. ಅದಕ್ಕಿಂತ ನಮಗೆ ಗೊತ್ತಿದೆ ಈ ಸಂಕ್ರಮಣ ಅಂತಕ್ಕಂಥದ್ದು, ಮಕರ ಸಂಕ್ರಮಣ ಜನವರಿ 14 ಅಥವಾ 15 ಆಗ್ತಾ ಇಲ್ಲ, ಅದು ಡಿಸೆಂಬರ್ 21, 22 ಮುಗಿದು ಬಿಡ್ತಾ ಇದೆ ಅಂತ. ಯಾಕೆಂದರೆ ನಾವು ಕ್ಯಾಲಿಬ್ರೇಟ್ ಮಾಡಿಕೊಂಡಿಲ್ಲ, ಪರಿಷ್ಕಾರ ಮಾಡಿಕೊಂಡಿಲ್ಲ. ಅದು ನಮ್ಮ ತಪ್ಪು. ಪೂರ್ವಜರೆಲ್ಲ ಕರೆಕ್ಟಾಗಿ ಮಾಡಿಕೊಂಡಿದ್ದಾರೆ. ವೇದಗಳ ಕಾಲದಿಂದ ಏನೇನು ಕರೆಕ್ಷನ್ಸ್ ಬೇಕಿದೆ ಅದನ್ನು ಮಾಡ್ಕೊಳ್ತಾನೆ ಬಂದಿದ್ದಾರೆ. ಬ್ರಾಹ್ಮಣ ಆರಣ್ಯಕಗಳಲ್ಲಿ ಮುಂದೆ ಬಂದ ಸಾಹಿತ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೀವಿ. ಆದರೆ ಈಚಿನವರು ನಾವು ಕಂದಾಚಾರದ ಮಡಿ ಹಿಡ್ಕೊಂಡು ಈ ಪರಿಷ್ಕರಣೆ ಮಾಡಿಕೊಳ್ಳಲಿಲ್ಲ. ಹಾಗಾಗಿ ಪಂಚಾಂಗವನ್ನು ನೋಡಿಕೊಂಡು ಋತುಗಳು ಬರ್ತಾ ಇಲ್ಲ, ಅವು ತಮ್ಮ ಪ್ರಕೃತಿಯಂತೆ ಬರ್ತಾ ಇವೆ. ನಾವು ಇನ್ನು ಈಗ ವರ್ಷಾ ಋತುವು ಅಂತ ಹೇಳ್ತಾ ಇದ್ದೀವಿ, ಶರತ್ಕಾಲ ಬಂದುಬಿಟ್ಟಿರುತ್ತೆ. ಗ್ರೀಷ್ಮ ಋತುವು ಅಂತ ನಾವು ಹೇಳ್ತಾ ಇರ್ತೀವಿ, ಮಳೆ ಜೋರಾಗಿ ಸುರಿತಾ ಇರುತ್ತೆ. ಹೀಗಾಗಿದೆ. ನಮ್ಮ ಪುಸ್ತಕದ ಪಂಚಾಂಗ ಹಿಂದಾಗಿದೆ, ಆದರೆ ಪ್ರಕೃತಿಯ ಪಂಚಾಂಗ ಸರಿಯಾಗಿ ಇದೆ. ಆ ಥರ ನೋಡಿದಾಗ ಯಾವ ಆ ಕಾಲದಲ್ಲಿ ಕರೆಕ್ಟಾಗಿ ಸೂರ್ಯ ವಿಜೃಂಭಿಸ್ತಾ ಇದ್ದದ್ದು ವಸಂತದ ಕಾಲದಲ್ಲಿ ಅಂತ ಗೊತ್ತಾಗುತ್ತೆ. ಅಂದರೆ ಚಳಿ ಹೋಗಿ ಬಿಸಿಲು ಬೆಳಗತಕ್ಕಂಥದ್ದೇ ಕ್ರಿಸ್ತನ ಪುನರುತ್ಥಾನ. ಕ್ರಿಸ್ತ ಅನ್ನುವುದು ಪರಮಾರ್ಥವಾಗಿ ತತ್ವವೇ ಹೊರತು ವ್ಯಕ್ತಿ ಅಲ್ಲ ಅಂತ ಕೂಡ ಬರೆದಿದ್ದಾರೆ. ಅಂದರೆ ಕ್ರೈಸ್ತ ಮತೀಯರು ಕೂಡ ಕಡೆಗೆ ಈ ಸೂರ್ಯಾರಾಧನೆಗೆ ಬರಬೇಕಾಯಿತು, ಬೇರೆ ದಾರಿಯೇ ಇಲ್ಲ. ಎಲ್ಲಿವರೆಗೂ ಅವುಗಳು ಹೋಗಿವೆ ಅಂದರೆ ಬುಳ್ಳಿನ ಕಿರೀಟ ಇಟ್ಟಿದ್ದಲ್ಲ, ಅದು ಸೂರ್ಯನ ಕಿರಣದ ಸಂಕೇತ ಅಂತೆಲ್ಲ ಮಾಡಿದ್ದಾರೆ. ಹೀಗೆಲ್ಲ ಉಂಟು, ಇರಲಿ. ಇನ್ನು ನಾವು ಇಸ್ಲಾಂನಲ್ಲಿ ನೋಡಿದರೂ ಕೂಡ ಅದೇ ರೀತಿಯಾದ ಅಂಶಗಳು ಉಂಟು. ಅವರು ಸೂರ್ಯಾಶ್ರಿತವಾದ ಚಂದ್ರನ ಹಿಡ್ಕೊಂಡು ಮಾಡಿದ್ದಾರೆ ಅಷ್ಟೇ, ಬೇರೆ ಏನೂ ವ್ಯತ್ಯಾಸ ಇಲ್ಲ. ಚಂದ್ರನ ಗತಿಗಳಷ್ಟು ಕೂಡ ಸೂರ್ಯಾಶ್ರಿತವಾಗಿ ಇರಬೇಕು. ಅಮಾವಾಸ್ಯೆ ಪೂರ್ಣಿಮೆ ಆಗೋದು ಹೇಗೆ ಸೂರ್ಯ ಇಲ್ಲದೇ ಇದ್ದರೆ? ಚಂದ್ರನ ಬೆಳಕಿರುವುದೇ ಸೂರ್ಯನಿಂದ ಅಂತ ಗೊತ್ತಾಗುತ್ತದೆ. ಒಟ್ಟಿನಲ್ಲಿ ತಾತ್ಪರ್ಯವಿಷ್ಟು, ನಮಗೆ ದೈನಂದಿನವಾದ ತಿಥಿಗಾಗಿ ಚಂದ್ರ ಬೇಕು, ತಿಂಗಳನ್ನು ಲೆಕ್ಕ ಮಾಡೋದಕ್ಕೆ ಚಂದ್ರ ಬೇಕು. ಆದರೆ ಋತುಗಳಿಂದಾಗಿ ವರ್ಷವನ್ನು ಲೆಕ್ಕ ಮಾಡೋದಕ್ಕೆ ಸೂರ್ಯ ಬೇಕು. ಅಂದರೆ ಹವಾಮಾನ ಅಂತ ಏನಿದೆ ಅದರ ಅಳತೆಗೆ ನಮಗೆ ಸೂರ್ಯ ಬೇಕು, ಸೌರಮಾನ. ಹಾಗಲ್ಲದೆ ದಿನಮಾನ ಮಾಸಮಾನಕ್ಕೆ ಚಂದ್ರ ಬೇಕು. ಚಂದ್ರ ಯಾವ ನಕ್ಷತ್ರದಲ್ಲಿ ತುಂಬುತನವನ್ನು ತಂದುಕೊತಾನೋ ಅದು ಪೂರ್ಣಿಮೆ. ಆ ನಕ್ಷತ್ರದಲ್ಲಿ ಪೂರ್ಣಿಮೆ ಆಗುತ್ತದೆ. 27 ನಕ್ಷತ್ರಗಳನ್ನು 12 ರಾಶಿಗಳ ಜೊತೆಗೆ ಬೆಸೆಯಬೇಕು. ಒಂದೊಂದು ನಕ್ಷತ್ರಗಳನ್ನು 4 ಪಾದವಾಗಿ ವಿಭಾಗ ಮಾಡಿಕೊಂಡು 108 ಅಂತ ಮಾಡಿಕೊಂಡು ಆಗ ನಮಗೆ ಲೆಕ್ಕಕ್ಕೆ ಸರಿಯಾಗಿ ಸಿಗುವಂಥದ್ದಾಗಿದೆ. ಅದು 12 ರಾಶಿಗಳದು ಅಂತ. ಹೀಗೆ ಈ ಸೌರಮಾನ ಚಾಂದ್ರಮಾನಗಳಲ್ಲಿ ಬರುವ ವ್ಯತ್ಯಾಸವನ್ನು ಸಮನ್ವಯ ಮಾಡುವಾಗಲೇ ಅಧಿಕ ಮಾಸ ಬಂದದ್ದಾಗಿದೆ. ಅದು 33 ತಿಂಗಳಿಗೆ ಒಮ್ಮೆ ಒಂದು ತಿಂಗಳಾಗಿ ಸೇರ್ಪಡೆ ಮಾಡತಕ್ಕಂಥದ್ದು. ಇವುಗಳನ್ನೆಲ್ಲ ಪಂಚಾಂಗದ ಲೆಕ್ಕ ಇಟ್ಟುಕೊಂಡು ನೋಡಿ ಹಬ್ಬಗಳನ್ನು ಅದರ ಪ್ರಕಾರ ವ್ಯವಸ್ಥೆ ಮಾಡ್ತಾ ಬಂದಿದ್ದಾರೆ. ಮತ್ತು ಈ ಹಬ್ಬಗಳ ಜೊತೆಯಲ್ಲಿ ಋತುಗಳ ಒಂದು ಬದಲಾವಣೆಗೆ ನಮ್ಮ ಕೃಷಿ ಕೂಡ ವಿಶೇಷವಾಗಿ ನಮ್ಮ ಬದುಕನ್ನು ಪ್ರಭಾವಿಸಿದೆ. ನೋಡಿ, ಮಳೆ ಇಲ್ಲದೇ ಇದ್ದರೆ ನಮ್ಮ ಜಗತ್ತೇ ಇಲ್ಲ. ಹಾಗಾಗಿ ಮಳೆ ತುಂಬ ಮುಖ್ಯ. ಅದರೊಳಗೂ ಭಾರತಕ್ಕಂತೂ ವರ್ಷ ಇಡೀ ಮಳೆ ಬರತಕ್ಕಂಥ ಮೆಡಿಟ್ರೇನಿಯನ್ ವಾತಾವರಣ ಅಲ್ಲ. ಮೆಡಿಟ್ರೇನಿಯನ್ ವಾತಾವರಣದಲ್ಲಿ ಅಮೆರಿಕ, ಯುರೋಪ್ ಇತ್ಯಾದಿ ಪ್ರದೇಶಗಳಲ್ಲಿ ವರ್ಷ ಇಡೀ ಆಗ ಈಗ ಮಳೆ ಬರ್ತವೆ. ಮಳೆಗೊಂದು ಕಾಲ ಅಂತಿಲ್ಲ. ನಮ್ಮಲ್ಲಿ ಅದಕ್ಕೂ ಒಂದು ಕಾಲ ಇದೆ. ಹೀಗಾಗಿ 6 ಋತುಗಳ ಸ್ಫುಟೀಕರಣ ನಮ್ಮಲ್ಲಿ ಆಗಿದೆ. ಅದೊಂದು ಭಾಗ್ಯ. ಇದರಿಂದ ಅನುಕೂಲತೆಯೂ ಇದೆ, ಒಂದಿಷ್ಟು ಅನನುಕೂಲತೆಯೂ ಇದೆ. ಒಂದು ಕಾಲದ ಮಳೆಯ ನೀರನ್ನೇ ಜೋಪಾನ ಮಾಡಿಕೊಳ್ಳಬೇಕು. ಇದು ನಮ್ಮ ಪೂರ್ವಿಕರಿಗೆ ಗೊತ್ತಿದ್ದರಿಂದಲೇ ಜೋಪಾನವಾಗಿ ಸಂಚಯನ ಮಾಡಿ ಅದನ್ನು ಎಚ್ಚರಿಕೆಯಿಂದ ಖರ್ಚು ಮಾಡಬೇಕು, ವೆಚ್ಚ ಮಾಡಬೇಕು ಅಂತ ತಿಳ್ಕೊಂಡ್ರು. ಯುರೋಪಿಯನ್ ಸಂಸ್ಕೃತಿಯಲ್ಲಿ ವರ್ಷ ಇಡೀ ಆಗಿಷ್ಟು ಈಗಿಷ್ಟು ಮಳೆ ಬರೋದ್ರಿಂದ ಅವರು ಸಂಚಯನ ಮಾಡಬೇಕಾಗಿಲ್ಲ. ನಾವು ಯುರೋಪಿಯನ್ ಮಾಡೆಲ್, ಅಮೇರಿಕನ್ ಮಾಡೆಲ್ ಆಫ್ ಎಕನಾಮಿಕ್ಸನ್ನು ಇಟ್ಟುಕೊಂಡ್ರೆ ಯಾವ ಅನರ್ಥ ಆಗುತ್ತದೆ ಅನ್ನೋದಕ್ಕೆ ಇದೇ ಒಂದು ಸೂಚನೆಯಾಗಿ ಕಾಣುತ್ತದೆ. 3-4 ತಿಂಗಳು ಬಂದ ಮಳೆಯ ನೀರನ್ನು ವರ್ಷ ಇಡೀ ಜೋಪಾನ ಮಾಡಿಕೊಳ್ಳಬೇಕು. ಮತ್ಸ್ಯಪುರಾಣದಲ್ಲಿ ಬರುತ್ತದೆ, ಯಾವ ಕೆರೆಯಲ್ಲಿ ವರ್ಷ ಇಡೀ ನೀರು ನಿಲ್ಲುವಂತೆ ಆಗುತ್ತದೆಯೋ ಅಂಥ ಕೆರೆ ನಿರ್ಮಾಣ ಮಾಡಿದವನಿಗೆ ಅಶ್ವಮೇಧಯಾಗದ ಫಲ ಬರುತ್ತದೆ. ಯಾವ ಕೆರೆಯಲ್ಲಿ ನೀರು ಶರತ್ಕಾಲದವರೆಗೆ ತುಂಬಿರುತ್ತೋ ಅಂಥವನು ಅಗ್ನಿಷ್ಟೋಮ ಮಾಡಿದ ಪುಣ್ಯವನ್ನು ಪಡ್ಕೋತಾನೆ ಅಂತ. 7 ಸೋಮ ಸಂಸ್ಥೆಗಳಲ್ಲಿ ಸಿಂಪಲ್ ಪ್ರೈಮರಿ ಆದದ್ದು ಅಗ್ನಿಷ್ಟೋಮ. ಹಾಗಾಗಿ ಅದು ಹಾಗಲ್ಲದೆ ಹೇಮಂತದವರೆಗೂ ಬಂದಾಗ
ಅವನು ಜ್ಯೋತಿಷ್ಠೋಮ ಉಕ್ತಾದಿ ಯಜ್ಞಗಳನ್ನು ಮಾಡಿದಷ್ಟು ಫಲ ಪಡ್ಕೊಳ್ತಾನೆ ಅಂತ 2 ಸೀಸನ್ನು, ಅಂದರೆ 4 ತಿಂಗಳಷ್ಟು. ಶರತ್ ಮತ್ತು ಹೇಮಂತ ದಾಟಿ ಶಿಶಿರ ಕಾಲಕ್ಕೆ ಬಂದಾಗ ಅತಿರತ್ರ ಮಾಡಿದಷ್ಟು ಪುಣ್ಯವನ್ನು ಪಡ್ಕೊಳ್ತಾನೆ ಅಂತ. ಮತ್ತು ವಸಂತ ಕಾಲಕ್ಕೆ ಆದಂಥದ್ದಾದರೆ ಆಪ್ತೋರ್ಯಾಮವನ್ನು ಮಾಡಿದಷ್ಟಾಗುತ್ತೆ ಅಂತ. ಗ್ರೀಷ್ಮ ಕಾಲಕ್ಕೆ ಕೂಡ ಆ ನೀರು ನಿಲ್ಲುತ್ತದೆ ಅಂತಂದರೆ ಅವನ ರಾಜಸೂಯ ವಾಜಪೇಯಾದಿಗಳನ್ನು ಮಾಡಿದಷ್ಟು ಪುಣ್ಯ ಪಡೀತಾನೆ ಅಂತ. ಅದಾದ ಮೇಲೆ ಮಳೆಗಾಲದವರೆಗೂ ಆದರೆ ಅವನು ಸಮಗ್ರ ಯಜ್ಞಗಳಲ್ಲಿ ಅತ್ಯುನ್ನತವಾದದ್ದನ್ನು ಅಶ್ವಮೇಧ ಮಾಡಿದ ಫಲವನ್ನು ಪಡೀತಾನೆ ಅಂತ. ಅಂದರೆ ನಿಮ್ಮ ಕೆರೆ ಕೆಪಾಸಿಟಿ ಎಷ್ಟಿದ್ದರೆ ಆ ನೀರು ಎಷ್ಟು ಉಳಿದ್ರೆ ಅಷ್ಟು ಪುಣ್ಯ ಅಂತ ಹೀಗೆಲ್ಲ ಮಾಡಿದ್ದಾರೆ. ಎಷ್ಟು ಭವ್ಯವಾದ ಸಂಸ್ಕೃತಿ ನಮ್ಮದು ಅಂತ ಅನಿಸುತ್ತದೆ. ಅಂದರೆ ಈ ರೀತಿ ನಾವು ಜೋಪಾನ ಮಾಡಿಕೊಳ್ಳಬೇಕು, ಕಾಪಾಡಿಕೊಳ್ಳಬೇಕು, ಎಚ್ಚರವಹಿಸಬೇಕು ಅಂತಕ್ಕಂಥದ್ದು. ಅದರಿಂದಲೇ ರಾಮ ಭರತನಿಗೆ ಆಯಸ್ತೆ ವಿಪುಲ ಕಚ್ಚಿತ್ ಅಲ್ಪತರೋ ವ್ಯಯ ಅನ್ನುವ ಮಾತನ್ನು ಹೇಳ್ತಾನೆ. ಅಪ್ಪ, ನಿನಗೆ ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆಂಡಿಚರ್ ಕಡಿಮೆ ಇದೆ ತಾನೆ ಅಂತನ್ನುವ ಮಾತನ್ನು ಹೇಳ್ತಾನೆ. ಇದು ನಮ್ಮ ಭಾರತೀಯರ ಮೇಲೆ ಇಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಅಂತಂದರೆ ಇಂದು ದುಂದು ವೆಚ್ಚ ನಮ್ಮಲ್ಲಿ ಕಡಿಮೆನೇ ಮಿಕ್ಕ ದೇಶಗಳಿಗೆ ಹೋಲಿಸಿದರೆ. ಅದಕ್ಕೆ ಇಷ್ಟು ದೊಡ್ಡ ಜನಸಂಖ್ಯೆ ಇದ್ದರೂ, ಇಷ್ಟು ಕೆಟ್ಟ ರಾಜಕೀಯ ವ್ಯಕ್ತಿಗಳು ಇದ್ದರೂ, ಮತ್ತು ಇಷ್ಟು ಅಸ್ತವ್ಯಸ್ತವಾದ ಆಡಳಿತ ಇದ್ದರೂ, ಇಷ್ಟು ಪ್ರಾಕೃತಿಕವಾದ ಹೆಚ್ಚು ಕಡಿಮೆಗಳು ಎಲ್ಲಿನೋ ಎಫೆಕ್ಟ್ ಆಗಿ ಬರಗಾಲ, ಅತಿವೃಷ್ಟಿ, ಅನಾವೃಷ್ಟಿ ಇದ್ದರೂ ನಮ್ಮ ದೇಶದ ಎಕಾನಮಿ ಗ್ರೀಸ್ ತರಹ ಆಗಿಲ್ಲ, ಪಾಕಿಸ್ತಾನದ ಥರ ಆಗಿಲ್ಲ ಅಂತಂದರೆ ಜನಗಳಿಗೆ ಇನ್ನೂ ಸಂಚಯನ ಬುದ್ಧಿ ಇದ್ದು ಅದನ್ನು ಜೋಪಾನವಾಗಿ ಮಾಡಿಕೊಳ್ಳುವಂಥದ್ದಾಗಿದೆ. ಒಂದು ಪಶ್ಚಿಮ ಘಟ್ಟಗಳಲ್ಲಿ ಮಲೆನಾಡಿನಲ್ಲಿ ನಿಮಗೆ ನೋಡಿದರೆ ಗೊತ್ತಾಗುತ್ತದೆ. ಯಾರಾದರೂ ಬಯಲುಸೀಮೆಯವರು ಬೇಸರ ಮಾಡ್ಕೊಳ್ಬೇಡಿ, ಹಳೆ ಮೈಸೂರು ಬಯಲುಸೀಮೆಯವರು, ನಾನು ಈ ಕಡೆಯವನೇ, ಆದರೆ ಗುಣಕ್ಕೆ ಮತ್ಸರ ಇಲ್ಲ. ನಮ್ಮ ಮಲೆನಾಡಿನ ಕಡೆ ಮಳೆಗಾಲ ಬರುತ್ತದೆ ಅಂದರೆ ಎಷ್ಟು ಜೋಪಾನ ಮಾಡಿಕೊಳ್ತಾರೆ. 3-4 ತಿಂಗಳು ಒಂದು ಒಣ ಕಡ್ಡಿ ಸಿಗೋದಿಲ್ಲ, ಎಲ್ಲ ಹಸಿ ಹಸಿ. ಅದಕ್ಕೆ ಇಡೀ ಮನೆಗೆ ಬೇಕಾದಷ್ಟು ಉರುವಲನ್ನು, ಇಡೀ ಕೊಟ್ಟಿಗೆಗೆ ಬೇಕಾದಷ್ಟು ಮೇವನ್ನು, ಮತ್ತು ಅಡುಗೆ ಮನೆಗೆ ಬೇಕಾಗುವಷ್ಟು ತರಕಾರಿನ ಎಲ್ಲವನ್ನೂ ಜೋಪಾನ ಮಾಡಿಟ್ಕೊಳ್ತಾರೆ. ಮಳೆಗಾಲ ಅಷ್ಟು ಕಾಲವೂ ಕೂಡ ಕೊಳೆಯದೇ ಉಳಿಯಬಲ್ಲಂಥ ಮಗೆಕಾಯಿ ಇರ್ಬೋದು, ಮುಳ್ಳು ಸೌತೆ ಇರ್ಬೋದು, ಬಣ್ಣದ ಸೌತೆ ಇರ್ಬೋದು, ಈರುಳ್ಳಿ ಇರ್ಬೋದು, ಈ ಥರ ಗಡ್ಡೆ ಗೆಣಸುಗಳನ್ನು ಉಳಿಸ್ಕೊಳ್ತಾರೆ, ಕಾಪಾಡಿಕೊಳ್ತಾರೆ. ಅಲ್ಲೇ ಮಳೆಗಾಲದಲ್ಲಿ ಬೆಳೀತಕ್ಕಂಥ ಬಿದರ ಕಳಲೆ ಇರ್ಬೋದು, ಒಂದೆಲಗದ ಥರ ಪತ್ರಗಳಿರ್ಬೋದು, ಇವುಗಳನ್ನು ಇಟ್ಕೊಂಡು ನಾನಾ ವಿಧವಾದ ತಂಬುಳಿಗಳು ಮಾಡ್ತಾರೆ. ಒಬ್ಬಜ್ಜಿಗೆ ತಂಬುಳಿ ಶ್ರೀ ಅಂತ ಪ್ರಶಸ್ತಿ ಕೊಟ್ಟಿದೆ, 178 ತಂಬುಳಿಗಳು ಮಾಡಿದಂಥ ಅಜ್ಜಿ ಅಂತ ಹೊನ್ನಾವರದಲ್ಲಿ. ಅದರಿಂದ ಎಷ್ಟು ಆರೋಗ್ಯ, ಎಷ್ಟು ರುಚಿ, ಇವೆಲ್ಲ ನೋಡಿದಾಗ ವರ್ಷ ಇಡೀ ಜೋಪಾನ ಮಾಡ್ಕೊಳ್ಳೋಕ್ಕೆ ಬೇಕಾಗುವಂಥ ಎಚ್ಚರವನ್ನು ವರ್ಷಾಕಾಲದಲ್ಲಿ ಮಾಡಿಕೊಳ್ತಾರೆ. ನಮ್ಮ ಸನ್ಯಾಸಿಗಳ ಚಾತುರ್ಮಾಸ್ಯ ನೋಡಿದರೆ ಗೊತ್ತಾಗುತ್ತದೆ. ವರ್ಷ ಇಡೀ ಅವರು ಅಲ್ಲಿ ಇಲ್ಲಿ ಹಾರಾಡಿಕೊಂಡಿದ್ದವರು, ಓಡಾಡಿಕೊಂಡಿದ್ದವರು ಈ 4 ತಿಂಗಳು ಒಂದು ಕಡೆಗೆ ಕೂತು ಅದೊಂದು ರೀತಿ ರಿಟ್ರೀಟ್, ತಮಗೆ ತಾವೇ ವ್ಯಾಸಂಗ ಮಾಡಬೇಕು, ಅಧ್ಯಯನ ಮಾಡಬೇಕು, ಶಿಷ್ಯರಿಗೆ ಅಧ್ಯಾಪನ ಮಾಡಬೇಕು. ಈಗ ಸನ್ಯಾಸಿಗಳಿಗೆ ಅದೊಂದು ರೀತಿ ಜಮಾಬಂದಿ ಕಾಲ, ಇವರುಗಳಿಗೆಲ್ಲ ಇದ್ದಂತೆ, ಕರ್ಣಿಕರಿಗೆಲ್ಲ ಇದ್ದಂತೆ ಜಮಾಬಂದಿ ಕಾಲ ಅಂತ ಇದೊಂದು ರೀತಿ ಪವರ್ ಪಾಲಿಟಿಕ್ಸ್ ಕಾಲ ಆಗಿದೆ. ಯಾವ ಊರಿನಲ್ಲಿ ಯಾವ ಸ್ವಾಮೀಜಿ ಎಷ್ಟು ಚಾತುರ್ಮಾಸ್ಯಕ್ಕೆ ಕಲೆಕ್ಟ್ ಮಾಡಿದ್ರು, ಅಲ್ಲಿ ಭಕ್ತಾದಿಗಳು ಸ್ವಾಗತ ಸಮಿತಿಯವರು ಎಷ್ಟು ಸಜ್ಜು ಮಾಡಿದ್ರು ಅಂತ ಹಿಂದೆ ಸಾಹಿತ್ಯ ಸಮ್ಮೇಳನ, ಸಾಹಿತ್ಯದ ಪರ್ವ ಆಗ್ತಾ ಇದ್ದರೆ ಈಗ ಸಾಹಿತ್ಯ ಸಮ್ಮೇಳನ ಬಿಲ್luಗಳನ್ನು ಕ್ಲೈಮ್ ಮಾಡ್ತಕ್ಕಂಥ TADA ಕ್ಲೈಮ್ ಮಾಡುವ ಪರ್ವ ಆಗಿದೆ. ಹಾಗಾಗಿದೆ. ಆದರೆ ಮೊದಲೆಲ್ಲ ತಮ್ಮ ಖರ್ಚು ಏನಾಗಿತ್ತು ಈ 8 ತಿಂಗಳಲ್ಲಿ ಶಿಷ್ಯೋಪದೇಶ, ದೇಶ ಸಂಚಾರ ಇತ್ಯಾದಿಗಳಲ್ಲಿ, ಅದನ್ನು ಕೂಡಿಸಿಕೊಳ್ಳಬೇಕು, ನಮ್ಮ ಅಂತರಂಗಕ್ಕೆ ತುಂಬಿಕೊಳ್ಳಬೇಕು ಅನ್ನುವಂತೆ. ಅಂದರೆ ವರ್ಷಾಕಾಲ ಒಂದು ಹೈಬರ್ನೇಷನ್ಗೆ ಹೋಗುವಂತೆ ನಮ್ಮನ್ನು ಮಾಡಿದ್ರೂ ಎಷ್ಟು ಬೇಕಾಗಿತ್ತು ಅಷ್ಟು ಅನ್ನೋದು ನಮಗೆ ಗೊತ್ತಾಗುತ್ತದೆ. ಹೀಗಾಗಿ ಇವೆಲ್ಲ ಪಾಶ್ಚಾತ್ಯರಲ್ಲಿ ಒಂದು ಸ್ವಲ್ಪ ಇದಕ್ಕೆ ಸಂವಾದಿಯಾಗಿ ಬರೋದು ಅಂತಂದರೆ ಚಳಿಗಾಲ ಅಲ್ಲಿತ್ತು. ಅವ್ರು ಏನು ಮಾಡಿಬಿಡ್ತಾಯಿದ್ರು, ಚಳಿ ಪ್ರದೇಶಗಳಲ್ಲಿ ಜಾಸ್ತಿ ಜನ ಇರ್ತಾನೆ ಇರಲಿಲ್ಲ. ಅದರಿಂದಲೇ ಪ್ರಾಚೀನ ಯುರೋಪ್ನ ಸಂಸ್ಕೃತಿ ಹೆಚ್ಚಾಗಿ ಬೆಳೆದದ್ದು ಮೆಡಿಟರೇನಿಯನ್ ಕ್ಲೈಮೇಟ್ ಅಂತ. ಗ್ರೀಸು, ರೋಮು ಇವುಗಳಲ್ಲೇ ಬೆಳೆದದ್ದು. ಗ್ರೀಸ್ ಮತ್ತು ಇಟಲಿ ಅಲ್ಲಿಯೇ ಹೆಚ್ಚಾಗಿ ಬೆಳೆದದ್ದು. ಮಿಕ್ಕ ಕಡೆ ಬಾರ್ಬೇರಿಯನ್ಸ್ ಅಂತ ಇದ್ದರು, ಅವ್ರಿಗೆ ಯಾವ ಸಂಸ್ಕೃತಿಯೂ ಹೆಚ್ಚಾಗಿ ಇಲ್ಲ ಅಂತಕ್ಕಂಥದ್ದು. ಆದರೆ ನಮ್ಮಲ್ಲಿ ಈ ಮಲೆನಾಡಿನಂಥ ಕಡೆ ಎಷ್ಟು ದೊಡ್ಡ ಸಂಸ್ಕೃತಿ ಬೆಳೆದಿದೆ. ಇಡೀ ದೇಶ ಮಳೆಗಾಲದಲ್ಲಿ ಸ್ತಬ್ಧವಾಗುತ್ತದಲ್ಲ, ಆಗ ಎಷ್ಟು ಬೆಳೆದಿದೆ ಸಂಸ್ಕೃತಿ, ಎಷ್ಟು ಸಾಹಿತ್ಯಾದಿಗಳನ್ನು ಅಧ್ಯಯನ ಮಾಡಿದ್ದಾರೆ, ಎಷ್ಟು ಕಲೆಗಳನ್ನು ಬೆಳೆಸಿದ್ದಾರೆ, ಯಾವ್ಯಾವ ಶಾಸ್ತ್ರಚಿಂತನೆ ಮಾಡಿದ್ದಾರೆ ಅಂತ ನೋಡಿದಾಗ ಈ ವರ್ಷವಾಸ ನಮ್ಮನ್ನು ಅಸಾಂಸ್ಕೃತಿಕರನ್ನಾಗಿ ಬರ್ಬರನ್ನಾಗಿ ಮಾಡಲಿಲ್ಲ. ಇದನ್ನು ನಾವು ನೋಡಬೇಕಾಗುತ್ತದೆ. ಎಷ್ಟು ಚೆನ್ನಾಗಿ ಕೃಷಿ ಬೆಳೆಯಿತು. ಅದಕ್ಕೆ ನವಮಾಸ ಧೃತಂ ಗರ್ಭಂ ದ್ಯೌಃಪ್ರಸೂತೆ ರಸಾಯನಂ ಅಂತ ಮಹರ್ಷಿಗಳು, ವಾಲ್ಮೀಕಿಗಳು ಹೇಳ್ತಾರೆ ರಾಮಾಯಣದಲ್ಲಿ. ಆಕಾಶ ರಸಾಯನವನ್ನು ಹುಟ್ಟಿಸ್ತಾ ಇದೆ ಅಂತಕ್ಕಂಥದ್ದು. ಮಳೆಯನ್ನು ಅಷ್ಟು ಗೌರವಿಸಿ ಆರಾಧನೆ ಮಾಡಿದ್ದಾರೆ, ವಂದಿಸಿದ್ದಾರೆ, ಕೊಂಡಾಡಿದ್ದಾರೆ. ಪ್ರಾಚೀನ ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಮಂಜನ್ನು ಕೊಂಡಾಡಿದ ಮಹಾಕಾವ್ಯಗಳು ಇಲ್ಲ. ಮಂಜಿನ ವೃಷ್ಟಿಯನ್ನು, ಹಿಮವೃಷ್ಟಿಯನ್ನು
ಕೊಂಡಾಡಿ ಅದನ್ನು ಭವ್ಯವಾದ ಬದುಕು ಅಂತ ಆರಾಧಿಸೋದು ಇಲ್ಲ. ಫ್ರಾಸ್ಟ್ ಮೊದಲಾದವರೆಲ್ಲ ಈಚಿನ ಕಾಲದಲ್ಲಿ ಬರೆದಿದ್ದಾರೆ ಮಂಜಿನ ಬಗ್ಗೆ. ಬೆಚ್ಚಗೆ ಮನೆ ಮಾಡಿಕೊಂಡು ಟೆಕ್ನಾಲಜಿ ಬೆಳೆದ ಮೇಲೆ ಮಂಜನ್ನು ಮೆಚ್ಚುವ ಮನೋಧರ್ಮ ಬಂತು. ಆದರೆ ನಮ್ಮಲ್ಲಿ ಅಷ್ಟಾದಶ ವರ್ಣನೆಗಳಲ್ಲಿ ವರ್ಷಾಕಾಲದ ವರ್ಣನೆ ಒಂದು ಅವಿಭಾಜ್ಯವಾದ ಅಂಗವಾಯಿತು. ಮಳೆಗಾಲವನ್ನು ಅಷ್ಟು ವಿಜೃಂಭಣೆಯಿಂದ ಮಾಡಿದ್ದಾರೆ. ಆ ವೇದಾಂತದ ಮಳೆಗಾಲದ ಆಯಾಮ ಎಂಥದ್ದು ಅನ್ನೋದಕ್ಕೆ ಭಾಗವತ ವಿಷ್ಣು ಪುರಾಣಾದಿಗಳನ್ನು ನೋಡಿದರೆ ಗೊತ್ತಾಗುತ್ತದೆ. ಕಾಳಿದಾಸಾದಿಗಳಲ್ಲಿ ವಾಲ್ಮೀಕಿ ಮಹರ್ಷಿಯ ಕಿಷ್ಕಿಂಧಾಕಾಂಡದಲ್ಲಿ ಬರ್ತಕ್ಕಂಥ ಪ್ರಾವೃಢ ವಿಜೃಂಭಣಂ ಅನ್ನುವ ಆ ಸರ್ಗವನ್ನು ನೋಡಿದರೆ ನಮಗೆ ಗೊತ್ತಾಗುತ್ತದೆ. ಇಷ್ಟು ಗೌರವಿಸಿದ್ದೀವಿ. ಒಂದು ಮಳೆಗಾಲ ಕಾಲವಾಗಿ ಭಾರತ ದೇಶ ಒಂದು ಪ್ರಾಂತವಾಗಿ 2 ವರ್ಷ ಅನ್ನುವ ಶಬ್ದದಿಂದಲೇ ನಮ್ಮಲ್ಲಿದೆ. ದೇಶ ಕಾಲ 2 ಒಂದೇ ಶಬ್ದದಿಂದ ಅದು ಅಭಿಹಿತವಾಗಿದೆ. ಸ್ಪೇಸ್ ಆ್ಯಂಡ್ ಟೈಮ್ ದೇ ಆರ್ ಇಂಟಗ್ರೇಟೆಡ್ ಇಂಟು ಒನ್ ವರ್ಡ್. ಭಾರತೀಯ ಸಂಸ್ಕೃತಿಯ ಲಕ್ಷಣವೇ ಇದು. ವರ್ಷಾಕಾಲ, ಭಾರತ ವರ್ಷ, 2 ಒಂದೇ ಆಗಿದೆ. ದೇಶ ಕಾಲಗಳು ಎಲ್ಲಿ ಸೇರುತ್ತವೋ ಅಲ್ಲಿ ಜೀವೋನ್ನತಿ ಅಂತಕ್ಕಂಥದ್ದನ್ನು ತೋರಿಸ್ತಾ ಇವೆ ಅಂತ ನಮಗೆ ಗೊತ್ತಾಗುತ್ತದೆ. ಹೀಗಾಗಿ ಸೂರ್ಯ ಕೇಂದ್ರಿತವಾಗಿ ಬಂದ ಋತುಮಾನದ ವ್ಯತ್ಯಾಸ. ಸೂರ್ಯ ಕೊಚ್ಚೆ ನೀರನ್ನು ಹೀರಿಕೊಂಡು ಒಳ್ಳೆ ನೀರನ್ನು ಕೊಡ್ತಾನಲ್ಲ. ಸಹಸ್ರ ಗುಣಮುತ್ಸೃಷ್ಟುಂ ಆಧತ್ತೆ ಹೇರ ಸಂರವಿಹಿ ಅಂತ ಕಾಳಿದಾಸ ರಘುವಂಶದಲ್ಲಿ ಹೇಳ್ತಾನೆ. 100 ಪಟ್ಟು 1000 ಪಟ್ಟು ಚೆನ್ನಾಗಿರುವ ನೀರನ್ನು ಡಿಸ್ಟಿಲ್ಡ್ ವಾಟರ್ ಕೊಡೋಕ್ಕೆ ನಮ್ಮ ಈ ಕೊಚ್ಚೆ ನೀರನ್ನು ಹೀರಿಕೊಳ್ಳೋದಕ್ಕೆ ಸೂರ್ಯ ಧಗಧಗಿಸಿ ಉರಿವಿರಿದು ತಮ್ಮನ್ನು ಶೋಷಣೆ ಮಾಡ್ತಾನೆ ಅಂತ. ಆ ರಾಜನ ಲಕ್ಷಣ ಆಗಿರಬೇಕು ಅಂತ ಕಾಳಿದಾಸ ಹೇಳ್ತಾನಲ್ಲ. ಹೀಗೆ ಸೂರ್ಯನಲ್ಲಿ ಒಂದು ಆದರ್ಶವಾದ ರಾಜನನ್ನು ಕಾಣೋ ಕಲ್ಪನೆ ನಮ್ಮಲ್ಲಿ ಬೆಳೀತು. ಈ ಕಾರಣದಿಂದಲೇ ನಮ್ಮ ಪರಂಪರೆಯಲ್ಲಿ ದೊಡ್ಡ ರಾಜನನ್ನು, ಶ್ರೇಷ್ಠ ರಾಜನ ವಿಕ್ರಮಾದಿತ್ಯ ಅಂತಂದರು. ಅಶೋಕ ಅಂತ ಅನ್ನಲಿಲ್ಲ. ವಿಕ್ರಮಾದಿತ್ಯ ಪರಂಪರೆ ನಮ್ಮಲ್ಲಿ ದೊಡ್ಡದು. ನೋಡಿ, ಮೊದಲ ವಿಕ್ರಮಾದಿತ್ಯ ಚಂದ್ರಗುಪ್ತ ವಿಕ್ರಮಾದಿತ್ಯ. ಆಮೇಲೆ ಪ್ರತಿಯೊಂದು ಹಂತದಲ್ಲೂ ವಿಕ್ರಮಾದಿತ್ಯರು ಬಂದರು. ಆದಿತ್ಯ ಶಬ್ದ ಎಷ್ಟು ಕಡೆ ಬಂದಿದೆ ಅಂತಂದರೆ ವಿಕ್ರಮಾದಿತ್ಯ, ಆ ವಂಶದಲ್ಲಿ ಬಂದಂಥ ಬಾಲಾದಿತ್ಯ, ತರುಣಾದಿತ್ಯ, ಕುಮಾರಾದಿತ್ಯ, ಈ ಥರ ಬೇಕಾದಷ್ಟು ಜನ ಆದಿತ್ಯರು ಬಂದಿದ್ದಾರೆ. ಅಷ್ಟೇ, ಅದಿತಿಯ ಮಕ್ಕಳು ಆದಿತ್ಯರು. ಅದಿತಿ ಅಂದರೆ ಎಲ್ಲವನ್ನ ಬೆಸೀತಕ್ಕಂಥವಳು. ದಿತಿ ಎನ್ನುವುದು ಸೀಳುವಿಕೆಯಿಂದ ಬಂದದ್ದು, ಅವಖಂಡನೆ ಅನ್ನುವ ಧಾತುವಿಂದ ಬಂದದ್ದು. ಅದಿತಿ ಅಂದರೆ ಬೆಸೆಯತಕ್ಕಂಥದ್ದು. ದೈತ್ಯರು ಒಡೆದು, ಡಿವೈಡ್ ಆ್ಯಂಡ್ ರೂಲ್, ದೈತ್ಯರ ಪಾಲಿಸಿ ಬ್ರಿಟಿಷರು ಮಾಡಿದಂತೆ ನಮ್ಮ ರಾಜಕೀಯ ವ್ಯಕ್ತಿಗಳು ಜಾತಿ ಮತ ಕುಲ ಗೋತ್ರಗಳಲ್ಲಿ ಹೊಡಿತಾ ಇರುವಂತೆ ಆ ಥರದ್ದು. ದೇವತೆಗಳದು ಅದಿತಿ ತತ್ವ, ಆದಿತ್ಯರದು ಅಂದರೆ ಎಲ್ಲವನ್ನ ಬೆಸೀತಕ್ಕಂಥದ್ದು, ಸಮನ್ವಯ, ಇಂಟಗ್ರೇಷನ್ ಅನ್ನುವಂಥದ್ದು ಅಲ್ಲಿ ಕಾಣುತ್ತದೆ. ಹೀಗೆ ಕಂಡಾಗ ಸೂರ್ಯನಿಂದ ಮಳೆ, ಅದಕ್ಕೆ ಹಿಂದೆ ಮುಂದೆ ಬರತಕ್ಕಂಥ ಋತುಗಳು. ಸೂರ್ಯನಿಂದಾಗಿ ಆದಂಥ ವಸಂತ ಋತು, ಸೂರ್ಯನ ತೀವ್ರತೆಯಿಂದ ಬಂದಂಥ ಗ್ರೀಷ್ಮ ಋತು, ಆ ಸೂರ್ಯ ತಂಪ ಕರುಣಿಸ್ತಕ್ಕಂಥ ಆ ಗ್ರೀಷ್ಮದಲ್ಲಿ ಹೀರಿಕೊಂಡ ನೀರನ್ನೆಲ್ಲ ಚೆನ್ನಾಗಿ ನಮಗಾಗಿ ದಯಪಾಲಿಸ್ತಕ್ಕಂಥ ವರ್ಷಾ ಋತು, ಮತ್ತು ನೀರು ತಿಳಿಯಾದಾಗ ಉಂಟಾಗುವ ಶರದ್ ಋತು, ಮತ್ತು ಸೂರ್ಯ ಸ್ವಲ್ಪ ದೂರ ಆಗಿ ಚಳಿ ಹೆಚ್ಚಾಗ್ತಾ ಬರ್ತಾ ಇದ್ದಾಗ ಬೆಳೆಗಳೆಲ್ಲ ಪಾಕಗೊಂಡು ಸುಗ್ಗಿಗೆ ಬರುವಂತಹ ಹೇಮಂತ ಋತು, ಅದು ಪರಿಪೂರ್ಣವಾಗತಕ್ಕಂಥ ಶಿಶಿರ ಋತು. ಹೀಗೆ 6 ಋತುಗಳ ಋತುಚಕ್ರವನ್ನು ನಾವು ನೋಡ್ತೀವಿ. ಯಜ್ಞದ ಇದನ್ನೇ ನಾವು ಕಾಣ್ತೀವಿ. ವೇದಗಳಲ್ಲಿ ಕಾಲದ ಪ್ರಸ್ತಾವ ತುಂಬ ಬರುತ್ತದೆ. ಸೋಮಾದಿ ಮಹಾಯಾಗಗಳಲ್ಲಿ, ಚೈನಾದಿ ಯಾಗಗಳಲ್ಲಿ ನಾವು ನೋಡ್ತಕ್ಕಂಥ ಮಹಾವೇದಿ ಯಾವುದಿದೆ, 5 ಪದರಗಳ ಆ ಇಟ್ಟಿಗೆಗಳ ಒಂದು ಒಟ್ಟಂದ ಅದು 5 ಋತುಗಳು. ಅಂದರೆ ಶಿಶಿರ ಹೇಮಂತಗಳು ಒಂದೇ ಋತು ಅಂತ ಸಂಕೇತ. ಪಾಂಚಭೌತಿಕ ಅನ್ನುವ ತತ್ವ ಮತ್ತು ಋತುಪಂಚಕ ಅನ್ನುವ ಸತ್ವ, ಇವೆರಡನ್ನೂ ಸೇರಿಸಿ ಮಾಡಿದಂಥ ಯಜ್ಞದ ಮಹಾವೇದಿ ಸಂಕೇತ. ಇದೆಲ್ಲ ಕಂಡಾಗ ನಮ್ಮಲ್ಲಿ ಋತುಗಳ ಪ್ರಭಾವ ಎಷ್ಟಿದೆ. ಅದಕ್ಕೆ ಹೊಂದಿಕೊಂಡು ಬಂದದ್ದು ಹಬ್ಬಗಳು. ಇದರಿಂದಲೇ ಯಾವ ಹಬ್ಬವೂ ಕೂಡ ಔಟ್ ಆಫ್ ಡೇಟ್ ಆ್ಯಂಡ್ ಔಟ್ ಆಫ್ ಪ್ಲೇಸ್ ಆಗೋಲ್ಲ. ನಮ್ಮ ದೊಡ್ಡ ದೊಡ್ಡ ಹಬ್ಬಗಳೆಲ್ಲ ನೋಡಿ ಋತುವಿಗೆ ಅನುಸಾರವಾಗಿದೆ. ಮೊದಲಿಗೆ ನೋಡಿದರೆ ಚೈತ್ರದಲ್ಲಿ, ವರ್ಷಾರಂಭದಲ್ಲಿ ಚಳಿಗಾಲ ಹೋಗ್ತಾ ಇದ್ದಂತೆ ಗಿಡಮರಗಳು ಚಿಗುರುತ್ತವಲ್ಲ, ಚಳಿಗಾಲದಲ್ಲಿ ಅವುಗಳ ಎಲೆಗಳು ಉದುರು ಹೋಗುತ್ತವೆ. ಯಾಕೆಂದರೆ ತುಂಬ ಒಣಹವೆ ಇದ್ದಾಗ ಎಲೆಗಳ ಮೂಲಕ ನೀರು ಹೊರಕ್ಕೆ ಹೋಗತಕ್ಕಂಥದ್ದು ಹೆಚ್ಚು, ಆವಿಯಾಗಿ ಬಾಷ್ಪೀಭೂತವಾಗಿ ಹೋಗುವುದು ಹೆಚ್ಚು. ಹೀಗಾಗಿ ತನ್ನೊಳಗಿನ ನೀರನ್ನು ಉಳಿಸಿಕೊಳ್ಳಬೇಕು ಅಂದರೆ ಎಲೆಗಳನ್ನೇ ಅಳಿಸಿಕೊಳ್ಳಬೇಕು. ಅದಕ್ಕಾಗಿ ಗಿಡ ಎಲೆಗಳನ್ನು ಉದುರಿಸ್ಕೊಳ್ಳುತ್ತವೆ. ಅಂದರೆ ಟು ಕನ್ಸರ್ವ್ ವಾಟರ್, ಅಂದರೆ ತಾನು ಬದುಕೋದಕ್ಕೆ ತನ್ನ ಒಂದು ಹಂತವನ್ನು, ಒಂದು ಭಾಗವನ್ನು ಬಿಡುತ್ತದೆ. ಸರ್ವನಾಶೇ ಸಮುತ್ಪನ್ನೇ ಅರ್ಧಂ ತ್ಯಜತಿ ಪಂಡಿತ ಅಂತ ಪಂಚತಂತ್ರದ ಮಾತು. ಹಾಗೆ ಚಳಿಗಾಲದಲ್ಲಿ ತಮ್ಮನ್ನು ಕಾಪಾಡಿಕೊಳ್ಳೋದಕ್ಕೆ ಉದುರಿಸಿಕೊಂಡ ಎಲೆಗಳು ಚಳಿಗಾಲ ಹೋಗ್ತಾ ಇದ್ದಂತೆ ವಾತಾವರಣದಲ್ಲಿ ಶಾಖ ಹೆಚ್ಚಾಗ್ತಾ ಇದ್ದಂತೆ ಹ್ಯುಮಿಡಿಟಿ ಹೆಚ್ಚಾಗುತ್ತದೆ. ಆಗ ತಂಪು ತೇವ ಉಳಿಯುತ್ತದೆ.
ಅಂದರೆ ನೋಡಿ, ಬಿಸಿಲು ಹೆಚ್ಚಾದಾಗ ತೇವ ಉಳಿಯುತ್ತೆ, ಒಂದು ವಿರೋಧವಾಗಿ ಕಾಣಬಹುದು. ಬಿಸಿಲು ಕಡಿಮೆ ಇದ್ದಾಗ ತೇವ ಕಡಿಮೆ ಆಗುತ್ತೆ, ಒಂದು ವಿರೋಧ. ಚಳಿಗಾಲದಲ್ಲಿ ಮೈ ಒಡೆಯೋದು, ಕಾಲು ಒಡೆಯೋದು ಎಲ್ಲ ನೋಡಿದ್ದೀವಲ್ಲ, ಅದೆಲ್ಲ ಡಿಹೈಡ್ರೇಷನ್ ಆಗುವುದರಿಂದಲೇ. ಹಾಗಾಗಿ ಮರಗಳೆಲ್ಲ ನಮಗೆ ಉದುರಿಸ್ಕೊಂಡು ಎಲೆಗಳನ್ನು ಮತ್ತೆ ಚಿಗುರಿಸುತ್ತವೆ, ಅದಕ್ಕೆ ಸರಿಯಾಗಿ ವಸಂತೋದಯವಾಗುತ್ತವೆ. ಅದಕ್ಕೆ ಯುಗಾದಿ ಪರ್ವ ಬಂತು. ಒಂದು ಜೀವನವೇ ಸೃಷ್ಟಿಯಾಯಿತು ಅಂತ ಸೃಷ್ಟಿ ಸಂಕೇತವಾದದ್ದು ನಮ್ಮ ಪರ್ವಗಳ ಸಂಕೇತ. ಸೃಷ್ಟಿ ಸ್ಥಿತ ಲಯಗಳ ಆವರ್ತನವನ್ನು ತೋರಿಸ್ತಕ್ಕಂಥದ್ದು. ಹಾಗೆ ವಸಂತ ಋತು ಯುಗಾದಿಯಲ್ಲಿ ಬರ್ತಕ್ಕಂಥದ್ದು. ಆಮೇಲೆ ನಾವು ಆ ವಸಂತ ಋತುವಿಗೆ ಅನುಸಾರವಾಗಿ ಬಂದ ಹಲವು ಹಬ್ಬಗಳನ್ನು ನೋಡ್ತೀವಿ. ಗ್ರೀಷ್ಮ ಋತುವಿನ ಹತ್ತಿರಕ್ಕೆ ಬಂದಾಗ ಗ್ರೀಷ್ಮದ ಪರ್ವಗಳನ್ನು ನೋಡ್ತೀವಿ. ಅದಾದ ಮೇಲಿಂದ ನಾವು ವರ್ಷಾ ಋತುವಿನಲ್ಲಿ ಈ ಚಾತುರ್ಮಾಸ್ಯದ ಆರಂಭದ ಈ ಪರ್ವಗಳನ್ನು ನಾವು ಕಾಣ್ತೀವಿ. ಅದಾದ ಮೇಲೆ ವರ್ಷಾ ಋತುವಿನ ಮಧ್ಯದಲ್ಲಿಯೇ ನಾವೀಗ ಇದೀವಲ್ಲ, ಅದು ಜನ್ಮಾಷ್ಟಮಿ ಇರ್ಬೋದು, ಗಣಪತಿಯ ಹಬ್ಬ ಇರ್ಬೋದು, ಎಲ್ಲ ಋತುಮಾನಕ್ಕೆ ಸಂಬಂಧಪಟ್ಟದ್ದೇನೆ. ಚಿಕ್ಕೆರೆಯಲ್ಲಿ ಬಿದ್ದು ದೊಡ್ಡ ಕೆರೆಯಲ್ಲಿ ಏಳುವುದು ಗಣಪತಿ ಏನು? ಅದ್ಭ್ಯ ಪೃಥಿವಿ ಅಂತ ಯಾವುದಿದೆ, ನೀರಿಂದ ಭೂಮಿ, ಚಿಕ್ಕೆರೆಯಲ್ಲಿ ಎದ್ದ, ಚಿಕ್ಕ ಕೆರೆಯ ಮಣ್ಣನ್ನು ತೆಗೆದುಕೊಂಡು ಗಣಪತಿಯನ್ನು ನಿರ್ಮಾಣ ಮಾಡ್ತೀವಿ. ಮತ್ತು ಆ ಗಣಪತಿಯನ್ನೇ ನೀರಿಗೆ ಬಿಡ್ತೀವಿ, ವಿಸರ್ಜನೆ ಮಾಡ್ತೀವಿ. ಚಿಕ್ಕ ಕೆರೆಯಲ್ಲಿ ಬಿದ್ದ, ದೊಡ್ಡ ಕೆರೆಯಲ್ಲಿದ್ದ, ದೊಡ್ಡ ಕೆರೆ ಮಣ್ಣನ್ನು ತೊಗೊಂಡು ಚಿಕ್ಕ ಕೆರೆಗೆ ಬಿಡ್ತೀವಿ ಅಂತಂದರೆ, ಮತ್ತೆ ಸೃಷ್ಟಿಯಾದದ್ದು ಹೇಗೆ? ಆಕಾಶಾದ್ವಾಯು ವಾಯು ಅಗ್ನಿ ಅಗ್ನಿರಾಪ ಅದ್ಭ್ಯ ಪೃಥಿವಿ, ನೀರಿಂದ ಮಣ್ಣು, ಮಣ್ಣು ಗಣಪತಿಯಾಗಿ ಬಂದದ್ದು ಮತ್ತೆ ನೀರಿಗೆ ಹೋಗೋದು, ಅದು ವಿಲೋಮ ಕ್ರಮದಿಂದ ಸಂಹಾರ ಅಂತ. ಹೀಗೆ ಪ್ರತಿಯೊಂದು ಹಬ್ಬದಲ್ಲಿಯೂ ಈ ಸೃಷ್ಟಿಸ್ಥಿತಿ ಲಯಗಳ ಆವರ್ತನ ತೋರಿಸುವಂತೆ ಹಾಗೆ ಬರುತ್ತದೆ. ಅದಾದ ಮೇಲೆ ನಾವು ನೋಡ್ತಕ್ಕಂಥದ್ದು ಶರತ್ಕಾಲ. ಆಕಾಶ ತಿಳಿಯಾಗಿ, ನೀರು ತಿಳಿಯಾಗಿ, ಹಾದಿಗಳೆಲ್ಲ ಕೊಚ್ಚೆ ಇಲ್ಲದೆ ಇರತಕ್ಕಂಥ ಕಾಲ, ಆಗಲೇ ವಿಜೃಂಭಣೆಯ ವೀರತ್ವದ ಕಾಲ. ಆಗ ಕಾಣತಕ್ಕಂಥದ್ದು ನಾವು ಭವ್ಯವಾದ ನವರಾತ್ರವನ್ನು, ಆಮೇಲೆ ದೀಪಾವಳಿಯನ್ನು. ಇವುಗಳೆಲ್ಲ ವೇದಗಳಿಂದ ಮೊದಲುಗೊಂಡು ನಮ್ಮಲ್ಲಿ ಬಂದಿರತಕ್ಕಂಥದ್ದು. ಅದಾದ ಮೇಲೆ ಸುಗ್ಗಿ ಕಾಲ ಬರ್ತಾ ಇದ್ದಂತೆ ಸಂಕ್ರಾಂತಿ. ಹೀಗೆ ಯಾವ ಮುಖ್ಯವಾದ ಹಬ್ಬ ನೋಡಿ. ಮತ್ತು ವರ್ಷ ಮುಗೀತಾ ಇದ್ದಂತೆ ವಸಂತದ ಹಂಬಲದಿಂದ ವಸಂತದ ಆರಂಭವಾಗಲಿ ಅನ್ನೋದರಿಂದ ಹೋಲಿಕೆಯಲ್ಲಿ ನಾವು ಮುಗಿಸ್ತೀವಿ. ಹೋಳಿ, ಹೊಲ್ಲಾಕ ಅಂತಕ್ಕಂಥದ್ದು. ಈ ಹಬ್ಬಗಳೇ ಇವತ್ತಿಗೂ ತುಂಬ ಪಾಪ್ಯುಲರ್ ಆಗಿರ್ತಕ್ಕಂಥವು. ಬಹಳ ಇಷ್ಟವಾಗುವುದು ಜನಕ್ಕೆ ಈ ಹಬ್ಬಗಳೇ. ಈ ಹಬ್ಬಗಳಲ್ಲೇ ಉತ್ಸವ ನಡೆಯೋದು. ಎಲ್ಲಿ ನೀರು, ನೆಲ, ಜನ, ಧನ ಇವುಗಳ ಸಮೃದ್ಧಿ ಇರ್ತದೋ ಅಲ್ಲೇ ತಾನೆ ಪೆಡ್ತೆ ಪೆಂಡ್ಲಿ ಲೇಕುಂಟೆ ಶ್ರಾದ್ದಮು ಅಂತ ತೆಲುಗು ಗಾದೆ. ಆ ರೀತಿ ಇರತಕ್ಕಂಥದ್ದು ಈ ಹಬ್ಬಗಳ ಲಕ್ಷಣ ಅನ್ನುವುದನ್ನು ನಾವು ಕಾಣ್ತೀವಿ. ಮತ್ತು ಎಲ್ಲೆಲ್ಲಿಯೂ ಒಳಿತಿನ ವೈಭವ, ಕೆಡುಕಿನ ಅವನತಿ, ಬೆಳಕಿನ ಅಭ್ಯುದಯ, ಕತ್ತಲೆಯ ತಿರಸ್ಕಾರ ಇದನ್ನು ತೋರಿಸುವಂತೆ ನಾವು ಮಾಡ್ತೀವಿ. ಹೀಗಾಗಿ ಬಹಳ ಹಿಂದೆ ವಿಲಿಯಂ ಜೋನ್ಸ್ ಹೇಳ್ತಾನೆ, ಪ್ರಾಚೀನ ಗ್ರೀಸು, ಪರ್ಷಿಯಾ, ರೋಮ್, ಈಜಿಪ್ಟ್, ಸುಮೇರಿಯಾ, ಗಾತ್ ಎಲ್ಲ ದೇಶಗಳ ಹಬ್ಬಗಳು ಭಾರತ ದೇಶವನ್ನು ಹೋಲುತ್ತವೆ. ಆ ದೇಶದಲ್ಲಿ ಈಗ ಯಾವ ಹಬ್ಬಗಳು ಇಲ್ಲ, ನಮ್ಮಲ್ಲಿ ಇನ್ನೂ ಉಳಿದಿವೆ. ನೋಡಿ, ಒಂದು ನವರಾತ್ರ ಮುಂದೆ ಬರುವಂಥದ್ದು, ಒಂದು ದೀಪಾವಳಿ ಕನಿಷ್ಠ ಅಂತಂದರೆ 7-8 ಸಾವಿರ ವರ್ಷ ಹಳೆಯದು ಅಂದರೆ ನಮಗೆ ರೋಮಾಂಚನ ಆಗೋದಿಲ್ಲ. ಈಗಲೂ ನಾವು ಎಷ್ಟೋ ಅಂಶಗಳನ್ನು ಹಾಗೇ ಮಾಡ್ತಾ ಇದ್ದೀವಿ ಅಂದರೆ ನಮಗೆಷ್ಟು ಸಂತೋಷ ಆಗಬೇಕು ಅಂತ ಗೊತ್ತಾಗುತ್ತದೆ. ಮತ್ತು ಇನ್ನೊಂದು, ಈ ಹಬ್ಬಗಳಲ್ಲಿ ಯಾವುದು ಸೆಕ್ಯುಲರು, ಯಾವುದು ರಿಲಿಜಿಯಸ್ಸು ಅಂತ ವಿಭಾಗ ಮಾಡೋಕ್ಕಾಗಲ್ಲ. ವಿದ್ವಾಂಸರುಗಳ ಪಾಪ ಈ ಒಂದು ಹೇನು ಹಿಕ್ಕುವ ಕೆಲಸದಲ್ಲಿ, ತೌಡು ಕುಟ್ಟುವ ಕೆಲಸದಲ್ಲಿ ಮಗ್ನರಾಗಿ ಏನನ್ನೂ ಕಾಣದೆ ಸ್ತಬ್ಧರಾಗಿ ಹೋದರು. ಹುಚ್ಚುಚ್ಚಾಗಿ ಅಸಂಬದ್ಧದ ಸಿದ್ಧಾಂತಾಭಾಸಗಳನ್ನು ಹಾಕ್ತಾ ಬಂದರು. ಇಟ್ ಈಸ್ ಸ್ಟುಪಿಡ್ ಟು ಸೆಪರೇಟ್ ಸೆಕ್ಯುಲರ್ ಆ್ಯಂಡ್ ರಿಲಿಜಿಯಸ್ ಆ್ಯಕ್ಟಿವಿಟಿ ಇನ್ ಸನಾತನ ಧರ್ಮ, ಫಾರ್ ಬೋತ್ ಆಫ್ ದೆಮ್ ಆರ್ ಅನ್ನೋನ್ ಟು ಅವರ್ ಟ್ರೆಡಿಷನ್. ಇದು ಹೇಗೆ ಸಾಧ್ಯವಾಗುತ್ತದೆ? ಯಾವುದು ಸೆಕ್ಯುಲರು, ಯಾವುದು ರಿಲಿಜಿಯಸ್ಸು? ನಮ್ಮದು ಬ್ರಹ್ಮವಾದಿಗಳ ಪರಂಪರೆ, ಅಧ್ಯಾತ್ಮ ಆತ್ಮವಾದಿಗಳ ಪರಂಪರೆ. ಆತ್ಮವಾದಿಗಳಲ್ಲಿ ಕಾಮವೂ ಪುರುಷಾರ್ಥ, ಮೋಕ್ಷವೂ ಪುರುಷಾರ್ಥ ಅಂತ ಆದರೆ ನೀವು ಹೇಗೆ ವಿಭಾಗ ಮಾಡ್ತೀವಿ? ಯಾವುದರಿಂದ ಆತ್ಮೋದ್ಧಾರ ಆಗುತ್ತದೋ ಅದೆಲ್ಲವೂ ನಮಗೆ ಬೇಕು ಅಂತಂದಾಗ, ತಾಯಿ ಮಗುವಿಗೆ ಹಾಲು ಕುಡಿಸುವಾಗ ಸತ್ಯಂಧಯ, ಋತಂಧಯ, ಜರಾಂಧಯ, ಮೃತ್ಯುಂಧಯ ಅಂತಲೇ ಹೇಳಬೇಕು ಅಂತ ಬರ್ತದೆ ಪಾರಸ್ಕರ ಗೃಹಸೂತ್ರದಲ್ಲಿ. ಮಗುವೇ, ನೀನು ಸತ್ಯವನ್ನು ಹೀರ್ಕೋ, ಋತ ವಿಶ್ವ ನಿಯಾಮಕ ಶಕ್ತಿಯನ್ನು ಹೀರ್ಕೋ, ಮುಪ್ಪನ್ನು ಹೀರ್ಕೋ, ಸಾವನ್ನೂ ಹೀರ್ಕೋ ಅಂತ. ಮಗುವಿಗೆ ಹಾಲು ಕುಡಿಸುವಾಗ ನೀನು ಸಾವನ್ನು ಕುಡಿದುಕೊಂಡು ಬಾಳು ಅಂತ ಅನ್ನೋದು ಎಲ್ಲಾದರೂ ತಾಯಿ ಹೇಳೋದು ಉಂಟಾ? ಮೃತ್ಯುವು ಜಗತ್ತಿಗೆ ಅನಿವಾರ್ಯವಾದದ್ದು, ಅದು ಇರಲಿ ಅಂತಕ್ಕಂಥದ್ದು. ಏನೈವ ಸಸೃಜೆ ಘೋರಂ ತೇನೇವ ಶಾಂತಿರಸ್ತುನಃ, ಅಥರ್ವವೇದದ ಮಾತು. ಯಾವ ಈ ಜಗತ್ತಿನಲ್ಲಿ ಘೋರ ಸೃಷ್ಟಿಯಾಯಿತೋ ಆ ಘೋರವೇ ನಮಗೆ ಶಾಂತಿಯನ್ನು ತಂದುಕೊಡಲಿ ಅಂತ. ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಈವಿಲ್. ಇಫ್ ಈವಿಲ್ ಈಸ್ ಇನ್ನೋಟಬಲ್, ಲೆಟ್ ಅಸ್ ಹ್ಯಾವ್ ಇಟ್.
ಈ ದೃಷ್ಟಿ ಇದ್ದದ್ದು, ಇದು ಭವ್ಯತೆಯ ದೃಷ್ಟಿ. ಹೀಗಾಗಿ ಇದು ಲೌಕಿಕ, ಇದು ಅಲೌಕಿಕ ಅಂತ ವಿಭಾಗ ಇಲ್ಲ. ಎಲ್ಲಿ ನಾವು ನೋಡ್ತೀವಿ ಪ್ರತಿಯೊಂದರೊಳಗೂ ಇವನ್ನ ಅವಿನಾಭಾವವಾಗಿ ಕಾಣುವಂಥದ್ದೇ ಆಗಿದೆ. ಅದರಿಂದ ಇವುಗಳನ್ನು ಹುಡುಕಾಟ ಮಾಡಿ ಅವಿವೇಕಕ್ಕೆ ಒಳಗಾಗಬೇಡಿ ಎನ್ನುವಂಥದ್ದೇ ಅಷ್ಟೇ. ಯಾವುದೆಲ್ಲ ಬದುಕಿಗೆ ಬೇಕೋ ಅದೆಲ್ಲ ಆತ್ಮಾಯತ್ತವಾದದ್ದು. ಬ್ರಹ್ಮೇತರವಾದದ್ದು ಜಗತ್ತಿನಲ್ಲೇ ಇಲ್ಲ ಅಂತಂದರೆ, ವಿಶ್ವದಲ್ಲೇ ಇಲ್ಲ ಅಂದರೆ ನೀವು ಯಾವುದನ್ನು ಐಸೋಲೇಟ್ ಮಾಡ್ತೀರಾ ಸೆಕ್ಯುಲರ್ ಅಂತ. ಹಾಗಾಗಿ ಇದು ಮಹಾ ಅವಿವೇಕ. ನೇಪಾಳದಂಥ ದೇಶ ಈಗ ತಾನು ಹಿಂದೂ ರಾಷ್ಟ್ರ ಆಗಬೇಕು ಅಂತ ಹೊರಟಿದೆ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ. ಎಂಥ ಪ್ರಚಂಡರಿಗಾಗಲಿ ಪುಂಡರಿಗಾಗಲಿ ಬುದ್ಧಿ ಬರಬೇಕು, ಅದಾಗ್ತಾ ಇದೆ ಅಲ್ಲಿ. ಅದೊಂದು ಸಂತೋಷದ ಸಂಗತಿ. ನಮಗಿದು ಗೊತ್ತಾಗುತ್ತದೆ ಆ ಅಧ್ಯಾತ್ಮನಿಷ್ಠತೆ ಯಾವುದು ಅಂತ. ಮತ್ತು ಇನ್ನೊಂದು ನಮ್ಮ ಹಬ್ಬಗಳ ಮಹಾವಿಶೇಷ ಅಂತಂದರೆ ಸಮಗ್ರತೆ, ಟೋಟ್ಯಾಲಿಟಿ. ಪುರುಷಾರ್ಥ ಪ್ರತಿಪಾದಕತೆ ಅಂದರೆ ಮುಗಿದೋಯ್ತು, ಅದೊಂದು ಸೂತ್ರ, ಮಹಾಸೂತ್ರ. ಇನ್ನು ಮಿಕ್ಕಿದ್ದೆಲ್ಲ ಅದಕ್ಕಾಗಿ ಬರೆದ ಭಾಷ್ಯವೇ ಹೌದು. ಪ್ರತಿಯೊಂದು ಹಬ್ಬದಲ್ಲಿಯೂ ಸರ್ವತೋಮುಖವಾದ ಕಲೆ, ನೃತ್ಯ, ಗೀತ, ವಾದ್ಯ, ಸಂಗೀತಾದಿಗಳ ಸಮೃದ್ಧಿಯನ್ನು ನಾವು ಕಾಣ್ತೀವಲ್ಲ, ಇದು ತುಂಬ ತುಂಬ ದೊಡ್ಡದಾದದ್ದು. ನೋಡಿ, ಕ್ರೈಸ್ತ, ಇಸ್ಲಾಂ ಇತ್ಯಾದಿ ಮತಗಳು ಒಂದು ರಣಶಿಸ್ತಿನ ಮತಗಳಾಗಿ, ವ್ರಣಶಿಸ್ತಿನ ಮತಗಳಾಗಿ ಬಂದವು. ಅವುಗಳಲ್ಲಿ ಸೆಲೆಬ್ರೇಷನ್ ಅನ್ನೋದು ಸಿನ್ ಅಂತಾಗಿದೆಯಲ್ಲ. ನೋಡಿ, ಔರಂಗಜೇಬ ಸಂಗೀತ ವಾದ್ಯಗಳನ್ನೆಲ್ಲ ಸಮಾಧಿ ಮಾಡಿಸ್ದ ಅಂತ ಹೇಳ್ತಾರೆ. ಕಟ್ಟರ್ ಕ್ರೈಸ್ತ ಮತೀಯರಲ್ಲಿ ಕೂಡ ಚರ್ಚ್ ಮ್ಯೂಸಿಕ್ ಬಿಟ್ಟರೆ ಬೇರೆ ಯಾವುದೂ ಇರಬಾರ್ದು ಅಂತ. ನಮ್ಮಲ್ಲಿ ಕಟ್ಟರ್ ಸುನ್ನಿಗಳ ಥರ ಮೀಮಾಂಸಕರಿದ್ದರು. ಗೀತ ನೃತ್ಯ ವಾದಿತ್ಯಂ ಪರಿವಜ್ಜಯೇತ್ ಅಂತೆಲ್ಲ ಹೇಳ್ತಾ ಇದ್ದವರು. ಆದರೆ ಅವರಿಗೆ ಯಾರೂ ತುಂಬ ದೊಡ್ಡ ಬೆಲೆಯನ್ನು ಕೊಡಲಿಲ್ಲ. ಅವರು ಎಲ್ಲೋ ಒಂದು ಸಣ್ಣ ಗುಂಪಾಗಿರ್ತಾ ಇದ್ದರು, ಮಿಕ್ಕವರೆಲ್ಲ ಮಹಾ ಕೋಲಾಹಲವಾಗಿ ಇದ್ದಿದ್ದು. ಅಂದರೆ ನಮ್ಮಲ್ಲಿ ಯಾವುದೇ ಒಂದು ಆಚರಣೆಯನ್ನು ಮಹಾ ಮಡಿತನದಿಂದ ಇಟ್ಕೊಂಡ್ರೆ, ನೀವು ನಿಮ್ಮ ದೇವ್ರ ಮನೆಯೊಳಗೆ ಕೂತ್ಕೊಳ್ರಿ, ಮಠದೊಳಗೆ ಕೂತ್ಕೊಳ್ರಿ, ಸಾಕು, ನಾವು ಬೀದಿ ಒಳಗೆ ಏನಾದರೂ ಮಾಡ್ತೀವಿ ಅಂತ. ಅದಕ್ಕೆ ಅವರೇನು ಅಡ್ಡಿ ಬರೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಮಡಿವಂತಿಕೆ ನಮ್ಮಲ್ಲಿ ಇದ್ದರೂ ಕೂಡ ಆ ಮಡಿವಂತಿಕೆ ಈ ಜೀವನೋಲ್ಲಾಸವನ್ನು ತಡೆಯುವ ಮಟ್ಟಕ್ಕೆ ಬಲಿಷ್ಠವಾಗಲಿಲ್ಲ. ಇದನ್ನು ಕಂಡಾಗ ನಮ್ಮ ಹಬ್ಬಗಳ ಶಕ್ತಿ ಎಂಥದ್ದು ಅಂತ ಗೊತ್ತಾಗುತ್ತದೆ. ಪ್ರತಿಯೊಂದಕ್ಕೂ ಒಂದು ಸ್ಥಾನ ಇದೆ ಅನ್ನುವ ಅಧಿಕಾರಿ ಭೇದವನ್ನು, ಔಚಿತ್ಯವನ್ನು ಮತ್ತೆ ಕಾಣ್ತೀವಿ. ಸನಾತನ ಧರ್ಮದ ಮಹಾಲಕ್ಷಣವೇ ಇದಾಗಿರುವಂಥದ್ದು. ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನು ನೋಡಿದರೆ ಗೊತ್ತಾಗುತ್ತದೆ. ಆ ಒಂದು ಜನ್ಮಾಷ್ಟಮಿಯ ಮಧ್ಯರಾತ್ರದಲ್ಲಿ ಜನನ ಆಯಿತು ಪರಮಾತ್ಮನದು, ಆಗ ಅವನಿಗೆ ಅರ್ಘ್ಯ ಕೊಡಬೇಕು ಅನ್ನುವ ಮುಹೂರ್ತ ಸಾಧಿಸುವಂಥ ಪರಮ ವೈದಿಕ ಎಷ್ಟು ಮುಖ್ಯವೋ, ಅದೇ ರೀತಿ ಮುಂಬೈ ಬೀದಿಗಳಲ್ಲಿ ದಹಿ ಹಂಡಿ ಹೊಡಿತೀವಿ ಅಂತ ಜನರು ಪಿರಮಿಡ್ ತರಹ ಒಬ್ಬರ ಮೇಲೊಬ್ಬರು ನಿಂತುಕೊಂಡು 60-70 ಅಡಿಗಳ ಎತ್ತರಕ್ಕೆ ಕಟ್ಟಿರ್ತಕ್ಕಂಥ ಆ ಗಡಿಗೆ ಒಳಗಿರ್ತಕ್ಕಂಥ ಹಣವನ್ನು ಮತ್ತೊಂದು ಕಿಲ್ಲತ್ತನ್ನು ತೆಗೆದುಕೊಳ್ಳೋಕ್ಕಿಂತ ವೀರಾವೇಶದಿಂದ ಹತ್ತಿ ಆಲಾರೇ ಗೋವಿಂದ ಅಂತ ಕೂಗತಕ್ಕಂಥದ್ದು ನಮಗಷ್ಟೇ ಮುಖ್ಯವಾಗಿದೆ. ಇದು ಮೇಲೂ ಅದು ಕೀಳು ಅಂತ ಇಲ್ಲವೇ ಇಲ್ಲ. ಇಲ್ಲಿ ಕೃಷ್ಣ ಇದ್ದಾನೆ, ಅಲ್ಲಿ ಕೃಷ್ಣ ಇದ್ದಾನೆ ಅನ್ನುವುದನ್ನೇ ನಡೆಸಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಬೇರೆ ಯಾವ ವ್ಯತ್ಯಾಸವನ್ನೂ ಕಂಡಿಲ್ಲ. ಹೇಗೆ ತ್ರಿರಾಚಾಮೇ ದ್ವಿಪರಿಮೃಜ್ಯ ಸಕೃದುಪಸ್ಪೃಶ್ಯ ಅಂತೆಲ್ಲ ನಾವು ವೈದಿಕ ವಾಕ್ಯಗಳ ಶ್ರೌತಾಚಮನವನ್ನು ಕೇಳ್ತೀವೋ, ಅದೇ ರೀತಿಯಲ್ಲೇ ಅವ್ರ ಮನೆಗೆ ಹೋದರೆ 3 ನೀರು ಗತಿ ಇಲ್ಲ ಅಂತಕ್ಕಂಥ ಗ್ರಾಮ್ಯ ಭಾಷೆಯಲ್ಲಿ 3 ನೀರು ತ್ರಿರಾಚಾಮೇತ್ ಇದ್ದೇ ಇರತಕ್ಕಂಥದ್ದಾಗಿದೆ. ಇದು ವ್ಯತ್ಯಾಸ ಇಲ್ಲದೇ ಇರತಕ್ಕಂಥದ್ದು. ಇದನ್ನು ನಾವು ಕಂಡೇ ಕಾಣ್ತೀವಿ. ಎಂಥ ಮಹಾವೈದಿಕರು ಊರ ದೇವತೆಗೆ ಗೌರವ ಕೊಡಬೇಕು ಅಂತ, ಊರ ದೇವತೆಯ ಮಾಡಬೇಕಣ್ಣ ಅಂತ ಕನಕದಾಸರ ಹಾಡು ಉಂಟಲ್ಲ. ಈಗ ಎಲ್ಲ ಕಡೆಯಲ್ಲೂ ಕಂಡಿದೆ. ಆ ಗ್ರಾಮ ದೇವತೆಗೆ ಏನು ಸಲ್ಲಿಸಬೇಕು ಅದು ಸಲ್ಲಿಸಲೇಬೇಕಾದದ್ದು ಅಂತ ಪ್ರತಿಯೊಂದು ಕಡೆಗೂ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿಯೊಂದು ಆಯಾಮಗಳಲ್ಲೂ ಇದೆ. ಇದು ಸಾರ್ವಜನೀಯತೆಯ ಮಹಾಲಕ್ಷಣವಾಗಿದೆ, ಎಲ್ಲವನ್ನು ಒಳಗೊಳ್ಳುವಂಥದ್ದು. ಮತ್ತು ಆಯಾ ಋತುವಿಗೆ ತಕ್ಕಂತೆ ಯಾವ ಶಾಖ ಪಾಕಾದಿಗಳು ಬರ್ತವೆ ಅದನ್ನು ಆರಾಧಿಸ್ಕೊಂಡು ಆಸ್ವಾದಿಸುವುದು ಆಯುರ್ವೇದದ ಋತುಚರ್ಯ, ಸ್ವಸ್ಥಚರ್ಯ ಅಂತ ಯಾವುದಿದೆ ಅದಕ್ಕೆ ಅನುಗುಣವಾಗಿ ಬಂದಂಥದ್ದು ಅಂತ ನಮಗೆ ತುಂಬ ಚೆನ್ನಾಗಿ ಗೋಚರವಾಗುತ್ತದೆ. ಹೀಗೆ ಮತ್ತು ಇದರಿಂದಾಗಿ ಎಕನಾಮಿಕ್ ಕಾಂಟ್ರಿಬ್ಯೂಷನ್ ಯಾವ ಥರ ಆಗಿದೆ ನೋಡಿ. ಒಂದು ಹಬ್ಬದಿಂದಾಗಿ ಎಷ್ಟು ಜನಜೀವನ ನಡೀತಾ ಇದೆ, ಎಷ್ಟು ಉತ್ಪಾದನೆ ಆಗ್ತಾ ಇದೆ, ಅದನ್ನು ನಾವು ಗಮನಿಸಬೇಕು. ಒಂದು ಕಳ್ಳೆಕಾಯಿ ಪರಿಷೆಯಲ್ಲಿ ಎಷ್ಟು ಮನೆಗಳು ಬದುಕುತ್ತವೆ ನೋಡಿ. ಒಂದು ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯದ ಜಾತ್ರೆಯಲ್ಲಿ ಎಷ್ಟು ಸಾವಿರ ಮಂದಿ ರೈತರ ಕುಟುಂಬಕ್ಕೆ ಸಹಕಾರವಾಗ್ತಾ ಇದೆ ನೋಡಿ. ಒಂದು ದೀಪಾವಳಿಯ ಪಟಾಕಿ ಹೊಡೆಯೋದಕ್ಕೆ ಎಷ್ಟು ಜನರದ್ದಾಗಿದೆ. ಒಂದು ದಿವಸ ಪಟಾಕಿ ಹೊಡೆದಿದ್ದಕ್ಕೆ ನಮ್ಮ ಸೆಕ್ಯುಲರಿಸ್ಟ್ಗಳೆಲ್ಲ ಮಹಾಕೋಲಾಹಲ ಮಾಡಿಕೊಂಡು ಪೊಲ್ಯೂಷನ್ ಅಂತಾರೆ. ಇವರು ಒಂದು ದಿವಸ ತಮ್ಮ ವಾಹನವನ್ನು ನಿಲ್ಲಿಸ್ಬೋದಲ್ವ, ಪೊಲ್ಯೂಷನ್ ಆಗೋದು ಕಡಿಮೆ ಆಗುತ್ತಲ್ಲ. ಪ್ರತಿ ಬಾರಿಯೂ ಕೂಡ ಎಷ್ಟು ಕಾರ್ಬನ್ ಮಾನಾಕ್ಸೈಡ್ ಹೊರಗಡೆ ಬರುತ್ತೆ, ಎಷ್ಟು ಲೆಡ್ ಕಂಟೆಂಟ್ ಹೊರಗೆ ಬರುತ್ತೆ ಅಂತ ನೋಡಿದವ್ರಿಗೆ ಒಂದು ದಿವಸ ಇವರು ವಾಹನಗಳನ್ನು ಮನೆಯಿಂದ ಆಚೆಗೆ ತರದೇ ಇದ್ದರೆ 1 ವರ್ಷದ ದೀಪಾವಳಿಯ ಪೊಲ್ಯೂಷನ್ ಅಷ್ಟು ನಿಯಂತ್ರಿತವಾಗೋದಿಲ್ವ. ಅಂದರೆ
ದೀಪಾವಳಿಯ ಪಟಾಕಿ ಹೊಡೆಯೋಕ್ಕೆ ಆಮೇಲೆ ಬಂದದ್ದು, ಅದು ಪ್ರಾಚೀನ ಕಾಲದಲ್ಲಿ ಇದ್ದಿದ್ದಿಲ್ಲ, ಅದು ಅನಿವಾರ್ಯವಲ್ಲ. ಆದರೆ ಸನಾತನ ಧರ್ಮವನ್ನು ಬಗ್ಗುಬಡಿಬೇಕು, ದಿ ಸೆಲೆಬ್ರೇಷನ್ ಆಸ್ಪೆಕ್ಟ್ ಆ್ಯಂಡ್ ದಿ ಇಕನಾಮಿಕ್ ಆಸ್ಪೆಕ್ಟ್ ಅಷ್ಟು ಕರ್ಬ್ಡ್ ಅನ್ನೋ ದೃಷ್ಟಿಯಿಂದಲೇ ಶಿವಕಾಶಿನಲ್ಲಿ ಅಷ್ಟು ದುರ್ಭರತೆಗೆ ಒಳಗಾಗಿದ್ದಾರೆ, ಇಷ್ಟು ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಈ ಮಕ್ಕಳನ್ನ ಹಾಗೆ ಮಾಡ್ತಾರೆ, ಈ ಮಕ್ಕಳನ್ನ ಹೀಗೆ ಪೀಡಿಸ್ತಾರೆ ಅಂತೆಲ್ಲ ಅಂತಾರಲ್ಲ. ನಮ್ಮ ಕಾನ್ವೆಂಟ್ಗಳಲ್ಲಿ ಇಂಗ್ಲೀಷ್ ಮೀಡಿಯಮ್ಗಳಲ್ಲಿ ಓದ್ತಕ್ಕಂಥ ಮಕ್ಕಳ ಪೀಡನೆಗೆ ಒಳಗಾಗೋದಕ್ಕಿಂತ ದೊಡ್ಡದು ಏನೂ ಅಲ್ಲ ಅಂತ ಅನಿಸುತ್ತೆ. ಎಷ್ಟು ಬೇಗ ಗೂನಾಗ್ಬಿಟ್ಟಿವೆ ಇವುಗಳ ಬೆನ್ನೆಲ್ಲ ಅಂತ ನೋಡಿದಾಗ ನಮಗೆ ತಿಳಿಯುತ್ತದೆ ಎಷ್ಟು ಅವಿವೇಕ ಮಾಡ್ತಾ ಇದ್ದೀವಿ ಅಂತ. ಕಾರ್ಖಾನೆಗಳು ನಿರಂತರವಾಗಿ ತಮ್ಮ ಎಕ್ಸ್ಕ್ರೀಟ ಯಾವುದಿದೆ ಅದನ್ನು ತಳ್ತಾ ಇವೆಯಲ್ಲ, ಗಂಗೆ ಅಂತ ನದಿಯಿಂದ ಮೊದಲುಗೊಂಡು, ಅದಕ್ಕೆ ನಮಗೆ ಚಿಂತೆ ಆಗೋದಿಲ್ಲ. ಅದಕ್ಕೆ ಸೆಕ್ಯುಲರಿಸ್ಟ್ಗಳು ಕೋಲಾಹಲ ಮಾಡೋಲ್ಲ, ಗಣಪತಿ ವಿಸರ್ಜನೆ ಕೋಲಾಹಲ ಮಾಡ್ತಾರೆ. ವರ್ಷಕ್ಕೊಮ್ಮೆ ಆಗೋದಕ್ಕೆ ವರ್ಷ ಇಡೀ ಆಗೋದೆಷ್ಟು, ಎಷ್ಟು ಗಣಪತಿಗಳ ಬಿಂಬಗಳ ಮೇಲೆ ಎಷ್ಟು ಬಣ್ಣ ಇರುತ್ತೆ, ಅದು ಎಷ್ಟು ನೀರನ್ನು ಪೊಲ್ಯೂಟ್ ಮಾಡುತ್ತೆ, ಎಷ್ಟು ಕೆರೆಗಳನ್ನು ಹಾಳು ಮಾಡುತ್ತೆ. ನಿಜ, ನಾನಿದಕ್ಕೆ ಪರ ಅಲ್ಲ. ಬಣ್ಣದ ಗಣಪತಿಯ ಪೂಜೆಗೆ ಅದನ್ನೇ ಪ್ರತ್ಯೇಕವಾಗಿ ಮಾಡಬಾರದು ಅಂತಲೇ ಒಂದು ಸಣ್ಣ ಮಟ್ಟದ ಚಳವಳಿಯನ್ನು ಒಂದಷ್ಟು ಜನ ಸ್ನೇಹಿತರ ಜೊತೆಗೆ ಪ್ರತಿ ವರ್ಷವೂ ಮಾಡ್ತಾ ಇದ್ದೀವಿ. ಒಂದಷ್ಟು ಜನ ಸ್ನೇಹಿತರು ಸೇರಿಕೊಂಡು ನಾವೇ ಜೇಡಿ ಮಣ್ಣು ತಂದು ನಾವೇ ನಮ್ಮ ಕೈಯಾರ ನಮ್ಮ ಗಣಪತಿಗಳನ್ನು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಎಕೋ ಫ್ರೆಂಡ್ಲಿ ಗಣಪತಿಯನ್ನು ನಾವು ಮಾಡ್ಕೊಂಡು ಪೂಜೆ ಮಾಡ್ತೀವಿ. ಇದು 5 ವರ್ಷದಿಂದ ತಪ್ಪದೇ ನಡೆಸ್ಕೊಂಡು ಬಂದಿದ್ದೀವಿ. ಅಂದರೆ ನಾವು ಮಾಡ್ತಾ ಇದ್ದೀವಿ ಸದಾಚಾರವನ್ನು. ಆದರೆ ಭಾರತೀಯ ಪರಂಪರೆಯ ಹಬ್ಬಗಳನ್ನು ಬಗ್ಗುಬಡಿಬೇಕು ಅನ್ನೋ ಒಂದು ಹಿಡನ್ ಅಜೆಂಡಾ ಇಟ್ಟುಕೊಂಡು ಎನ್ವಿರಾನ್ಮೆಂಟು ಎಕಾಲಜಿ ಅಂತ ಬರ್ತಾರಲ್ಲ NGOಗಳನ್ನು ಯಾವ ಚಪ್ಪಲಿಯಲ್ಲಿ ಹೊಡಿಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಸನಾತನ ಧರ್ಮದ ಈ ಜೀವೋತ್ಕರ್ಷ ಇದೆಯಲ್ಲ, ಅದು ತುಂಬ ಮುಖ್ಯವಾದದ್ದು. ಹೀಗಾಗಿ ಅಲ್ಲಿ ಎಷ್ಟು ಆರ್ಥಿಕತೆ ಉಂಟು, ಎಷ್ಟು ಕಲಾ ಕೌಶಲ ಉಂಟು. ಆ ಬಂಗಾಳಿಗಳು ಮಾಡ್ತಕ್ಕಂಥ ಯಾವ ಒಂದು ಪೂಜಾ ಅಂತ ಇದೆ, ನವರಾತ್ರದ ದುರ್ಗಾ ಉತ್ಸವ ಉಂಟು, ಅಲ್ಲಿ ಎಂಥ ಅದ್ಭುತವಾದ ಕಲೆ ಬರುತ್ತದೆ. ನಮ್ಮ ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ಗಾಣಪತರ ಸಾಮ್ರಾಜ್ಯ ಆಗಿದ್ದು ಮಹಾರಾಷ್ಟ್ರ, ಅಲ್ಲಿ ವಿಧವಾದ ಗಣಪತಿಗಳ ಉದ್ಭವ ಮೂರ್ತಿಗಳ ಕ್ಷೇತ್ರ ಎಲ್ಲ ಉಂಟು. ಅಲ್ಲಿ ಈ ಗಣಪತಿ ಉತ್ಸವ ಯಾವ ಥರ ಬೆಳೆದು ಬಂತು, ಅಲ್ಲಿ ಬಂದ ಕಲಾ ಕೌಶಲ ಎಂಥದ್ದು. ನಮ್ಮ ನವರಾತ್ರದ್ದಾಗಲಿ, ಸಂಕ್ರಾಂತಿಯದ್ದಾಗಲಿ, ದೀಪಾವಳಿಯದಾಗಲಿ, ಹೋಳಿಯದಾಗಲಿ ಎಷ್ಟೆಷ್ಟು ಸೊಗಸು, ಎಷ್ಟೆಷ್ಟು ಚೆಲುವನ್ನು ತುಂಬಿಕೊಂಡಿವೆ. ನಮ್ಮ ದೇಶದ ಅವಿವೇಕ, ಅಯೋಗ್ಯತನ ಆ ನೆಹರು ಗಾಂಧಿಯ ಕುಸಂಸ್ಕಾರದಿಂದ ಬಂದದ್ದು. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ಅಧಮಾಧಮರವರೆಗೆ ಕೂಡ ಅದು ಬೆಳಕೊಂಡು ಬಂದಂಥ ಪಾಪಸ್ಕಳ್ಳಿ ಥರ, ವೈರಸ್ ಥರ, ಏಡ್ಸ್ ಥರ, ಕ್ಯಾನ್ಸರ್ ಥರ ಬೆಳ್ಕೊಂಡು ಬಂದಿದ್ದು ಏನಾಗಿದೆ ಅಂದರೆ ಒಂದು ಹಬ್ಬಕ್ಕೂ ಇಂಟರ್ನ್ಯಾಷನಲ್ ಅಟ್ರ್ಯಾಕ್ಷನ್ ಇಲ್ಲದಂತೆ ಮಾಡ್ತು. ಏನೋ ಒಂದು ಮಟ್ಟಕ್ಕೆ ನಮ್ಮ ನವರಾತ್ರದ ಜಂಬೂ ಸವಾರಿ ಮಾಡಿದ್ದಾಯಿತು. ಅಲ್ಲರಿ ಎಷ್ಟು ಚೆನ್ನಾಗಿ ಶೋಕೇಸ್ ಮಾಡ್ಬೋದು. ಕರ್ವಾ ಚೌತ್ ಅಂತ ಒಂದು ಉತ್ತರ ಭಾರತದ ಹಬ್ಬ, ಗಂಡರ ಪೂಜೆ ತರದ್ದು. ಆ ಒಂದು ಚಂದ್ರನ ಬೆಳಕಿನಲ್ಲಿ ಚಂದ್ರ ದರ್ಶನವನ್ನು ಮಾಡಿ ಗಂಡನ ಮುಖವನ್ನು ಜರಡಿಯಿಂದ ನೋಡ್ತಕ್ಕಂಥದ್ದು ಅಂತ ಇದೆ. ನಮ್ಮ ಸಿನಿಮಾಗಳವರು ಪಾಪ ಕಾಪಾಡಿಕೊಂಡಿದ್ದಾರೆ ಕರ್ವಾ ಚೌತನ್ನು. ಆದರೆ ಅದನ್ನು ಒಂದು ಸಾಂಸ್ಕೃತಿಕ ಮಹೋತ್ಸವವಾಗಿ ದೇಶ ಇಡೀ ಮಾಡ್ತಕ್ಕಂಥದ್ದು, ಜಗತ್ತನ್ನೆಲ್ಲ ಕರ್ಕೊಂಡು ಬರೋದು ಯಾತಕ್ಕೆ ಮಾಡೋಲ್ಲ? ಎಲ್ಲೋ ಸ್ಪೇನ್ನಲ್ಲಿ ಟೊಮೆಟೊ ಹಬ್ಬ ಮಾಡ್ತಾರೆ. ಟೊಮೆಟೊನ ತುಳಿದಾಡ್ಕೊಳ್ಳೋದೇ ಒಂದು ವೈಭವ. ಆ ಟೊಮೆಟೊ ಏನು, ಆ ಟೊಮೆಟೊ ಗೊಣ್ಣೆ ಕೊಚ್ಚೆ ಯಾವ ಮಾತ್ರದ್ದು. ಆದರೆ ನಮ್ಮ ಬಣ್ಣಗಳ ವೈಭವ ಎಂಥದ್ದಿದೆ. ಹೋಳಿ ಹಬ್ಬದಲ್ಲಿ ಜಗತ್ತಿನಾದ್ಯಂತ ಇರತಕ್ಕಂಥ ಜನವನ್ನು ಹೋಳಿ ಹಬ್ಬದಲ್ಲಿ ಭಾಗವಹಿಸುವಂತೆ ಮಾಡೋದಕ್ಕೆ ಯಾಕೆ ಆಗೋದಿಲ್ಲ? ಒಂದು ಸಂಕ್ರಾಂತಿ ಎಳ್ಳು ಬೀರೋದ್ರೊಳಗೆ ಇಡೀ ಜಗತ್ತನ್ನು ತೊಡಗಿಸೋಕ್ಕೆ ಯಾಕೆ ಆಗೋದಿಲ್ಲ? ಇದನ್ನು ಹೇಗೆ ಮಾಡ್ತಾರೆ? ಒಂದು ನವರಾತ್ರದ ಗೊಂಬೆ ನೋಡೋದಕ್ಕೆ ಒಂದು ಕಲ್ಚರಲ್ ಡೆಲಿಗೇಷನ್ ದೇಶ ವಿದೇಶಗಳಿಂದ ಬರೋ ಥರ ಯಾತಕ್ಕೆ ಆಗಬಾರ್ದು? ಈ ಕಡೆಗೆ ನಮ್ಮಲ್ಲಿ ಎಲ್ಲೂ ಹರಸಲೇ ಇಲ್ಲ. ಟೂರಿಸಂ ಡೆವಲಪ್ ಮಾಡೋದಕ್ಕೆ ಯಾರೂ ಪ್ರಯತ್ನ ಪಡಲಿಲ್ಲ. ಬ್ರಹ್ಮಚಾರಿ ವಾಜಪೇಯಿಗೂ ಆಗಿಲ್ಲ, ಇನ್ನು ನರೇಂದ್ರ ಮೋದಿಗೂ ಆಗುತ್ತೋ ಗೊತ್ತಿಲ್ಲ. ಯಾಕೆಂತಂದರೆ ಇದೆಲ್ಲ ನಮ್ಮ ಬಲ, ನಮ್ಮ ಶಕ್ತಿ ಇರ್ತಕ್ಕಂಥದ್ದು. ಭಾರತ ಇರ್ತಕ್ಕಂಥ ದೊಡ್ಡ ಪರ್ಚೇಸಿಂಗ್ ಪವರ್ ಅಂದರೆ ಇವೆಲ್ಲ ಅಲ್ಲಿ ಸೇರಿಕೊಳ್ಳುತ್ತದೆ. ಇಷ್ಟಕ್ಕೂ ಕೂಡ ಅವಕಾಶ ಉಂಟು ನಮ್ಮ ಹಬ್ಬಗಳ ಪರಂಪರೆಯಲ್ಲಿ. ಆದ್ದರಿಂದ ಈ ಒಂದು ಮಾಲಿಕೆಯಲ್ಲಿ ನಾನು ಎಲ್ಲ ಆಯಾಮಗಳನ್ನು ಮುಟ್ಟಬೇಕು ಅಂತ ಅಂದುಕೊಂಡಿದ್ದೀನಿ. ನಾಳೆಯಿಂದ ನಾವು ಈ ಪರ್ವಗಳ ವಿಭಾಗ, ಇತಿಹಾಸ, ಬೆಳವಣಿಗೆ ಅವುಗಳನ್ನು ನೋಡ್ತಾ ಮುಂದುವರಿಯೋಣ. ಧನ್ಯವಾದ, ನಮಸ್ಕಾರ.